A very good evening and welcome back. Namaste Girish sir, namaste Hina. Am I audible? ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಇವತ್ತು ಕೂಡ ಐ ವಾಂಟ್ ಟು ಅಪೋಲಜೈಸ್ ಯಾರಿಗೆ ನಮ್ಮ ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಥವಾ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ದಯವಿಟ್ಟು ಕ್ಷಮೆಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಗ್ಲೀಷ್ ಸ್ಲೈಡ್ಸನ್ನು ಜೊತೆಗೆ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಡು ನಾಟ್ ವರಿ, ಕನ್ನಡದಲ್ಲಿ ಸ್ಲೈಡ್ಸ್ ಇದ್ರೂ ಕೂಡ ಜೊತೆಗೆ ಪ್ಯಾರಲಲಿ ಐ ಶಾಲ್ ಆಲ್ಸೋ ಬಿ ಎಕ್ಸ್ಪ್ಲೇನಿಂಗ್ ದಿ ಥಿಂಗ್ಸ್ ಪರ್ಫೆಕ್ಟ್ಲಿ ನೀಟ್ಲಿ ಇನ್ ಇಂಗ್ಲೀಷ್ ಆಲ್ಸೋ. ಇಸ್ ದಟ್ ಫೈನ್? Is it okay? Fine. So very good evening. Preparation ಹೇಗೆ ನಡೀತಾ ಇದೆ? 8 days left. 8 more days. It's more than sufficient. ಎಲ್ಲಿವರೆಗೂ ಓದಿರುವಂತಹ ಎಲ್ಲ ಅಂಶಗಳನ್ನು ಒಂದು ಕಡೆ ಇಟ್ಕೊಂಡು ಪ್ರಿಲಿಮ್ಸ್ಗೆ ಬೇಕಾಗಿರುವಂತಹ ಈ ಥೀಮ್ಯಾಟಿಕ್ ಬೇಸ್ಡ್ ಅಂಶಗಳನ್ನು ಮತ್ತೊಂದು ಕಡೆ ಇಟ್ಕೊಂಡು ಮತ್ತೊಂದು ಕಡೆ ನಿಮ್ಮ ಎಕನಾಮಿಕ್ ಸರ್ವೆ, ಬಜೆಟು ಮತ್ತು ಮೆಂಟಲ್ ಅಬಿಲಿಟಿಯನ್ನು ಚೆನ್ನಾಗಿ ಮಾಡಿದ್ರೆ ದಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಗೆಟಿಂಗ್ ಮೈ ಪಾಯಿಂಟ್? Fine then, so we shall begin today's class. Are you all ready? If I am audible, yes ಅಂತ ಬಂದ್ಬಿಡ್ಲಿ, ಎಸ್ ಇಲ್ಲ ಥಮ್ಸ್ ಅಪ್ ಅಂತ ಕೊಟ್ಟು ನನಗೆ ಇಂಡಿಕೇಟ್ ಮಾಡಿ. ಎಸ್, ಕರ್ನಾಟಕ ಕರೆಂಟ್ ಅಫೇರ್ಸನ್ನು ಒಂದು ಮ್ಯಾರಥಾನ್ ಸೆಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಒಂದು ನೈಟ್ ಔಟು. ಆರ್ ಯು ಆಲ್ ರೆಡಿ? ಇಷ್ಟು ಜನ ಇದ್ದೀರಾ? ಎಲ್ಲರೂ ಒಂದ್ಸರಿ ಪಟ್ ಅಂತ ಲೈಕ್ ಮಾಡಿ ವಿಡಿಯೋನ. ಫೈನ್ ದೆನ್. ಸೊ ಮೊದಲನೇದಾಗಿ ಏಪ್ರಿಲ್ ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ 3ರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೆ, ಪ್ರಮುಖ ದಿನಗಳು ಅಥವಾ ಪ್ರಮುಖ ಥೀಮ್ ಅಂತ ಬಂದರೆ ನಿಮಗೆ ಸಿಗುವಂತಹ ಒಂದು ಎಳೆನ ನೀವು ಬೇಸಿಸ್ ಆಗಿ ಇಟ್ಕೊಂಡು ಯು ಶುಡ್ ಕೀಪ್ ಆನ್ ಪುಲಿಂಗ್ ದ ಸ್ಟ್ರಿಂಗ್ಸ್. ಈಗ ಮಾರ್ಚ್ 3 ವೈಲ್ಡ್ ಲೈಫ್ ಅಥವಾ ವನ್ಯಜೀವಿಗೆ ಸಂಬಂಧಪಟ್ಟಂತೆ ಅಥವಾ ಓವರ್ ಆಲ್ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಪ್ರಮುಖ ದಿನಗಳನ್ನು ನೀವು ಇನ್ ಒನ್ ಗೋ ಯು ಶುಡ್ ಕ್ವಿಕ್ಲಿ ರಿವೈಸ್. ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಪಾಸಿಬಲ್ ಆರ್ ನಾಟ್? ವೆರಿ ಗುಡ್. ಸೊ ಮಾರ್ಚ್ 3 ಮೊದಲನೇದಾಗಿ ಕಾಂಟೆಕ್ಸ್ಟ್ ಏನಿದೆ, ವಿಶ್ವ ವನ್ಯಜೀವಿ ದಿನ ಅಥವಾ ವರ್ಲ್ಡ್ ವೈಲ್ಡ್ ಲೈಫ್ ಡೇನ ಪ್ರತಿ ವರ್ಷ ವಿ ಅಬ್ಸರ್ವ್ ಇಟ್ ಆರ್ ವಿ ಸೆಲೆಬ್ರೇಟ್ ಇಟ್ ಆನ್ ಮಾರ್ಚ್ 3 ಎವ್ರಿ ಇಯರ್. ಯಾಕಪ್ಪ ಈ ಪರ್ಟಿಕ್ಯುಲರ್ ದಿನವನ್ನು ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಸೈಟ್ಸ್ ಎಂಬ ಒಂದು ಕನ್ವೆನ್ಷನ್ ಇದೆ, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಅನ್ನೋ ಒಂದು ಕನ್ವೆನ್ಷನ್ ಸಹಿ ಹಾಕಿದಂತಹ ಅಥವಾ ಈ ಕನ್ವೆನ್ಷನ್ಗೆ ಸಹಿ ಹಾಕಿದಂತಹ ದಿನ ಯಾವುದು? 1973ಯಲ್ಲಿ ಮಾರ್ಚ್ 3ಕ್ಕೆ ಈ ಅಳಿವಿನಂಚಿನಲ್ಲಿ ಇರ್ತಕ್ಕಂತಹ ಅಥವಾ ಎಂಡೇಂಜರ್ಡ್ ಸ್ಪೀಸೀಸನ್ನು, ಪ್ರಜಾತಿಗಳನ್ನು ರಕ್ಷಿಸಲಿಕ್ಕೆ ಈ ಒಂದು ಕನ್ವೆನ್ಷನ್ಗೆ ಸಹಿಯನ್ನು ಹಾಕಲಾಯಿತು. ಹಾಗಾಗಿ ಇದರ ಒಂದು ಸ್ಮರಣಾರ್ಥ ಪ್ರತಿ ವರ್ಷ ನಾವು ಮಾರ್ಚ್ 3 ವಿಶ್ವ ವನ್ಯಜೀವಿ ದಿನ ಅಥವಾ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಂತ ಆಚರಣೆ ಮಾಡ್ತೀವಿ. ಕ್ಲಿಯರ್? ಸೊ ನಮಗೆ ಒಂದು ಗೊತ್ತಾಯಿತು, ದಟ್ ಈಸ್ ಮಾರ್ಚ್ 3 ಈಸ್ ಅಬ್ಸರ್ವ್ಡ್ ಆಸ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು 2-3 ಇದಾವೆ ಅಷ್ಟೇ. March 21st, March 22nd and April 22nd. Can you all tell me, what do we celebrate on March 21? ಹೇಳಿ ಬೇಗ ಬೇಗ ಬೇಗ. ನಾನು ಹೇಳ್ಬಿಡ, ಮಾರ್ಚ್ 21 ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ಸ್ ಅಂತ ಆಚರಣೆ ಮಾಡ್ತೀವಿ. ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ಸ್ ಅಂತ ಆಚರಣೆ ಮಾಡ್ತೀವಿ. ಮಾರ್ಚ್ 22 ನಾವು ವರ್ಲ್ಡ್ ವಾಟರ್ ಡೇ, ವಿಶ್ವ ನೀರಿನ ದಿನ ಅಂತ ಆಚರಣೆ ಮಾಡ್ತೀವಿ. ಅದೇ ರೀತಿ ಏಪ್ರಿಲ್ 22 ನಾವು ವರ್ಲ್ಡ್ ಅರ್ತ್ ಡೇ ಅಥವಾ ಜಸ್ಟ್ ಅರ್ತ್ ಡೇ, ಭೂಮಿ ದಿನ ಅಂತ ಆಚರಣೆ ಮಾಡ್ತೀವಿ. ಅರ್ತ್ ಡೇ ಮತ್ತು ಅರ್ತ್ ಅವರನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ವೆರಿ ಗುಡ್ ಶ್ವೇತಾ. So earth, do not get confused between earth day and earth hour. Can anyone tell me when is earth hour observed? Earth hour ಅನ್ನು ಯಾವಾಗ ಅಬ್ಸರ್ವ್ ಮಾಡ್ತೀವಿ? ಗುಡ್. ಶ್ವೇತಾ ಆ್ಯಂಡ್ ಹೀನಾ, ವೆರಿ ಗುಡ್. ಇಬ್ಬರನ್ನ ಬಿಟ್ಟರೆ ಬೇರೆ ಯಾರಿಗೂ ಆನ್ಸರ್ ಮಾಡೋಕ್ಕೆ ಬರ್ತಾ ಇಲ್ವಾ ಅಥವಾ ಟೈಪ್ ಮಾಡೋಕ್ಕೆ ಬೇಜಾರಾಗುತ್ತಾ? ಎಸ್, ವೆರಿ ಗುಡ್ ಮಂಜುನಾಥ್. ಫೈನ್. ಸೊ ಕ್ವಿಕ್ಲಿ ಮಾರ್ಚ್ 3 ನಾವು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಥವಾ ವಿಶ್ವ ವನ್ಯಜೀವಿ ದಿನ ಅಂತ ಆಚರಣೆ ಮಾಡ್ತೀವಿ. ಬಿಕಾಸ್ ಇಟ್ ವಾಸ್ ಆನ್ ದಿಸ್ ಡೇ ಇನ್ ದಿ ಇಯರ್ 1973 ದಟ್ ದಿ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್, ಈ ಕನ್ವೆನ್ಷನ್ಗೆ ಸಹಿಯನ್ನು ಹಾಕಲಾಗಿತ್ತು. ಆ್ಯಂಡ್ ಮಾರ್ಚ್ 21st ಈಸ್ ಅಬ್ಸರ್ವ್ಡ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ಸ್, ವೈಲ್ ಮಾರ್ಚ್ 22nd ಈಸ್ ವರ್ಲ್ಡ್ ವಾಟರ್ ಡೇ and next April 22nd is Earth Day. It's fine? Good. 2013 ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋ, ನಮ್ಮ ಪ್ರಿಪರೇಷನ್ ಹೆಂಗಿರಬೇಕು ಅಂದರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್.
ಸಾಧ್ಯ ಬೇಕಾದರೆ ಈ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಇದೆಯಲ್ಲ, ಇದಕ್ಕೆ ಸೈಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅರ್ತ್ ಅವರು ಇದ್ರ ಮೇಲೇ ನಾನು ಬೇಕಾದ್ರೆ 2 to 3 hours ಕ್ಲಾಸ್ ಮಾಡ್ಬೋದು. ಬಟ್ ವಾಟ್ ಈಸ್ ದ ಯೂಸ್? ಪ್ರಿಲಿಮ್ಸಲ್ಲಿ ಇದ್ರ ಮೇಲೆ ಎಸೆ ಕೇಳ್ತಾ ಇಲ್ಲ, ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಗೊತ್ತು ಅಂತ ಯಾರೂ ಇಂಟರ್ವ್ಯೂಲ್ಲೂ ಕೇಳ್ತಾ ಇಲ್ಲ. ನಿಮ್ಗೇನು ಕೇಳ್ತಾ ಇರೋದು, ವರ್ಲ್ಡ್ ಲೈಫ್ ರಿಲೇಟೆಡ್ ಒಂದು ಇಶ್ಯೂ ಬಂದಾಗ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್, ಒಬ್ಬ ಆಫೀಸರ್ ಆಗಿ ಯಾವ ರೀತಿ ನಿಭಾಯಿಸುವಂತಹ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರ. ಹಾಗಾಗಿ ಲೆಸ್ ಲಗೇಜ್ ಮೋರ್ ಕಂಫರ್ಟ್, ಬಿಕಾಸ್ ಡೈವರ್ಸಿಟಿ ಮ್ಯಾಟರ್ಸ್ ಇಯರ್. ಡೆಪ್ತ್ ಮ್ಯಾಟರ್ ಆಗುತ್ತೆ, ಬಟ್ ಡೆಪ್ತ್ ಜೊತೆಗೆ ಪ್ರಿಲಿಮ್ಸ್ಗೆ ಡೈವರ್ಸಿಟಿ ಮ್ಯಾಟರ್ ಆಗುತ್ತೆ. ವೆರಾಸ್ ಮೇನ್ಸ್ಗೆ ಡೈವರ್ಸಿಟಿಗಿಂತ ಜಾಸ್ತಿ ಡೆಪ್ತ್ ಮೇಲೆ ನಾವು ಫೋಕಸ್ ಮಾಡಬೇಕು. ವರ್ಲ್ಡ್ ಆಟಿಸಮ್ ಡೇ ಅಥವಾ ವಿಶ್ವ ಆಟಿಸಮ್ ಜಾಗೃತಿ ದಿನವನ್ನು, ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇಯನ್ನು ಪ್ರತಿ ವರ್ಷ ಏಪ್ರಿಲ್ 2ರಂದು ಆಚರಣೆ ಮಾಡಲಾಗುತ್ತೆ. ಆಟಿಸಮ್ ಅಂದರೆ ಇಟ್ಸ್ ಬೇಸಿಕಲಿ ನ್ಯೂರಾಲಜಿಕಲ್ ಡಿಸೀಸ್ ಅಂತ ಕರಿಬೋದು, ನರ ಸಂಬಂಧಿ ಕಾಯಿಲೆ ಅಂತ ಕರಿಬೋದು. ಆ್ಯಂಡ್ ಇದೇನಾಗುತ್ತೆ, ಒಬ್ಬ ವ್ಯಕ್ತಿಗೆ ತನ್ನ ಬಾಲ್ಯಾವಸ್ಥೆಯಲ್ಲೇ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಲಿಕ್ಕೆ ಅಥವಾ ತನ್ನ ಸ್ವಂತ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅಶಕ್ತನನ್ನಾಗಿ ಮಾಡುತ್ತೆ. ಸೊ ಹಿ ಆರ್ ಶಿ ಹ್ಯಾಸ್ ಟು ಬಿ ಡಿಪೆಂಡೆಂಟ್. ಸೊ ಇದರ ಕುರಿತಂತೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಪ್ರತಿ ವರ್ಷ ಆನ್ ಏಪ್ರಿಲ್ 2 ಮಾಡಲಾಗುತ್ತೆ. ಸೊ ಜಸ್ಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದಿ ಆಟಿಸಮ್. ಏಪ್ರಿಲ್ 1, 2024 ಏನಾಗುತ್ತೆ, ಜಪಾನ್ ಭಾರತೀಯರಿಗೆ ಈ ವೀಸಾವನ್ನು ನೀಡುತ್ತೆ. ಈ ವೀಸಾವನ್ನು ನೀಡುವುದಾಗಿ ಅನೌನ್ಸ್ ಮಾಡಿದೆ. ನಿಮ್ಮ ಪ್ರಶ್ನೆ ಏನಾಗ್ಬೋದು, ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಇನ್ 2024 ಅನೌನ್ಸ್ಡ್ ಇ ವೀಸಾಸ್ ಫಾರ್ ಇಂಡಿಯನ್ಸ್? 2024ರಲ್ಲಿ ಈ ಕೆಳಗಿನ ಯಾವ ದೇಶಗಳು ಭಾರತಕ್ಕೆ ಅಥವಾ ಭಾರತೀಯರಿಗೆ ಈ ವೀಸಾ ಸೌಲಭ್ಯವನ್ನು ಘೋಷಿಸಿವೆ ಅಂತ ಕೇಳ್ಬೋದು. ಅದರಲ್ಲಿ ಜಪಾನ್ ಇದ್ರೆ ಕಣ್ಣು ಮುಚ್ಕೊಂಡು ಮಾರ್ಕ್ ಮಾಡಿ. Clear? More than 35 countries have already granted e-visa facility for Indians or India. Artemis anta idangene, this mission is related to NASA's moon mission anta tilkonbidi. Yenagide NASAಗೂ ಸಾಕಾಗೋಗಿದೆ. ಲಾಸ್ಟ್ ಅಪೋಲೋ 17 ಯಾವಾಗ, ಅಪೋಲೋ 17 1972 ಅಲ್ಲಿ ಚಂದ್ರನಿಗೆ ಅಥವಾ ಚಂದ್ರನ ಮೇಲ್ಮೈ ಭಾಗದಲ್ಲಿ ಚಂದ್ರನಿಗೆ ಒಂದು ಮ್ಯಾನ್ಡ್ ಸ್ಪೇಸ್ ಮಿಷನ್, ಮಾನವರಹಿತ ಅಲ್ಲ, 1972ರಲ್ಲಿ ಆನ್ ಅಪೋಲೋ 17 ನಾಸಾ ಮಾನವ ಸಹಿತ ಇನ್ ಸ್ಪೇಸ್ ಮಿಷನ್ ಮಾಡಿತ್ತು. ಅದೇ ಲಾಸ್ಟ್ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು, ಸರಿಸುಮಾರು ಮೋರ್ ದೆನ್ 53 ಇಯರ್ಸ್ ಆಗಿದೆ. 53 ಇಯರ್ಸ್ ಆದರೂ ಟೆಕ್ನಾಲಜಿ ಎಲ್ಲಿಂದ ಎಲ್ಲಿಗೂ ಹೋದರೂ ಇನ್ನೂ ಕೂಡ ಮತ್ತೆ ವಾಪಸ್ಸು ಚಂದ್ರನಿಗೆ ಮನುಷ್ಯರನ್ನ ಕಳ್ಸೋಕ್ಕಾಗಿಲ್ಲ. ಹಾಗಾಗಿ ಅದನ್ನು ಮತ್ತೆ ಪುನರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ಆರ್ಟಿಮಿಸ್ ಮಿಷನ್ ಅನ್ನು ಅನೌನ್ಸ್ ಮಾಡಿದೆ. ಈ ಆರ್ಟಿಮಿಸ್ ಮಿಷನ್ ಅಡಿಯಲ್ಲಿ ಎಷ್ಟಿದಾವೆ, 1 2 3 4 ಆ್ಯಂಡ್ 5 ಆರ್ಟಿಮಿಸ್ ಮಿಷನ್ಸ್ ಇದರ ಭಾಗವಾಗಿದ್ದಾವೆ. ಮುಂದೆ ಮತ್ತೆ ಅವಶ್ಯಕತೆ ಬಂದರೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ತಾರೆ. ನಿಮಗೆ ಇಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ 1 2 3 ಇಸ್ ಪ್ರೈಮರಿಲಿ ಇಂಪಾರ್ಟೆಂಟ್. ಓಕೆ, 1 2 3 ಇಸ್ ಪ್ರೈಮರಿಲಿ ಇಂಪಾರ್ಟೆಂಟ್. ಏನೇನು, ಮೊದಲನೇದಾಗಿ ಆರ್ಟಿಮಿಸ್ ಅಂದರೆ ಏನಂತ ಗೊತ್ತಾಯ್ತಾ? ಕ್ವಶನ್ ಹೆಂಗೆ ಕೇಳ್ತಾರೆ ಗೊತ್ತಾ? ಎಸ್ ಇಂಗ್ಲೀಷ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಇವತ್ತು ಇಂಗ್ಲೀಷ್ ಸ್ಲೈಡ್ಸ್ ಮಾಡೋಕ್ಕಾಗಿಲ್ಲ. ನಿಮ್ಮ ಹತ್ರ ನಮ್ಮ ಮ್ಯಾಗ್ಝಿನ್ ಇರಬೇಕಲ್ಲ, ಆ ಮ್ಯಾಗ್ಝಿನ್ ಓಪನ್ ಮಾಡಿ ಏಪ್ರಿಲ್ 1st ವೀಕ್ ಓಪನ್ ಮಾಡಿ. ಮೋಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಅಲ್ಲೇ ಕವರ್ ಆಗಿದೆ ನಿಮಗೆ. ಸೊ ನೆಕ್ಸ್ಟ್ ಕ್ಲಾಸಿಂದ ಐ ವಿಲ್ ಆಲ್ಸೋ ಇನ್ಕ್ಲೂಡ್ ದಿ ಇಂಗ್ಲೀಷ್ ಆರ್ಟಿಕಲ್ಸ್ ಆರ್ ಇಂಗ್ಲೀಷ್ ಸ್ಕ್ರೀನ್ಶಾಟ್ಸ್. ಫೈನ್, ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್. Artemis mission. Artemis, which is recently or which is often seen in news, is related to ಅಂತ ಕೇಳಿದ್ರೆ ಆಪ್ಷನ್ ಅಲ್ಲಿ ಮೂನ್ ಮಿಷನ್, ಸನ್ ಮಿಷನ್ ಆರ್ ಮಿಷನ್ ಟು ಜುಪಿಟರ್ ಅಥವಾ ಮಾರ್ಸ್ ಮಿಷನ್ ಅಂತ ಕೊಡ್ತಾರೆ. ನೀವು ಯಾವ್ದು ಮಾರ್ಕ್ ಮಾಡ್ತೀರಾ? ಯಾವ ಆಪ್ಷನ್ ಮಾರ್ಕ್ ಮಾಡ್ತೀರಾ ಹೇಳಿ? ಸೊ ಈ ಆರ್ಟಿಮಿಸ್ ಮಿಷನ್ ಪ್ರಮುಖವಾಗಿ ಚಂದ್ರನಿಗೆ ಹೋಗುವಂತಹ ಒಂದು ಮಿಷನ್ ಆಗಿದೆ. ಇದರಲ್ಲಿ 4 ಪ್ರಮುಖವಾಗಿ ಇರ್ತಕ್ಕಂತಹ ಸಬ್ ಮಿಷನ್ಸ್ ಬರುತ್ತೆ. ಮೊದಲನೇದಾಗಿ 2022ರಲ್ಲಿ ಕಂಪ್ಲೀಟ್ ಆದಂತಹ ಆರ್ಟಿಮಿಸ್ 1 ಮಿಷನ್. ಆರ್ಟಿಮಿಸ್ 1 ಮಿಷನ್ ಅಲ್ಲಿ ಏನು ಮಾಡಲಾಗುತ್ತೆ, ಈ ಮಿಷನ್ ಅನ್ನ ಅಥವಾ ಮಿಷನ್ ಲಾಂಚ್ ವೆಹಿಕಲ್ ಅನ್ನ ಟೆಸ್ಟ್ ಮಾಡ್ತಾರೆ. ಈಗ ಯಾವುದೇ ಕಾರ್ ತಗೊಳ್ಬೇಕಂದ್ರೂ ಬೈಕ್ ತಗೊಳ್ಬೇಕಂದ್ರೂ ಫಸ್ಟ್ ಏನು ಮಾಡ್ತೀವಿ, ಟೆಸ್ಟ್ ಡ್ರೈವ್ ಮಾಡ್ತೀವಿ. ಅದೇ ರೀತಿ ಮನುಷ್ಯರನ್ನ ಸುಮಾರು 2.5 ಲಕ್ಷ ಮೈಲಿಗಳಷ್ಟು ದೂರ ಕಳಿಸುವಂತಹ ಒಂದು ಮಿಷನ್ನ ಅಥವಾ ಆ ಮಿಷನ್ನ ಭಾಗವಾಗಿರ್ತಕ್ಕಂತಹ ಲಾಂಚ್ ವೆಹಿಕಲ್ ಅನ್ನ ಶುಡಂಟ್ ಬಿ ಟೆಸ್ಟ್, ಆಬ್ವಿಯಸ್ಲಿ, ರೈಟ್? ಹಾಗಾಗಿ ಆರ್ಟಿಮಿಸ್ 1 ಮಿಷನ್ ವಾಸ್ ಅ ಫ್ಲೈಟ್ ಟೆಸ್ಟ್ ಮಿಷನ್. ಇಟ್ ವಾಸ್ ಅನ್ಮ್ಯಾನ್ಡ್, ಅಂದರೆ ಮಾನವ ಸಹಿತ ಅಲ್ಲ, ಮಾನವ ರಹಿತ ಮಿಷನ್ ಅನ್ನು 2022ರಲ್ಲಿ ಸಕ್ಸಸ್ಫುಲಿ ಟೆಸ್ಟ್ ಮಾಡಲಾಗಿದೆ ಈಗ. ಹಾಗಾಗಿ 2026ರಲ್ಲಿ ಆರ್ಟಿಮಿಸ್ 2 ಮಿಷನ್. ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲೀಷ್ ಬೇಕು ಅಂತೀರಾ, ಇಂಗ್ಲೀಷಲ್ಲಿ ಹೇಳಿದ್ರೆ ಕನ್ನಡ ಬೇಕು ಅಂತೀರಾ, ಎಲ್ಲೂ ಓಡೋಗಿಲ್ಲ ನಾನು. ವಿ ಆರ್ ಇನ್ ಕರ್ನಾಟಕ, ಆಬ್ವಿಯಸ್ಲಿ ಕನ್ನಡ ನಮಗೆ ಪ್ರೈಮರಿ ಲ್ಯಾಂಗ್ವೇಜು.
ಮೂಲ ಭಾಷೆ. ಬಟ್ ಅದ್ರ ಜೊತೆಗೆ ಇಲ್ಲಿ ಇಂಗ್ಲೀಷ್ ಮಾಧ್ಯಮ ಸ್ನೇಹಿತರು ಇರ್ತಾರಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗಬೇಕು. ಸೊ ಕನ್ನಡದಲ್ಲಿ ಹೇಳ, ಇಂಗ್ಲೀಷಲ್ಲಿ ಹೇಳ, ನೀವೇ ಕಮೆಂಟಲ್ಲಿ ಹೇಳಿ ಎಲ್ಲರೂ, ಇದರಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ. ಗುಡ್ ಈವ್ನಿಂಗ್ ಸರ್. ಓಕೆ, ಆರ್ಟಿಮಿಸ್ 2 ಮಿಷನ್ ಇಟ್ ವಿಲ್ ಬಿ 2025 ಅಂತ ಹೇಳಿದ್ರು, ಮೇ ಬಿ 2026 ಈಗ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇದೆ. 2026 ಆರ್ಟಿಮಿಸ್ 2 ಮಿಷನ್ 2ನೇ ಭಾಗವನ್ನು ಉಡಾವಣೆ ಮಾಡಲಾಗುತ್ತೆ ಅಥವಾ ಲಾಂಚ್ ಮಾಡಲಾಗುತ್ತೆ. ಇದರ ಪ್ರಮುಖ ಆಬ್ಜೆಕ್ಟಿವ್ ಅಥವಾ ಇದರ ಪ್ರಮುಖ ಅಂಶ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ 4 ಗಗನಯಾತ್ರಿಗಳು ಇರ್ತಾರೆ. ಎಷ್ಟು? ಒಟ್ಟು 4 ಗಗನಯಾತ್ರಿಗಳು ಇರ್ತಾರೆ. ಆ 4 ಗಗನಯಾತ್ರಿಗಳ ಪೈಕಿ ಔಟ್ ಆಫ್ 4 ಆಸ್ಟ್ರೋನಾಟ್ಸ್ 1 ಶಾಲ್ ಬಿ ವುಮೆನ್, ಅಂದರೆ ಫಸ್ಟ್ ವುಮೆನ್ ಇದರ ಒಂದು ಮಿಷನ್ನ ಭಾಗವಾಗಿರ್ತಾರೆ ಟು ಲ್ಯಾಂಡ್ ಆನ್ ಮೂನ್ ಸರ್ಫೇಸ್. ನೆಕ್ಸ್ಟು ಫಸ್ಟ್ ಕಪ್ಪು ವರ್ಣೀಯ ಅಥವಾ ಇಂಗ್ಲೀಷಲ್ಲಿ ಅ ಪರ್ಸನ್ ಆಫ್ ಕಲರ್ ಅಂತ ಕರೀತಾರೆ. ನಮ್ಮಲ್ಲಿ ಕಪ್ಪು ಬೆಳಪು ನಡೆಯುತ್ತೆ, ಬಟ್ ಅಮೇರಿಕಾದಲ್ಲಿ ಇಟ್ ಲೀಡ್ಸ್ ಟು ರೇಸಿಸಮ್. ಆಫ್ಕೋರ್ಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ಸ್ ಅಡಿಯಲ್ಲೂ ಕೂಡ ಈ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ರೇಸ್ ಇಟ್ ಹ್ಯಾಸ್ ಬಿನ್ ಬ್ಯಾಂಡ್. ಬಟ್ ಆದರೂ ಕೂಡ ವಿ ಟೆನ್ ಟು ಯೂಸ್ ಇಟ್ ಬಿಕಾಸ್ ಇಂಡಿಯನ್ಸ್ ಆರ್ ಕೈಂಡ್ ಹಾರ್ಟೆಡ್ ಮತ್ತು ವಿಶಾಲ ಹೃದಯದವರು. ಎವ್ರಿಥಿಂಗ್ ಈಸ್ ಓಕೆ ಹಿಯರ್. ಸೊ ಇಲ್ಲಿ ಮೊದಲನೇದಾಗಿ ಹೇಳುವಂಥ ಅಂಶ ಏನಪ್ಪ ಅಂದರೆ, ಈ ಆರ್ಟಿಮಿಸ್ ಮಿಷನ್ ಇದರ 2ನೇ ಒಂದು ಆವೃತ್ತಿ ಪಾರ್ಟ್ 2 ಅಲ್ಲಿ ಮನುಷ್ಯರನ್ನು ಕೊಂಡೊಯ್ಯುವಂತಹ ಈ ಒಂದು ರಾಕೆಟ್ ಏನು ಮಾಡುತ್ತೆ, ಸದ್ಯದವರೆಗೂ ಇಲ್ಲಿಯವರೆಗೂ ಮನುಷ್ಯ ಹೋಗಿರುವಂತಹ ಒಂದು ಡಿಸ್ಟೆನ್ಸನ್ನು ದಾಟಿ ಬಿಯಾಂಡ್ ದಟ್ ಸೋ ಫಾರ್ ಇಲ್ಲಿವರೆಗೂ ಮನುಷ್ಯ ಅರೌಂಡ್ 2,58,000 ಸಮಥಿಂಗ್ ಮೈಲ್ಸನ್ನು ಟ್ರಾವೆಲ್ ಮಾಡಿರ್ತಾನೆ. ರಫ್ಲಿ 4,50,000 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳಿ. ಈ ಡಿಸ್ಟೆನ್ಸನ್ನು ದಾಟಿ ಅದರ ಆಚೆಗೆ ಮನುಷ್ಯರನ್ನು ಕೊಂಡೊಯ್ಯುವಂತಹ ಒಂದು ಕೆಲಸವನ್ನು ಈ ಮಿಷನ್ ಮಾಡ್ತಾ ಇದೆ. ಯಾವುದು? ಪಾರ್ಟ್ 2 ಮಿಷನ್. ಕ್ಲಿಯರ್? ನೆಕ್ಸ್ಟು ಇದರಲ್ಲಿ ನಾನು ಹೇಳಿದೆ ಆರ್ಟಿಮಿಸ್ 2ನ ಭಾಗವಾಗಿ 4 ಆಸ್ಟ್ರೋನಾಟ್ಸ್ ಅಥವಾ ಗಗನಯಾತ್ರಿಗಳು ಇರ್ತಾರೆ. ಅವರು ಇಲ್ಲಿ ಈ ಭೂಮಿಯನ್ನು ಬಿಟ್ಟು ಚಂದ್ರನ ಒಂದು ಕಕ್ಷೆಗೆ ಅಥವಾ ಆರ್ಬಿಟ್ ಆಫ್ ಮೂನ್ಗೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಆ್ಯಂಡ್ ಇವೆಂಚುಲಿ ಅಲ್ಲಿ ಮೂನ್ ಮೇಲೆ ಲ್ಯಾಂಡ್ ಆಗ್ತಾರೆ. ರೈಟ್, ಸೌತ್ ಪೋಲಲ್ಲಿ. ಆ 4 ಗಗನಯಾತ್ರಿಗಳ ಹೆಸರನ್ನ ಕೇಳ್ಬೋದು, ಬಿಕಾಸ್ KPSC ಈಸ್ ಇನ್ಫೇಮಸ್ಲಿ ಫೇಮಸ್ ಫಾರ್ ಆಸ್ಕಿಂಗ್ ಸಚ್ ಮೈನರ್ ಫ್ಯಾಕ್ಟ್ಸ್. ಲಿಸನ್ ಟು ಮೀ, KPSC ಈಸ್ ಇನ್ಫೇಮಸ್ಲಿ ಫೇಮಸ್ ಫಾರ್ ಆಸ್ಕಿಂಗ್ ಸಚ್ ಮೈನರ್ ಫ್ಯಾಕ್ಟ್ಸ್. ಸೊ 4 ಹೆಸರನ್ನ ಬರೆದು ಬಿಡ್ತೀನಿ, ಆಮೇಲೆ ಒಂದು ಟ್ರಿಕ್ಕನ್ನು ಹೇಳ್ತೀನಿ ಹೆಂಗೆ ನೆನಪಿಟ್ಕೋಬೇಕು ಅಂತ. ಹಲೋ ಸರ್. ರೀಡ್ ವೈಸ್ಮ್ಯಾನ್ ಮೊದಲನೇ ವ್ಯಕ್ತಿ, ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್ ಆ್ಯಂಡ್ ಜೆರೆಮಿ ಹಾನ್ಸೇನ್. ವೆರಿ ಡೀಟೇಲ್ಡಾಗಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೋರಿಂಗ್ ಅನಿಸ್ಬೋದು, ಬಟ್ ಈಗ ಬೋರಿಂಗ್ ಅನಿಸಿದ್ರು ಕೂಡ ಎಕ್ಸಾಮಲ್ಲಿ ನಿಮಗೆ ಎಂಟರ್ಟೈನಿಂಗ್ ಅನಿಸುತ್ತೆ. ಯು ಡಿಸೈಡ್. ಇವಾಗ ಎಂಟರ್ಟೈನಿಂಗ್ ಆಗಿ ಸುಮ್ಮನೆ ಒಂದು ಕ್ವಶನ್ ಹಾಕಿ 3 ಸ್ಟೇಟ್ಮೆಂಟ್ ಓದ್ಕೊಂಡು ಫ್ಯಾಕ್ಟ್ಸ್ ಓದಿ ಸ್ಕಿಪ್ ಮಾಡಿ ಎಕ್ಸಾಮಲ್ಲಿ ಅದರ ಒಂದು ರಿಪರ್ಕಷನ್ ಅನುಭವಿಸ್ಬೇಕಾ, ಅಥವಾ ಇವಾಗ ಸ್ವಲ್ಪ ಕಷ್ಟ ಅನುಭವಿಸಿ ಎಕ್ಸಾಮಲ್ಲಿ ಎಂಟರ್ಟೈನಿಂಗ್ ಆಗಿ ಸಾಲ್ವ್ ಮಾಡಿ ಬರಬೇಕಾ? ದಿ ಚಾಯ್ಸ್ ಇಸ್ ಯುವರ್ಸ್. ರೈಟ್. ಸೊ ಯಾರ್ಯಾರು? ರೀಡ್ ವೈಸ್ಮ್ಯಾನ್, ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್ ಆ್ಯಂಡ್ ಜೆರೆಮಿ ಹ್ಯಾನ್ಸನ್ ಅನ್ನು 4 ಗಗನಯಾತ್ರಿಗಳನ್ನು ಅಥವಾ ಆಸ್ಟ್ರೋನಾಟ್ಸನ್ನು ಈ ಮಿಷನ್ ಯಾವುದು ಪಾರ್ಟ್ 2 ಮಿಷನ್ ಕೊಂಡೊಯ್ಯುತ್ತೆ. ಇದರಲ್ಲಿ ನಾನು ಅವಾಗಲೇ ಹೇಳಿದೆ, ಫಸ್ಟ್ ವುಮೆನ್ ಇರ್ತಾರೆ. ಫಸ್ಟ್ ವುಮೆನ್ ಟು ಟ್ರಾವೆಲ್ ಟು ಮೂನ್, ಟ್ರಾವೆಲ್ ಟು ಸ್ಪೇಸ್ ಅಲ್ಲ. ಸುನೀತಾ ವಿಲಿಯಮ್ಸ್ ಸೇರಿದಂತೆ ಸುಮಾರು ಜನ ಈಗಾಗಲೇ ಹೋಗಿ ಬಂದಿದ್ದಾರೆ. ದಟ್ಸ್ ನಾಟ್ ಅವರ್ ಪಾರ್ಟ್. ನಾವಿಲ್ಲಿ ಫೋಕಸ್ ಮಾಡ್ತಾ ಇರೋದು ಫಸ್ಟ್ ವುಮನ್ ಆ್ಯಂಡ್ ಫಸ್ಟ್ ಪರ್ಸನ್ ಆಫ್ ಕಲರ್, ಮೊದಲ ಮಹಿಳೆ ಮತ್ತು ಮೊದಲ ಕಪ್ಪು ವರ್ಣೀಯ. ಕ್ರಿಸ್ಟಿನಾ ಕೋಚ್ ಅವರು, ಶಿ ವಿಲ್ ಬಿ ದಿ ಫಸ್ಟ್ ವುಮೆನ್ ಟು ಲ್ಯಾಂಡ್ ಆನ್ ಮೂನ್ನ ಸೌತ್ ಪೋಲ್. ಆ್ಯಂಡ್ ವಿಕ್ಟರ್ ಗ್ಲೋವರ್ ವಿಲ್ ಬಿ ದಿ ಫಸ್ಟ್ ಪರ್ಸನ್ ಆಫ್ ಕಲರ್. ಇದು ಅರ್ಥ ಆಯ್ತು ಎಲ್ರಿಗೂ? ಎಷ್ಟು ಜನಕ್ಕೆ ಅರ್ಥ ಆಯಿತು? ಒಂದು ಥಮ್ಸ್ ಅಪ್ ಬರಲಿ ಪ್ಲೀಸ್. ರೈಟ್. ಸೊ ಇದು ಏನು ಮಾಡುತ್ತೆ, ಈ 2ನೇ ಆವೃತ್ತಿ ಅಥವಾ ಸೀಸನ್ 2 ಅಥವಾ ಮಿಷನ್ 2 ಏನು ಮಾಡುತ್ತೆ, ಆರ್ಟಿಮಿಸ್ ಮಿಷನ್ ಸಿರೀಸ್ನ ಮಿಷನ್ 2 ಈ 4 ಗಗನಯಾತ್ರಿಗಳನ್ನು ಕರ್ಕೊಂಡೋಗಿ ಸೋ ಫಾರ್ ಮಾನವರು ಹೋಗಿರುವಂತಹ ದೂರವನ್ನು ದಾಟಿ ಒಂದು ಹೆಜ್ಜೆ ಮುಂದೆ ಹೋಗಿ ಬರುತ್ತೆ, ಜಸ್ಟ್ ಟು ಎನ್ಶ್ಯೂರ್ ದೇರ್ ಸೇಫ್ಟಿ. ಅವರು ಅದಕ್ಕೆ ಹೊಂದ್ಕೊಳ್ತಾರೋ ಇಲ್ವೋ, ಎವ್ರಿಥಿಂಗ್ ಇಸ್ ಸೇಫ್ ಆರ್ ನಾಟ್ ಅಂತ ಒಂದು ಅಂದಾಜನ್ನು ಮಾಡುತ್ತೆ. ರೈಟ್. ನೆಕ್ಸ್ಟು ಇದರ 3ನೇ ಭಾಗ ಏನು ಮಾಡುತ್ತೆ, ಕರ್ಕೊಂಡೋಗಿ ಅವರನ್ನು ಚಂದ್ರನ ದಕ್ಷಿಣ ಧ್ರುವದ ಬಳಿ, ಸೌತ್ ಪೋಲ್, ಸದರ್ನ್ ಪಾರ್ಟ್ ಆಫ್ ಮೂನ್, ವಿಚ್ ಈಸ್ ಯೂಶ್ವಲಿ ಅವೇ ಫ್ರಮ್ ಅರ್ತ್, ಕೋಲ್ಡ್, ಸಮ್ವಾಟ್ ಕೋಲ್ಡರ್ ಕಂಪೇರ್ ಟು ನಾರ್ದರ್ನ್ ಪಾರ್ಟ್. ಸೊ ಅಲ್ಲಿ ಇವರನ್ನು ಇಳಿಸಿ ಬಂದ್ಬಿಡುತ್ತೆ. ಆ್ಯಂಡ್ ಆರ್ಟೆಮಿಸ್ 4 ಏನು ಮಾಡುತ್ತೆ, ಇಳಿಸಿ ಬಂದಮೇಲೆ ಅಷ್ಟಕ್ಕೆ ಸುಮ್ಮನೆ ಆಗುತ್ತಾ? ನೋ.
ಚಂದ್ರನ ಸುತ್ತ ಇರುವಂತಹ ಒಂದು ಕಕ್ಷೆಯಲ್ಲಿ, ಒಂದು ಆರ್ಬಿಟಲ್ಲಿ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು, ಯಾವ ರೀತಿ ನಮ್ಮ ಭೂಮಿಗೆ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅದೇ ರೀತಿಯಾದಂತಹ ಒಂದು ಲೂನಾರ್ ಸ್ಪೇಸ್ ಸ್ಟೇಷನನ್ನು ಕೂಡ ಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನು ಆರ್ಟೆಮಿಸ್ 4 ಮಾಡುತ್ತೆ. ಅಂಡರ್ಸ್ಟುಡ್? ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಆರ್ಟೆಮಿಸ್ ಮಿಷನ್. ಅರ್ಥ ಆಯ್ತಾ? ಸ್ವಲ್ಪ ಡೀಟೇಲ್ ಆಯಿತು, ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಕ್ವಶನ್ ದಿಸ್ ಟೈಮ್ ಆನ್ ದಿಸ್. ಡೆಫಿನೆಟ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆನ ನೀವು ಯು ಕ್ಯಾನ್ ಎಕ್ಸ್ಪೆಕ್ಟ್, ರೈಟ್? ನೆಕ್ಸ್ಟು, ಇತ್ತೀಚೆಗೆ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನಲ್ಲಿ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ, ಇದಕ್ಕೇನಂತ ಕರಿತೀವಿ? ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್. ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್. ಮೊದಲನೇದಾಗಿ ಏನು ಕೇಳ್ತಾರೆ? ಈ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟು ಅಥವಾ ಆಫ್ಪಾ ಅಂತ ಏನು ಕರಿತೀವಿ, ಇದು ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತೀವಿ. ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾರೆ. ಆಗೇನು ಹೇಳಬೇಕು? 1958 ಇದನ್ನು ಜಾರಿಗೆ ತರಲಾಯಿತು. ಇಸ್ ಇಟ್ ಕ್ಲಿಯರ್? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅಪಾರ್ಟ್ ಫ್ರಮ್ ದಿಸ್, ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಇನ್ ವಿಚ್ ಆಲ್ ಸ್ಟೇಟ್ಸ್, ಪ್ರಸ್ತುತ ಇದು ಭಾರತದ ಯಾವ ಯಾವ ರಾಜ್ಯಗಳಲ್ಲಿ ಜಾರಿಯಲ್ಲಿದೆ. ಇಟ್ ಈಸ್ ಇನ್ ಫೋರ್ಸ್ ಇನ್ ವಿಚ್ ಆಲ್ ಕಂಟ್ರೀಸ್ ಅಂತ ಕೇಳಿದ್ರೆ, ಯು ಶುಡ್ ರಿಮೆಂಬರ್ ಇನ್ ಅ ವೆರಿ ಸಿಂಪಲ್ ಮ್ಯಾನರ್. ಇದೇನಿದು? ಇದು ಕಿವಿಯಲ್ಲ, ಭಾರತದ ಈಶಾನ್ಯ ಭಾಗ. ಅಸ್ಸಾಮಲ್ಲಿದೆ. ಇದು ಅಸ್ಸಾಮ, ಸ್ವಲ್ಪ ರಫ್ಲಿ ಅಸ್ಸಾಂ ಥರ ಅನ್ಸುತ್ತಲ್ಲ. ಅಸ್ಸಾಮಲ್ಲಿದೆ, ಅರುಣಾಚಲ ಪ್ರದೇಶದಲ್ಲಿದೆ, ನಾಗಾಲ್ಯಾಂಡಲ್ಲಿದೆ ಮತ್ತು ಮಣಿಪುರಲ್ಲಿದೆ. ನೆನಪಿರುತ್ತಾ? ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್. ನಾನು ಅದೇ ಹೇಳೋದು, ನೀವು ಯಾವುದೇ ಸಬ್ಜೆಕ್ಟ್ ಬರೀ ಇದಷ್ಟೇ ಅಲ್ಲ, ಬೀಟ್ ಹಿಸ್ಟ್ರಿ, ಬೀಟ್ ಜಿಯೋಗ್ರಫಿ, ಬೀಟ್ ಇವನ್ ಎಕನಾಮಿಕ್ಸ್ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಕರೆಂಟ್ ಅಫೇರ್ಸ್, ಏನೇ ಓದುವಾಗಲೂ ಕೂಡ ಪಕ್ಕದಲ್ಲಿ ಒಂದು ಮ್ಯಾಪ್ ಇಟ್ಕೊಂಡಿರಿ. ಮ್ಯಾಪ್ ಮುಖಾಂತರ ಅಥವಾ ಪಿಕ್ಚರ್ ಮೆಮೊರಿ ಮುಖಾಂತರ ನೀವು ನೆನಪಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ರೈಟ್? ಕ್ಲಿಯರ್? ಫೈನ್ ದೆನ್. ಸೊ ಇಲ್ಲಿ ಈ ಎರಡು ಅಂಶ ಕೇಳ್ಬೋದು. ಒಂದು, ಇದು ಈ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾರೆ. ಯಾಕಂದರೆ KPSC 1958 ಇದ್ದದನ್ನು 1978 ಮಾಡಿ ನಿಮ್ಮನ್ನು ಟ್ರ್ಯಾಪ್ ಮಾಡುವಂತಹ ಪ್ರಯತ್ನವನ್ನು ಸದಾ ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಯಾವ ಯಾವ ರಾಜ್ಯಗಳಲ್ಲಿ ಇಟ್ ಈಸ್ ಇನ್ ಫೋರ್ಸ್ ಅಂತ ಕೇಳ್ತಾರೆ. ಅನಂತರ ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾ? ಈ ಒಂದು ಕಾಯ್ದೆಯಡಿ ಕೆಲವೊಂದಿಷ್ಟು ಏರಿಯಾಗಳನ್ನು ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಡಿಕ್ಲೇರ್ ಮಾಡ್ಬೋದು. ಸ್ಟೇ ವಿತ್ ಮೀ. ಕೆಲವೊಂದಿಷ್ಟು ಪ್ರದೇಶಗಳನ್ನು ಪ್ರಕ್ಷುಬ್ಧ ಅಥವಾ ತೊಂದರೆಗೊಳಗಾಗುವಂತಹ ಪ್ರದೇಶಗಳು ಅಂತ ಡಿಕ್ಲೇರ್ ಮಾಡ್ಬೋದು. ಈ ರೀತಿ ಅಂಡರ್ ದಿ ಪ್ರೊವಿಷನ್ಸ್ ಆಫ್ ದಿಸ್ ಆ್ಯಕ್ಟ್ ಡಿಸ್ಟರ್ಬ್ ಏರಿಯಾಸ್ ಅಂತ ಘೋಷಣೆ ಮಾಡುವಂತಹ, ಡಿಕ್ಲೇರ್ ಮಾಡುವಂತಹ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ? ಕಮೆಂಟ್ ಮಾಡಿ. ಹೂ ಕ್ಯಾನ್ ಡಿಕ್ಲೇರ್ an area to be a disturbed area as per the provisions of the AFSPA Act? AFSPA yaru? Is it the central government or the state government? Possible question ide idu. Just try ಮಾಡಿ. ಆಪ್ಷನ್ಸ್ ಕೊಡಲ. ಸೆಂಟರು, ಸ್ಟೇಟ್ಸು, ಪ್ರೆಸಿಡೆಂಟು, ಸೆಂಟರು, ಸ್ಟೇಟು, ಪ್ರೆಸಿಡೆಂಟು ಹೇಳಿ. ಡಿ ಬೋತ್ 1 and 2 ಅಂದರೆ ಸೆಂಟರ್ ಮತ್ತು ಸ್ಟೇಟು. ಆನ್ಸರ್ ಏನು? ಆನ್ಸರ್ ಬಂದ್ಬಿಟ್ಟು, ಈ ಒಂದು ಶಾಸನ ಅಥವಾ ಕಾಯ್ದೆ ಅಡಿಯಲ್ಲಿ ಬೋತ್ ಸೆಂಟರ್ ಆಸ್ ವೆಲ್ ಆಸ್ ಸ್ಟೇಟ್ಸ್ ಕ್ಯಾನ್ ಡಿಕ್ಲೇರ್ ಎನ್ ಏರಿಯಾ ಟು ಬಿ ಅ ಡಿಸ್ಟರ್ಬ್ಡ್ ಏರಿಯಾ. ಕೇಂದ್ರ ಮತ್ತು ರಾಜ್ಯ ಇಬ್ಬರೂ ಕೂಡ ಒಂದು ಪ್ರದೇಶವನ್ನು ಪ್ರಕ್ಷುಬ್ಧ ಅಥವಾ ತೊಂದರೆಗೊಳಗಾದ ಅಥವಾ ಡಿಸ್ಟರ್ಬ್ಡ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ಬೋದು. ಆ್ಯಂಡ್ ಯಾವಾಗ ಈ ಒಂದು ಡಿಕ್ಲರೇಷನ್ ಬರುತ್ತೋ ಆವಾಗ ಆಫ್ಸ್ಪಾ ಕಾಯ್ದೆಯಡಿ ಮಿಲಿಟರಿಯವರಿಗೆ ಸ್ಪೆಷಲ್ ಪವರ್ಸ್ ಬರುತ್ತೆ. ಎಲ್ಲಿವರೆಗೂ ಒಂದು ಏರಿಯಾವನ್ನು ಡಿಸ್ಟರ್ಬ್ ಏರಿಯಾ ಅಂತ ಕರೀಲಿಕ್ಕೆ ಬರಲ್ವೋ ಅಥವಾ ಕ್ಲಾಸಿಫೈ ಮಾಡಲ್ವೋ ಅಲ್ಲಿವರೆಗೂ ಆರ್ಮಿಗೆ ಏನು ಸ್ಪೆಷಲ್ ಪವರ್ಸ್ ಇರಲ್ಲ ವಿತ್ ರೆಸ್ಪೆಕ್ಟ್ ಟು ದೀಸ್ ಏರಿಯಾಸ್. ಒಂದ್ಸರಿ ಡಿಕ್ಲೇರ್ ಮಾಡಿದ್ಮೇಲೆ ಆ ಒಂದು ಪ್ರದೇಶದಲ್ಲಿ ಆರ್ಮಿಯವರಿಗೆ ಸ್ಪೆಷಲ್ ಪವರ್ಸ್ ಬರುತ್ತೆ. ಇದರ ಅವಶ್ಯಕತೆ ಏನಿದೆ? ಯಾಕಂದರೆ ಇದನ್ನು ಡ್ರೆಕೋನಿಯನ್ ಲಾ ಅಂತ ಕೂಡ ಕರೀತಾರೆ. ಸುಮಾರು ಜನ ಇದನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಇದನ್ನು ರಿಮೂವ್ ಮಾಡ್ತಾ ಇಲ್ಲ. ಕಾರಣ, ಈ ಆಫ್ಸ್ಪಾನ ಇಂಟ್ರೊಡ್ಯೂಸ್ ಯೂಶುವಲಿ ಮಾಡ್ತಾ ಇರೋದು ಬಾರ್ಡರಿಂಗ್ ಏರಿಯಾಸಲ್ಲಿ, ಜಮ್ಮು ಕಾಶ್ಮೀರಲ್ಲಿ ಹಿಂದೆ ಮಾಡ್ತಾ ಇದ್ರು. ಅದರದ್ದೇ ಆದಂಥ ಒಂದು ಸ್ಪೆಷಲ್ ಆ್ಯಕ್ಟ್ ಇದೆ, ಜಮ್ಮು ಕಾಶ್ಮೀರ್ ಆರ್ಮ್ಡ್ ಫೋರ್ಸಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಸೌಂಡ್ ಕೇಳಿಸ್ತಾ ಇಲ್ವಾ? ಜಮ್ಮು ಕಾಶ್ಮೀರ್ ಆರ್ಮ್ಡ್ ಫೋರ್ಸಸ್ ಆ್ಯಕ್ಟ್ ಅಂತ ಇತ್ತು. ಅದನ್ನು ಹೊರತುಪಡಿಸಿದ್ರೆ ಯೂಶಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ಬಿಕಾಸ್ ಅಲ್ಲಿ ಚೈನೀಸ್ ಅಗ್ರೆಷನ್ನು ಮತ್ತು ಈ ಏನು ನಮ್ಮ ಬಂಡುಕೋರರು, ಯಾರು ಕೆಂಪು ಉಗ್ರರು ಅಂತ ಕರಿತೀವಲ್ಲ, ನಕ್ಸಲೈಟ್ಸು, ಅದ್ರ ಜೊತೆಗೆ ನಮ್ಮ ಯಾರು ಈ ಕಡೆ ಮಯನ್ಮಾರಿಂದ ಬರುವಂತಹ ಇಲ್ಲಿಗಲ್ ಮೈಗ್ರೆಂಟ್ಸು, ಬಾಂಗ್ಲಾದೇಶದಿಂದ ಬರುವಂತಹ ಇಲ್ಲಿಗಲ್ ಮೈಗ್ರೆಂಟ್ಸು, ಇವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ ಲೋಕಲ್ ಪೊಲೀಸು, ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ ಆಗಲ್ಲ.
ಹಾಗಾಗಿ ಅಂತಹ ಕೆಲವೊಂದಿಷ್ಟು ಪ್ರದೇಶಗಳನ್ನು ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಡಿಕ್ಲೇರ್ ಮಾಡಿದಾಗ ಆರ್ಮಿಗೆ ಸ್ಪೆಷಲ್ ಪವರ್ ಬರುತ್ತೆ, ಇದರ ಅವಶ್ಯಕತೆ ಇದೆ. ಆದರೆ ಡ್ರೆಕೋನಿಯನ್ ಲಾ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಇದರ ಅಡಿಯಲ್ಲಿ ಆರ್ಮಿಗೆ ಸ್ಪೆಷಲ್ ಪವರ್ ನೀಡಲಾಗಿದೆಯಲ್ಲ, ಇಟ್ ಕ್ಯಾನ್ ಡೂ ಲಿಟ್ರಲಿ ಎನಿಥಿಂಗ್ ವಿದೌಟ್ ವಾರೆಂಟ್. ಯಾರನ್ನಾದ್ರೂ ಅರೆಸ್ಟ್ ಮಾಡ್ಬೋದು, ಯಾರನ್ನಾದ್ರೂ ಎತ್ತಾಕೊಂಡು ಹೋಗಿ ಚಾರ್ಜ್ ಮಾಡ್ಬೋದು, ಏರೋಪ್ಲೇನ್ ಹತ್ತಿಸ್ಬೋದು, ಅಥವಾ ವಿದೌಟ್ ಎನಿ ವಾರೆಂಟ್ ಅದು ಒಂದು ಮನೆಗೆ ಹೋಗಿ ಅಲ್ಲಿ ಸರ್ಚನ್ನು ಕೂಡ ಮಾಡ್ಬೋದು. ಸೊ ಇದನ್ನ ಸುಮಾರು ಬಾರಿ ಮಿಸ್ಯೂಸ್ ಮಾಡಿಕೊಂಡಿರುವಂತಹ ನಿದರ್ಶನಗಳು ಉಂಟು. ಹಾಗಾಗಿ ಇಂತಹ ಮಿಸ್ಯೂಸಿಂದ ಅಲ್ಲಿ ಇರ್ತಕ್ಕಂತಹ ಬುಡಕಟ್ಟು ಜನಾಂಗದವರು, ಬಡವರು, ಮಹಿಳೆಯರು ಇವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ತಪ್ಪು ಮಾಡಿರೋರು ಇದ್ದಾರೆ, ಬಟ್ ಆ ತಪ್ಪು ಮಾಡಿರೋರ ಜೊತೆಗೆ ಇನ್ನೋಸೆಂಟ್ಸು ಇರ್ತಾರಲ್ವಾ. ಸೊ ಅವ್ರಿಗೆ ತೊಂದರೆ ಆದಾಗ ಆಬ್ವಿಯಸ್ಲಿ ವಾಯ್ಸ್ ಅನ್ನ ರೇಸ್ ಮಾಡಬೇಕು, ಬಿಕಾಸ್ ದಟ್ ಈಸ್ ದಿ ಮೇನ್ ಎಸೆನ್ಸ್ ಆಫ್ ಡೆಮೋಕ್ರಸಿ. ಹಾಗಾಗಿ ಇದನ್ನ ಡ್ರೆಕೋನಿಯನ್ ಲಾ ಅಂತ ಕರೀತಾರೆ. ಸಾಕು ಅನ್ಸುತ್ತೆ, ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ. ಮೇನ್ಸ್ ಅಲ್ಲಿ ವಿಲ್ ಹ್ಯಾವ್ ಮಚ್ ಬೆಟರ್ ಎಕ್ಸ್ಪ್ಲನೇಷನ್, ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಪೇಪರ್ 3 ಸೆಕ್ಯೂರಿಟಿಯಲ್ಲಿ ನಿಮಗೆ ಇದು ತುಂಬ ಇನ್ನೂ ಚೆನ್ನಾಗಿ ಡಿಸ್ಕಸ್ ಮಾಡ್ಬೋದು. ರೈಟ್ ನಾವು 1958 ಆ್ಯಕ್ಟು ಅಸ್ಸಾಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ನೆನಪಿರಲಿ. ಅದಾದಮೇಲೆ ಇದರ ಅಡಿಯಲ್ಲಿ ಒಂದು ಏರಿಯಾವನ್ನು ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳ್ಬಿಟ್ಟು ಬೋತ್ ಸೆಂಟರ್ ಆಸ್ ವೆಲ್ ಆಸ್ ಸ್ಟೇಟ್ಸ್ ಕ್ಯಾನ್ ಡಿಕ್ಲೇರ್. ನಂತರದಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ, ಅಂದರೆ ಒಂದು ರಾಜ್ಯದಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾವನ್ನು ಕೂಡ ಡಿಸ್ಟರ್ಬ್ಡ್ ಅಂತ ಡಿಕ್ಲೇರ್ ಮಾಡ್ಬೋದು, ಅಥವಾ ಇಡೀ ರಾಜ್ಯವನ್ನೇ ಇಡೀ ರಾಜ್ಯವನ್ನು ಕೂಡ ಡಿಸ್ಟರ್ಬ್ಡ್ ಅಂತ ಡಿಕ್ಲೇರ್ ಮಾಡ್ಬೋದು. ಇಸ್ ಇಟ್ ಆಡಿಬಲ್? ಸೌಂಡ್ ಕ್ಲಿಯರ್ ಆಗಿದೆಯಾ? SD ಅನ್ನೋರಿಗೆ ಸೌಂಡ್ ಬರ್ತಾ ಇಲ್ವಂತೆ. ಫಾರ್ ಅದರ್ಸ್ ಕ್ಲಿಯರಾಗಿ ಕೇಳಿಸ್ತಿದೆಯಾ? ಬೇಗ ಬೇಗ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಸ್ ಇಟ್ ಆಡಿಬಲ್? ಶ್ವೇತಾ ಒಬ್ಬರನ್ನ ಬಿಟ್ಟು ಯಾರೂ ರಿಪ್ಲೈ ಮಾಡ್ತಾ ಇಲ್ಲ. ಆಯಿತು, ನೀವು ಲೈಬ್ರರಿಲಿ ಅದು ಕೂತ್ಕೊಂಡಿರಿ, ಮಾತಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಎಸ್ ಅಂತ ಹಾಕಿದ್ರೆ ನನಗೂ ಕೂಡ ಒಂದು ಮೋಟಿವೇಶನ್ ಇರುತ್ತೆ. ಇಲ್ಲಾಂದ್ರೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಫಸ್ಟ್ ಆಫ್ ಆಲ್ ಆನ್ಲೈನ್ ಕ್ಲಾಸಸ್ ಆರ್ ರಿಯಲಿ ಬೋರಿಂಗ್. ಯಾಕಂದರೆ ಯಾರೂ ಮುಂದ್ಗಡೆ ಇರಲ್ಲ. ಇಷ್ಟು ಎಫರ್ಟ್ ಹಾಕುವಾಗ ನಿಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು ಚೂರು ಎಫರ್ಟ್ ಇನ್ ರಿಟರ್ನ್ ಬರಲಿಲ್ಲ ಅಂದರೂ ಕೂಡ ಇಟ್ ಈಸ್ ಡಿಮೋಟಿವೇಟಿಂಗ್ ಆ್ಯಕ್ಚುಲಿ. ಸ್ವಲ್ಪ ಲೇಟ್ ಆದರೂ ಕೂಡ ಯಾವ ಥರ ಚಾರ್ಜ್ ಮಾಡ್ತೀರಾ ನೋಡಿ, ಅದೇ ಥರ ಈಗೆಲ್ಲಿ ಹೋಗುತ್ತೆ ಎಲ್ಲರದು. ಇರಲಿ, ಫೈನ್. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ 90ನೇ ವಾರ್ಷಿಕೋತ್ಸವವನ್ನು ಇತ್ತೀಚೆಗೆ ಆಚರಣೆ ಮಾಡಿಕೊಳ್ತು. ನಿಮ್ಗೇನು ಬೇಕು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ರಚನೆ ಆಯಿತು, ಯಾವಾಗ ಸ್ಥಾಪನೆ ಆಯಿತು? 1934, ಅಂದರೆ ಬ್ರಿಟಿಷ್ ಎರಾದಲ್ಲಿ, ಪ್ರೀ ಇಂಡಿಪೆಂಡೆನ್ಸ್ ಸಂದರ್ಭದಲ್ಲಿ ಇದನ್ನು 1934ರ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. 1934 ಆ್ಯಕ್ಟ್ ಅದು ರಚನೆ ಆಗಿದ್ದಲ್ಲ, 1934 ಆ್ಯಕ್ಟ್ ಅಡಿಯಲ್ಲಿ ರಚನೆ ಆಯಿತು. ಎಲ್ಲರೂ ಹೇಳೋ ಪ್ರಕಾರ ಹಿಲ್ಟನ್ ಯಂಗ್ ಕಮಿಷನ್, ಬ್ರಿಟಿಷ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದಂತಹ ಹಿಲ್ಟನ್ ಯಂಗ್ ಕಮಿಷನ್ ರಿಪೋರ್ಟ್ ಬೇಸಿಸ್ ಮೇಲೆ ಇದನ್ನು ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ಅಗ್ರಿ, ಬಿಕಾಸ್ ನೀವು ಹಿಸ್ಟ್ರಿ ಓದುವಾಗ ನೋಡಿರ್ತೀರ, ಈ ಹಿಲ್ಟನ್ ಯಂಗ್ ಕಮಿಷನ್ ರೆಫರೆನ್ಸ್ ಎಲ್ಲಿಂದ ತೊಗೊಂಡಿದೆ ಹೇಳಿ? RBI ಬೇಕು ಅಂತ ಹಿಲ್ಟನ್ ಯಂಗ್ ಕಮಿಷನ್ ರೆಕಮೆಂಡ್ ಮಾಡಿಲ್ಲ. ಹಿಲ್ಟನ್ ಯಂಗ್ ಕಮಿಷನ್ ಬಂದು, ಹಿಲ್ಟನ್ ನೇತೃತ್ವದ ಒಂದು ಕಮಿಷನ್ ಬರುತ್ತೆ ಭಾರತಕ್ಕೆ. ಅವರು ಬಂದಾಗ RBI ಇರಲ್ಲ, ಏನೂ ಇರಲ್ಲ. ಭಾರತದ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಅಥವಾ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿರುತ್ತೆ ಪೋಸ್ಟ್ ವರ್ಲ್ಡ್ ವಾರ್ 1. ಹಾಗಾಗಿ ಎಷ್ಟೋ ಫೆಮೈನ್ಸ್ ಆಗಿರುತ್ತೆ ಆ್ಯಂಡ್ ಇನ್ಫ್ಲೇಷನ್ ಇರುತ್ತೆ, ಏನೆಲ್ಲ ಆಗಿರುತ್ತೆ. ಒಂದು ಕಡೆ ಎಂಪ್ಲಾಯ್ಮೆಂಟ್ ಇರಲ್ಲ, ರೆವೆನ್ಯೂ ಇರಲ್ಲ, ಯಾಕಂದರೆ ಇವ್ರದ್ದು ಕರಪ್ಷನ್ ಬ್ರಿಟಿಷ್ ಗೌರ್ಮೆಂಟ್. ಹಾಗಾಗಿ ಅದನ್ನು ಸರಿಪಡಿಸಲಿಕ್ಕೆ ಹಿಲ್ಟನ್ ಯಂಗ್ ನೇತೃತ್ವದ ಒಂದು ಕಮಿಷನನ್ನು ರಚನೆ ಮಾಡ್ತಾರೆ. ಅವರು ಭಾರತಕ್ಕೆ ಬಂದಾಗ ಅವ್ರಿಗೂ ಕೂಡ ಐಡಿಯಾ ಇರಲ್ಲ. ಇವ್ರಿಗೆ ಐಡಿಯಾ ಕೊಟ್ಟಿದ್ದು ಯಾರು ಗೊತ್ತಾ? 1923ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಒಂದು ಬುಕ್ಕನ್ನು ಬರೀತಾರೆ. ವಾಟ್ ಈಸ್ ಇಟ್ ಕಾಲ್ಡ್? ಆ ಬುಕ್ಕು ದಿ ಪ್ರಾಬ್ಲಮ್ ಆಫ್ ರುಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಸೊಲ್ಯೂಷನ್. ನೆನಪಿರಲಿ, ದಿ ಪ್ರಾಬ್ಲಮ್ ಆಫ್ ರುಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಸೊಲ್ಯೂಷನ್ ಅಂತ ಲಾಂಗ್ ಬ್ಯಾಕ್ ಈ ಹಿಲ್ಟನ್ ಯಂಗ್ ಕಮಿಷನ್ ಒಂದು ಸಮಿತಿ ಬರೋ ಮುಂಚೆನೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಪುಸ್ತಕ ಬರೆದಿರ್ತಾರೆ, ಸುಮಾರು 8-10 ವರ್ಷದಿಂದನೇ. ಅದರಲ್ಲಿ ಅವ್ರು ಹೇಳಿರ್ತಾರೆ, ಈ ರೀತಿ ಹಣಕಾಸು ನಿರ್ವಹಣೆ ಅಂತ ಬಂದಾಗ ಎಲ್ಲರೂ ಕೂಡ ಫೇಲ್ ಆಗ್ತಾ ಇದ್ದಾರೆ. ಅದನ್ನು ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ಸು ಅಥವಾ ಗೌರ್ಮೆಂಟ್ ಅಥಾರಿಟೀಸು ಗೌರ್ಮೆಂಟ್ಸ್ ಕೈಯಲ್ಲಿ ಕೊಡಬಾರ್ದು. ಅದಕ್ಕೋಸ್ಕರ ಒಂದು ಸೆಂಟ್ರಲ್ ಬ್ಯಾಂಕ್ ಬೇಕಾಗುತ್ತೆ, ಸೆಂಟ್ರಲ್ ರೆಗ್ಯುಲೇಟರ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಭಾರತಕ್ಕೆ ಒಂದು ಸೆಂಟ್ರಲ್ ಬ್ಯಾಂಕ್ ಅವಶ್ಯಕತೆ ಇದೆ ಅಂತ ಹೇಳಿರ್ತಾರೆ. ಅದನ್ನು ಓದ್ಕೊಂಡು ಕ್ಲೀನಾಗಿ ಅಧ್ಯಯನ ಮಾಡಿಕೊಂಡು ಹೈಲೈಟ್ ಮಾಡಿಕೊಂಡು ಅಂಡರ್ಲೈನ್ ಮಾಡಿಕೊಂಡು ಹಿಲ್ಟನ್ ಯಂಗ್ ಕಮಿಷನ್ ಏನು ಮಾಡ್ತಾರೆ? ಈಗಿನ ಥರ ಇಂಟರ್ನೆಟ್ ಇರಲಿಲ್ಲ, ಆಮೇಲೆ ChatGPT ಇರಲಿಲ್ಲ, ಪ್ರೂಫ್ ರೀಡಿಂಗ್ ಮಾಡೋಕ್ಕೆ ಯಾರೂ ಇರಲಿಲ್ಲ, ಆಮೇಲೆ ಕಾಪಿರೈಟು ಕ್ಲೇಮ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಹಿಲ್ಟನ್ ಏನು ಮಾಡುತ್ತೆ? ಆ ಕಮಿಟಿ ಓದ್ಕೊಂಡು ನನ್ನದೇ ಸರ್ ಇದು ರಿಪೋರ್ಟ್ ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಸರ್ಕಾರಕ್ಕೆ ರೆಕಮೆಂಡ್ ಮಾಡುತ್ತೆ, ಈ ರೀತಿ ಸೆಂಟ್ರಲ್ ಬ್ಯಾಂಕ್ ಬೇಕು ಅಂತ ಹೇಳ್ಬಿಟ್ಟು. ಬೇಸ್ಡ್ ಆನ್ ದ್ಯಾಟ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್. ಸೊ ವಿಚ್ ಮೀನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಭಾರತದ ಸೆಂಟ್ರಲ್ ಬ್ಯಾಂಕ್ ಆಗಿರತಕ್ಕಂತಹ ರಿಸರ್ವ್ ಬ್ಯಾಂಕ್, ಇದರ ರಚನೆಗೆ ಪ್ರಮುಖ ಕಾರಣ ಯಾರು? ಈ ಒಂದು ಶ್ರೇಯಸ್ಸನ್ನು ಅಥವಾ ಈ ಒಂದು ಕೃತಜ್ಞತೆಯನ್ನು ನಾವು ಯಾರಿಗೆ ಸಲ್ಲಿಸಬೇಕು? ಹಿಲ್ಟನ್ ಯಂಗಿಗೆ ಸಲ್ಲಿಸಬೇಕಾ ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಸಲ್ಲಿಸಬೇಕಾ? ಇಟ್ ಈಸ್ ವೆರಿ ಸಬ್ಜೆಕ್ಟಿವ್. ನಾನು ಅಲ್ಲಗಳಿತಾ ಇಲ್ಲ, ಜಸ್ಟ್ ಐ ಆಮ್ ಗಿವಿಂಗ್ ಯು ದಿ ಇನ್ಫಾರ್ಮೇಷನ್. ಫೈನ್.
ಇದನ್ನು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕೂಡ ಕರಿತೀವಿ ನಾವು. ಆ್ಯಂಡ್ ಇದು ಸೆಂಟ್ರಲ್ ರೆಗ್ಯುಲೇಟರ್ ಕೂಡ ಆಗಿರುತ್ತೆ. ಆ್ಯಂಡ್ ಇದು ಯಾವುದು ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಬಂದ್ಬಿಟ್ಟು ಯಾರ ವ್ಯಾಪ್ತಿ ಇರುತ್ತೆ? ಕೇಂದ್ರ ಸರ್ಕಾರದ ವ್ಯಾಪ್ತಿ ಇರುತ್ತೆ. ಮಾನಿಟರಿ ಪಾಲಿಸಿ ಬಂದ್ಬಿಟ್ಟು ಯಾರ ವ್ಯಾಪ್ತಿ ಇರುತ್ತೆ? ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯಾಪ್ತಿ ಇರುತ್ತೆ. ಇದನ್ನು ಹೇಳೋದೇ ಮರ್ತ್ಬಿಟ್ಟೆ. ಇಲ್ಲಿ 4 ಆಸ್ಟ್ರೋನಾಟ್ಸ್ ಅಂತ ಹೇಳಿದ್ನಲ್ಲ, ಇವರನ್ನು ಹೆಂಗೆ ನೆನಪಲ್ಲಿ ಇಟ್ಕೋಬೇಕು? 4 ಆಸ್ಟ್ರೋನಾಟ್ಸನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಈ ಒಂದು ಕೋಡನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹ್ಯಾಂಡ್ ಗ್ಲೋವ್ಸ್ ಫಾರ್ ವೈಸ್ ಕೋಚ್. ಹ್ಯಾಂಡ್ ಗ್ಲೋವ್ಸ್ ಫಾರ್ ವೈಸ್ ಕೋಚ್. ಇಲ್ಲಿ ಫಾರ್ ಬಿಟ್ಬಿಡಿ. ಹ್ಯಾಂಡ್ ಗ್ಲೋವ್ಸ್ ಫಾರ್ ವೈಸ್ ಕೋಚ್ ಅಂದರೆ ಹ್ಯಾಂಡ್ ಅಂದರೆ ಏನು? ಜೆರೆಮಿ ಹ್ಯಾನ್ಸೇನ್. ಗ್ಲೋವ್ ಅಂದರೆ ವಿಕ್ಟರ್ ಗ್ಲೋವರ್. ವೈಸ್ ಅಂದರೆ ರೀಡ್ ವೈಸ್ಮ್ಯಾನ್. ಕೋಚ್ ಅಂದರೆ ಕೃಷ್ಣ ಕೋಚ್. ನೆನಪಲ್ಲಿರುತ್ತಾ? ಸೊ ಎಲ್ಲಿ ಸಾಧ್ಯನೋ ಅಲ್ಲಿ ನೀವು ಈ ಥರ ಸ್ವಲ್ಪ ಟಿಪ್ಸ್, ಟ್ರಿಕ್ಸ್, ಟೆಕ್ನಿಕ್ಸ್ ಏನು ಸಾಧ್ಯನೋ ಅದನ್ನು ಬಳಸ್ಕೊಂಡು ಹೋದರೆ ಉತ್ತಮವಾಗಿರುತ್ತದೆ. ಸೊ ಎಲ್ಲಿದ್ವಿ ನಾವು? 1934 ರಿಸರ್ವ್ ಬ್ಯಾಂಕಲ್ಲಿದ್ವಿ. ಸೊ ರಿಸರ್ವ್ ಬ್ಯಾಂಕ್ ಇದು ರಾಷ್ಟ್ರೀಕೃತ ಆಗಿದ್ದಾವಾಗ, ನ್ಯಾಷನಲೈಸ್ ಆಗಿದ್ದಾವಾಗ 1949ನಲ್ಲಿ ಇದನ್ನು ಪೋಸ್ಟ್ ಇಂಡಿಪೆಂಡೆನ್ಸ್ ನಾವು ಏನು ಮಾಡಿದ್ವಿ? ನ್ಯಾಷನಲೈಸ್ ಮಾಡಿದ್ವಿ. ಫೈನ್. ವಿತ್ತೀಯ ನೀತಿ ಇದು ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಮ್ಯಾಗ್ಝಿನ್ ಎರಡರಲ್ಲೂ ಇದೆ. ಯು ಕ್ಯಾನ್ ಜಸ್ಟ್ ರೆಫರ್. ಯಾವುದು ನೆಸೆಸರಿ ಇರುತ್ತೋ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸರ್ ಒಸ್ಬೋರ್ನ್ ಸ್ಮಿತ್ ಇವರು RBIನ ಮೊದಲ ಗವರ್ನರ್ ಆಗಿದ್ದರು. ಗವರ್ನರ್ ಜನರಲ್ನ ಗವರ್ನರ್, ರೈಟ್. ನೆಕ್ಸ್ಟ್ ನಿಮ್ಗೆ ಬೇಕಾದರೆ ಏನು ಇದ್ರ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಕೇಳಿದ್ರೆ ಪ್ರಶ್ನೆ ಏನು ಕೇಳ್ಬೋದು? ಎನಿ ಐಡಿಯಾ? ಎನಿ ಐಡಿಯಾ? ಸಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟ್ ಪ್ರಿಂಟಿಂಗ್ ಅಂತ ಬಂದಾಗ ನೋಟ್ ಪ್ರಿಂಟಿಂಗ್ ಜವಾಬ್ದಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡಲಾಗಿದೆ. ಕೆಲವೊಂದಿಷ್ಟು ನೋಟ್ಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ಅವಕಾಶ ಇದೆ. ಸೊ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಡೆತನದಲ್ಲಿ ಇರ್ತಕ್ಕಂತಹ ಪ್ರಿಂಟಿಂಗ್ ಪ್ರೆಸ್, ನೋಟ್ ಪ್ರಿಂಟಿಂಗ್, ಕರೆನ್ಸಿ ನೋಟ್ ಪ್ರಿಂಟಿಂಗ್ ಪ್ರೆಸ್, ನೆನ್ಪಿಟ್ಕೊಳ್ಳಿ, ಕರೆನ್ಸಿ ನೋಟ್ ಪ್ರಿಂಟಿಂಗ್ ಪ್ರೆಸ್ ಎಲ್ಲೆಲ್ಲಿದೆ? ಕ್ಯಾನ್ ಎನಿವನ್ ಟೆಲ್ ಮಿ? Can anyone tell me? ಕರೆಕ್ಟಾ? ಎಸ್ ಆರ್ ನೋ? RBI ಸ್ಕೀಮ್ಸ್ ಮೇಲೆ ಯೂಶುವಲಿ ಬರಲ್ಲ. RBI ಇತ್ತೀಚೆಗೆ ಏನಾದರೂ ಈ ಗವರ್ನೆನ್ಸ್ ಇನಿಷಿಯೇಟಿವ್ ಆರಂಭ ಮಾಡಿದರೆ, ಹೊಸ ಆ್ಯಪೆಲ್ಲ ಲಾಂಚ್ ಮಾಡಿದೆ, ಅದನ್ನು ಕೂಡ ನಾನು ಹೇಳ್ತೀನಂತೆ. ಹೊಸ ಈ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ಅಥವಾ ಹೊಸದಾಗಿ ಏನಾದರೂ ಅದು ಲಾಂಚ್ ಮಾಡಿದರೆ ಅವೇರ್ನೆಸ್ ಕ್ಯಾಂಪೇನ್, ಅದ್ರ ಮೇಲೆ ಕೇಳ್ಬೋದು ಪ್ರಶ್ನೆ. ಸೊ ಎಸ್, ಓಕೆ. ನೆಕ್ಸ್ಟ್ 2023-24 ಫೈನಾನ್ಷಿಯಲ್ ಇಯರಲ್ಲಿ ಅತಿ ಹೆಚ್ಚು ಸರಕು ಸಾಗಣೆ ಅಥವಾ ಮೋಸ್ಟ್ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನಲ್ಲಿ ಅಗ್ರ ಶ್ರೇಯಾಂಕದಲ್ಲಿ ಯಾವುದು? ಅಗ್ರ ಶ್ರೇಯಾಂಕದ ಭಾರತೀಯ ಪ್ರಮುಖ ಬಂದರಾಗಿ ಪ್ಯಾರಾದೀಪ್ ಪೋರ್ಟ್ ಇದು ಬಂದಿದೆ ಈಗ ಆಯ್ಕೆಯಾಗಿ. ಅಂದರೆ ಇಟ್ ಹ್ಯಾಸ್ ಸೀನ್ ಹೈಯೆಸ್ಟ್ ಗೂಡ್ಸ್ ಟ್ರಾನ್ಸಾಕ್ಷನ್ ಅಥವಾ ಟ್ರಾನ್ಸಿಷನ್. 2023-24ರಲ್ಲಿ ಅತಿ ಹೆಚ್ಚು ಸರಕು ಸಾಗಣೆ ಅಥವಾ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಯಾವ ಪೋರ್ಟಲ್ಲಿ ಆಗಿದೆ ಅಂತ ಹೇಳಿದ್ರೆ, ಪ್ಯಾರಾದೀಪ್ ಪೋರ್ಟ್. ಪ್ಯಾರಾದೀಪ್ ಪೋರ್ಟ್ ಎಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ? ಒಡಿಶಾ. ವೆರಿ ಗುಡ್. ಒಡಿಶಾದಲ್ಲಿ ಇರ್ತಕ್ಕಂತಹ ಪ್ರಮುಖ ಬಂದರು. ಭಾರತದಲ್ಲಿ ಇರ್ತಕ್ಕಂತಹ ಒಟ್ಟು ಪ್ರಮುಖ ಬಂದರುಗಳು ಎಷ್ಟು? ಸೋಫಾರ್ 12. ಈಗ 13th ಮೇಜರ್ ಪೋರ್ಟ್ ಆಗಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಇರ್ತಕ್ಕಂತಹ ಗ್ಯಾಲಥಿಯಾ ಬೇಯಲ್ಲಿ ಇರ್ತಕ್ಕಂತಹ ಒಂದು ಬಂದರನ್ನು ಈಗ 13th ಮೇಜರ್ ಪೋರ್ಟ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಕ್ಲಿಯರ್? ನೆಕ್ಸ್ಟ್, ಇತ್ತೀಚೆಗೆ ಮೈ CGHS ಆ್ಯಪನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸಚಿವಾಲಯ ಆರಂಭ ಮಾಡಿದೆ. ನಿಮಗೆ ಪ್ರಶ್ನೆ ಏನು ಕೇಳ್ಬೋದಾ? ಇಂತಹ ಒಂದು ಟಾಪಿಕ್ ಬಂದರೆ ಕ್ವಶನ್ಸ್ ವಿಲ್ ಬಿ ವೆರಿ ವೆರಿ ಸಿಂಪಲ್. ಯಾವ ರೀತಿ? ಮೈ CGHS ಆ್ಯಪ್ ವಿಚ್ ವಾಸ್ ಲಾಂಚ್ ರೀಸೆಂಟ್ಲಿ ಈಸ್ ರಿಲೇಟೆಡ್ ಟು ಹೆಲ್ತ್ ಕೇರ್ ಫೆಸಿಲಿಟೀಸ್ ಆಫ್ ಗೌರ್ಮೆಂಟ್ ಎಂಪ್ಲಾಯೀಸ್. ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ನೌಕರರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ
ಆರೋಗ್ಯಕ್ಕೆ, ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ವಿಷಯಗಳಿಗೆ ಈ ಮೈ CGHS ಆ್ಯಪನ್ನು ಡೆವಲಪ್ ಮಾಡಲಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಏನಾಗುತ್ತೆ ಗೊತ್ತಾ, ಯಾರಾದರೂ ಗೌರ್ಮೆಂಟ್ ಸರ್ವೆಂಟ್ ಇದ್ರೆ ಗೊತ್ತಾಗುತ್ತೆ. ಏನು ಆ ಆ್ಯಪನ್ನು ಓಪನ್ ಮಾಡಿದ್ರೆ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಇದೆ, ಅಂದರೆ ಏನೂ ಆಗೋದು ಬೇಡ, ಬಟ್ ಇಫ್ ಇನ್ ಕೇಸ್ ಏನಾದರೂ ಆಯಿತು ಅಂದರೆ ನೀವು ಎಲ್ಲಿ ಈ ಹೆಲ್ತ್ ಕೇರ್ ಫೆಸಿಲಿಟಿನ ತೊಗೊಳ್ಬೋದು, ಕ್ಯಾಶ್ಲೆಸ್ ಆಗಿರ್ಬೋದು, ಅಥವಾ ನಾಳೆ ಮತ್ತೆ ಗೌರ್ಮೆಂಟ್ ರೀಇಂಬರ್ಸ್ ಮಾಡ್ಬೋದು. ಒಟ್ಟಿನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ರಿಕಗ್ನೈಸ್ಡ್ ಹಾಸ್ಪಿಟಲ್ಸ್ ಎಲ್ಲೆಲ್ಲಿದೆ, ಯಾವ್ಯಾವ್ದ್ರ ಜೊತೆಗೆ ಅಫಿಲಿಯೇಷನ್ ಇದೆ, ಅಲ್ಲಿ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೀಡುವಂತಹ ಆ್ಯಪ್ ಇದಾಗಿರುತ್ತೆ. ಜಾಸ್ತಿ ಬೇಡ, ಅಷ್ಟೇ ತಿಳ್ಕೊಂಡ್ರೆ ಸಾಕು. ಇತ್ತೀಚೆಗೆ ಕಾತಿಯಾ ಗೋಧಿ ಸುದ್ದಿಯಲ್ಲಿತ್ತು. ಏನು ಕೇಳ್ಬೋದು, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಕಾತಿಯಾ ಗೋಧಿ ಅಥವಾ ಕಾತಿಯಾ ಗೋಧಿ ಇತ್ತೀಚೆಗೆ ಈ ಕೆಳಗಿನ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿತ್ತು ಅಂತ ಕೇಳಿದ್ರೆ, ಆಪ್ಷನ್ಸಲ್ಲಿ GI ಟ್ಯಾಗ್ ಇದ್ರೆ ಕಣ್ಣು ಮುಚ್ಕೊಂಡು ಹಾಕಿ. ಸೊ GI ಟ್ಯಾಗ್ ಮೇಲೆ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಎ ಕ್ವಶನ್, ಡೆಫಿನೆಟ್ಲಿ ಅಂತ ಅನಿಸುತ್ತೆ. ಬಿಕಾಸ್ ಪ್ರತಿ ವರ್ಷ ಒನ್ ಆರ್ ದಿ ಅದರ್ ವೇ ಕೇಳ್ತಾರೆ. GI ಟ್ಯಾಗು 27ಗೂ ಕೇಳಿದ್ರು. ಹಾಗಾಗಿ ಕಾತಿಯಾ ಗೋಧಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಇದಕ್ಕೆ ಅದಕ್ಕಿರುವಂತಹ ವಿಶಿಷ್ಟ ಗುಣಲಕ್ಷಣಗಳಿಗಾಗಿ ಇಟ್ ಹ್ಯಾಸ್ ಬಿನ್ ರೀಸೆಂಟ್ಲಿ ಅವಾರ್ಡೆಡ್ ದಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಓಕೆ, ಅಡ್ಮಿಟ್ ಕಾರ್ಡ್ ರಿಲೀಸ್ಡ್ ಅಂತೆ. ವೆರಿ ಗುಡ್. ಯಾರಾದರೂ ಕ್ಲಾಸ್ ಮುಗಿಲಿ ಆಮೇಲೆ ಚೆಕ್ ಮಾಡೋರು ಅಂತ ಡೋಂಟ್ ವರಿ, ಈಗ ಎಲ್ಲ ಅಫೆಕ್ಟ್ ಆಗುತ್ತೆ. ಎಲ್ಲರೂ ಹೊರಟೋಗ್ತಾರೆ ನೋಡಿ ಇವಾಗ ಅಷ್ಟೇ. ಯಾಕಂದರೆ ಆಮೇಲೆ ರೆಕಾರ್ಡೆಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎವ್ರಿ ಒನ್ ಇಸ್ ಕಾನ್ಫಿಡೆಂಟ್. ನಾನೊಂದು ಕೆಲಸ ಮಾಡ್ತೀನಿ, ಕ್ಲಾಸ್ ಮುಗಿತಾ ಇದ್ದಂಗೆ ಅನ್ಲಿಸ್ಟ್ ಮಾಡಿಟ್ಬಿಡ್ತೀನಂತೆ, ಯಾರಿಗೂ ಗೊತ್ತಾಗಲ್ಲ. ಸೊ ದಟ್ ಸುಮ್ಮನೆ ಇರಬೇಕೆಲ್ಲರೂ ಇಲ್ಲೇ. ಓಕೆ, GI ಟ್ಯಾಗನ್ನು ನೀಡುವಂತಹ ಒಂದು ಸಂಸ್ಥೆ GI ರಿಜಿಸ್ಟ್ರಿ ಇದೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ. ಇದು ಚೆನ್ನೈ ಬೇಸ್ಡ್ ಸಂಸ್ಥೆ ಆಗಿರುತ್ತೆ. ಇದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಆ್ಯಕ್ಟ್ 1999 ಅಡಿಯಲ್ಲಿ ಈ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು, ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸು ಮತ್ತು ನ್ಯಾಚುರಲ್ ಪ್ರಾಡಕ್ಟ್ಸು ಎಲ್ರಿಗೂ ಈ ಮೂರೂ ಒಂದು ವಿಭಾಗಗಳಲ್ಲಿ ಬರ್ತಕ್ಕಂತಹ ಪ್ರಾಡಕ್ಟ್ಸ್ಗೆ, ಎಲಿಜಿಬಲ್ ಪ್ರಾಡಕ್ಟ್ಸ್ಗೆ GI ಟ್ಯಾಗನ್ನು ನೀಡುತ್ತೆ. ಒಂದ್ಸರಿ ಒಂದು ಪ್ರಾಡಕ್ಟ್ಗೆ GI ಟ್ಯಾಗ್ ಸಿಕ್ಕರೆ 10 ವರ್ಷಗಳ ಕಾಲ ಅದನ್ನು ಬೇರೆ ಯಾರು ಕೂಡ ಡೂಪ್ಲಿಕೇಟ್ ಮಾಡೋ ಹಾಗಿಲ್ಲ ಅಥವಾ ಆ ಹೆಸರಲ್ಲಿ ಮಾರೋ ಹಾಗಿಲ್ಲ. ಕಾತಿಯಾ ಗೋಧಿ ಅಂತ ಹೇಳ್ಬಿಟ್ಟು ನಾವು ನಾಳೆ ಬೆಂಗಳೂರಿಂದ ಒಂದು ಚೀಲ ರೆಡಿ ಮಾಡಿ ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಮಾರಕ್ಕೆ ಶುರು ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಆಗುತ್ತೆ. ಯಾಕೆ ಹೇಳಿ, GI ಟ್ಯಾಗ್ ಇದೆ. ಸೊ UP ಇಂದ ಇದು ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೋ ಅವ್ರು ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಅರ್ಥ ಆಯ್ತಾ? ಫಾರ್ 10 years. ಇದರ ಪ್ರಮುಖ ಅಂಶ ಏನು? ಇಟ್ ಇಸ್ ಗ್ಲೂಟೆನ್ ಫ್ರೀ, ಪ್ರೋಟೀನ್ ಇರುತ್ತೆ. ಇದು ಎಂತಹ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಬೆಳೆಯುತ್ತೆ. ಅಂದರೆ ಇಟ್ ಈಸ್ ಸಮ್ವಾಟ್ ಡ್ರಾಟ್ ರೆಸಿಸ್ಟೆಂಟು ಆ್ಯಂಡ್ ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತೆ, ನ್ಯೂಟ್ರಿಯೆಂಟ್ ರಿಚ್ ಇರುತ್ತೆ. ಆ್ಯಂಡ್ ಇದು ಡಿಸೀಸ್ ವಿರುದ್ಧ ಪರಿಣಾಮಕಾರಿಯಾಗಿರುವಂತಹ ಒಂದು ಏನಂತ ಕರೀಬೋದು ಪ್ರಾಡಕ್ಟ್ ಆಗಿರುತ್ತೆ. ಕ್ಲಿಯರ್? ಕ್ಯಾನ್ ಬಿ ರಿನ್ಯೂಡ್ ಆಫ್ಟರ್ 10 years. ಎಸ್, ಅಬ್ಸಲ್ಯೂಟ್ಲಿ. GI ಟ್ಯಾಗ್ ಕ್ಯಾನ್ ಬಿ ರಿನ್ಯೂಡ್ ಆಫ್ಟರ್ 10 years ಸಬ್ಜೆಕ್ಟ್ ಟು ಕಂಡೀಷನ್ಸ್. ಸಿಕಂದರಾಬಾದ್ ಕೆಂಟೋನ್ಮೆಂಟಲ್ಲಿ ಪರಮವೀರ ಚಕ್ರ ಪಾರ್ಕನ್ನು ಉದ್ಘಾಟನೆ ಮಾಡಲಾಗಿದೆ. ಸಿಕಂದರಾಬಾದ್ ಎಲ್ಲಿ ಬರುತ್ತೆ? ಆಪ್ಷನ್ ಸಿಂಪಲ್ ಟು ಸಿಂಪಲ್ ಕ್ವಶನ್ಸ್ ಕೆಲವೊಬ್ರು ಗೊತ್ತಿರಲ್ಲ. ಸಿಕಂದರಾಬಾದ್ ಎಲ್ಲಿ ಬರುತ್ತೆ? ಆನ್ಸರ್ ಹೇಳಿ. ಸೊ ಇತ್ತೀಚೆಗೆ ಸಿಕಂದರಾಬಾದ್ ಕ್ಯಾಂಟೋನ್ಮೆಂಟಲ್ಲಿ ಒಂದು ಪರಮವೀರ ಚಕ್ರ ಪಾರ್ಕನ್ನು ಇನಾಗ್ರೇಟ್ ಮಾಡಲಾಗಿದೆ. ಬೇಸಿಕಲಿ ಪರಮವೀರ ಚಕ್ರ ಇಲ್ಲಿವರೆಗೂ 21 ಜನಕ್ಕೆ, ಅದರಲ್ಲಿ 16 ಜನಕ್ಕೆ ಮರಣೋತ್ತರವಾಗಿ ಪೋಸ್ಟ್ ಮಸ್ಲಿ ದೊರಕಿದ್ರೆ ಇನ್ನು 5 ಜನಕ್ಕೆ ಜೀವಿತಾವಧಿಯಲ್ಲಿ ಸಿಕ್ಕಿರುತ್ತೆ. ರೈಟ್. ಸೊ ಈ ಪರಮವೀರ ಚಕ್ರ ಅಂದರೆ ಇಟ್ ಈಸ್ ಹೈಯೆಸ್ಟ್ ಮಿಲಿಟರಿ ಆನರ್, ಹೈಯೆಸ್ಟ್ ಮಿಲಿಟರಿ ಆನರ್ ಅಂತ ಕರಿಬೋದು. ಕರೆಕ್ಟ್. ಸೊ ಭಾರತವನ್ನು ಅಥವಾ ಭಾರತದ ಭದ್ರತೆಗೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡುವಂತಹ ಅಥವಾ ಹೋರಾಡಿ ಮಡಿದಂತಹ ನಮ್ಮ ಆರ್ಮಿ ಪರ್ಸನಲ್ ಅಥವಾ ಏನಂತ ಕರಿಬೋದು, ಸ್ಪೆಷಲ್ ಫೋರ್ಸಸ್, ಆರ್ಮ್ಡ್ ಫೋರ್ಸಸ್ ಪರ್ಸನಲ್, ಅವರ ಒಂದು ಕೊಡುಗೆಯನ್ನು ಸ್ಮರಿಸಲಿಕ್ಕೆ ಈ ಪರಮವೀರ್ ಚಕ್ರವನ್ನು ನೀಡಲಾಗುತ್ತೆ. ಆ್ಯಂಡ್ ಬಹುಶಃ ನೀವೆಲ್ಲರೂ ಕೂಡ ಸ್ವಲ್ಪ ಸರ್ಪ್ರೈಸ್ ಆಗ್ಬೋದು. ಯಾಕಂದರೆ ತೆಲಂಗಾಣದಲ್ಲಿದೆ, ದಟ್ ಈಸ್ ಸೆಕೆಂಡರಿ. ಏನಕ್ಕಂದರೆ ಈ ಪರಮವೀರ ಚಕ್ರ ಏನಿದೆಯಲ್ಲ, ನೋಡಿರ್ಬೇಕು ನೀವು, ಇಲ್ಲಿ ನಾನು ತೋರ್ಸೋಕ್ಕಾಗ್ತಾ ಇಲ್ಲ. ಈ ಪರಮವೀರ ಚಕ್ರ ಆಮೇಲೆ ಗೂಗಲ್ ಮಾಡಿ ನೋಡಿ. ಇಟ್ ಹ್ಯಾಸ್ ಬೀನ್ ಡಿಸೈನ್ ಬೈ ಅ ಸ್ವಿಸ್ ಬೇಸ್ಡ್ ಲೇಡಿ, ಸ್ವಿಸ್ ಮೂಲದ ಮಹಿಳೆ ಇದನ್ನು ಡಿಸೈನ್ ಮಾಡಿದ್ದಾರೆ. ಅವ್ರ ಹೆಸರು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾಕಂದರೆ ಈ ವರ್ಷ ಸ್ಪೀಚಲ್ಲಿ ನರೇಂದ್ರ ಮೋದಿ ಅವರು ಅವ್ರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದರು. ಅವ್ರ ಹೆಸರು ಸಾವಿತ್ರಿ ಖಾನೋಲ್ಕರ್ ಅಂತ ಹೇಳ್ಬಿಟ್ಟು.
ಸರ್ ಏನು ಸ್ವಿಸ್ ಮೂಲ ಅಂತೀರಾ, ಹೆಸರು ನೋಡಿದ್ರೆ ಭಾರತೀಯ ಮೂಲದಿದೆ. ಸಿ ಬೇಸಿಕಲಿ ಶಿ ಫೆಲ್ ಇನ್ ಲವ್ ವಿತ್ ಆರ್ಮಿ ಪರ್ಸನ್ ಆಫ್ ಇಂಡಿಯಾ. ಭಾರತೀಯ ಮೂಲದ ಒಬ್ಬರು ವಿಕ್ರಮ್ ಖಾನೋಲ್ಕರ್ ಅಂತ ಒಬ್ಬರು ಇವರಿದ್ರು, ಆರ್ಮಿ ಮ್ಯಾನ್ ಇದ್ರು, ಆರ್ಮಿ ಆಫೀಸರ್ ಇದ್ರು. ಅವರು ಟ್ರೈನಿಂಗ್ ಹೋದಾಗ ಸ್ವಿಟ್ಜರ್ಲ್ಯಾಂಡ್ಗೆ, ಅಲ್ಲಿ ಅವರು ಇವ್ರು ನೋಡಿ ಕಣ್ಸಲಗೆ ಲವ್ ಎಟ್ ಫಸ್ಟ್ ಸೈಟ್ ಆಗುತ್ತೆ. ಹಾಗಾಗಿ ಲವ್ ಈಸ್ ಬ್ಲೈಂಡ್ ಆ್ಯಂಡ್ ಟ್ರೂ ಲವ್ ಇದ್ದಿದ್ದರಿಂದ ಅವರು ಎಲ್ಲ ಬಿಟ್ಟು ಇಲ್ಲಿ ಬರ್ತಾ ಇರೋ ಜೊತೆಗೆ ಅವರು ಈ ಒಂದು ಪರಮವೀರ ಚಕ್ರವನ್ನು ಡಿಸೈನ್ ಮಾಡ್ತಾರೆ. ಇಷ್ಟು ಸ್ಟೋರಿ. ಇವ್ರ ಹೆಸರು ನೆನಪಿರಲಿ, ಸಾವಿತ್ರಿ ಖಾನೋಲ್ಕರ್ ಅಂತ ಹೇಳ್ಬಿಟ್ಟು, ರೈಟ್. ಆ್ಯಂಡ್ ಮತ್ತೊಂದು ನಿಮ್ಗೆ ಪ್ರಶ್ನೆ ಕೇಳ್ಬೋದು, ಈ ಪರಮವೀರ ಚಕ್ರವನ್ನು ನೆನಪಿರಲಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಭಾರತ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ದಲ್ಲ. ಇದನ್ನು ವಿಲಿಯಂ ಬೆಂಟಿಕ್ ಕಾಲದಲ್ಲಿ, ವಿಲಿಯಂ ಬೆಂಟಿಕ್ ಅವ್ರ ಟೈಮ್ ಪೀರಿಯಡ್ ಯಾರಾದರೂ ಹೇಳ್ಬೋದಾ? ವಿಲಿಯಂ ಬೆಂಟಿಕ್ ಏನಿದ್ರು ಅವರ ಕಾಲದಲ್ಲೇ ಹಿ ವಾಸ್ ದಿ ಫಸ್ಟ್ ಪರ್ಸನ್. ಇನ್ಫ್ಯಾಕ್ಟ್ ವಿಲಿಯಂ ಬೆಂಟಿಕ್ ಮೊದಲ ಬಾರಿಗೆ ಮಿಲಿಟರಿ ಸೇವೆಗಳನ್ನ ಪರಿಗಣಿಸಿ ಈ ಪರಮವೀರ ಚಕ್ರವನ್ನು ಏನು ಮಾಡಿರ್ತಾರೆ, ಏನು ಕೊಟ್ಟಿರ್ತಾರೆ, ಲೈಕ್ ಅವಾರ್ಡ್ ಮಾಡಿರ್ತಾರೆ, ರೈಟ್. ಓಕೆ, ಫಸ್ಟ್ ಅವಾರ್ಡ್ ಯಾರು? ಸೋಮನಾಥ್ ಶರ್ಮಾ. ಸೋಮನಾಥ್ ಶರ್ಮಾ ಇಸ್ ದಿ ಫಸ್ಟ್ ಅವಾರ್ಡಿ. ಕ್ಲಿಯರ್? ಅಂಡರ್ಸ್ಟುಡ್? ನೆಕ್ಸ್ಟ್, ವಿಶ್ವದ, ಭಾರತದಲ್ಲ, ಏಷ್ಯಾದಲ್ಲ, ಅಥವಾ ಅರ್ಧ ಭೂಮಿದಲ್ಲ, ಈಸ್ಟ್ ಹೆಮಿಸ್ಫಿಯರ್ದಲ್ಲ, ಇಡೀ ಪ್ರಪಂಚದ ಮೊಟ್ಟ ಮೊದಲ ಓಂ ಆಕಾರದ ದೇವಸ್ಥಾನ. ಓಂ ಆಕಾರ ಅಂದರೆ ಈ ಓಂ ಆಕಾರದ ದೇವಸ್ಥಾನವನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ? ರಾಜಸ್ಥಾನದ ಪಾಲಿ ಜಿಲ್ಲೆಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇದನ್ನು ನೀವು ಸ್ಪೇಸಿಂದ ನೋಡಿದ್ರೆ, ಆಕಾಶದಿಂದ ನೋಡಿದ್ರೆ ಈ ರೀತಿ ಗೋಚರ ಆಗುತ್ತಂತೆ. ಸುಮಾರು 250 ಎಕರೆ ವಿಸ್ತೀರ್ಣದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ರೈಟ್. ಜಾಸ್ತಿ ಇನ್ಫಾರ್ಮೇಷನ್ ಬೇಡ, ದಿಸ್ ಆರ್ ಆಲ್ ಒನ್ ಲೈನರ್ಸ್. ಫೈನ್. ಆ್ಯಂಡ್ ಬೇಕಾದರೆ ಪ್ರಪಂಚದ ಅತಿ ದೊಡ್ಡ ದೇವಾಲಯ ಯಾವುದು? ಆಂಕೋರ್ ವಾಟ್ ದೇವಸ್ಥಾನ ಕ್ಯಾಂಬೋಡಿಯಾದಲ್ಲಿದೆ. ಆ್ಯಂಡ್ ಅದನ್ನು ಬಿಟ್ಟರೆ ಪ್ರಪಂಚದ ಅತ್ಯಂತ ದೊಡ್ಡ ರಾಮಾಯಣ ದೇವಸ್ಥಾನವನ್ನು ಎಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ? ಬಿಹಾರದಲ್ಲಿ, ಕರೆಕ್ಟ್. ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟು, ಇತ್ತೀಚೆಗೆ 4 ಹುಲಿಗಳನ್ನು ಉತ್ತರಾಖಂಡದಿಂದ ರಾಜಸ್ಥಾನಕ್ಕೆ, ಫ್ರಮ್ ದಿ ಸ್ಟೇಟ್ ಆಫ್ ಉತ್ತರಾಖಂಡ್ ಟು ರಾಜಸ್ಥಾನಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿತ್ತು. ಅದರ ಜೊತೆಗೆ ಒಡಿಶಾಗೂ ಕೂಡ ಉತ್ತರಾಖಂಡದಿಂದ ಹುಲಿಗಳನ್ನು ಏನು ಸಾಗಣೆ ಮಾಡಲಿಕ್ಕೆ ಒಂದು ಗ್ರೀನ್ ಸಿಗ್ನಲ್ನ ನೀಡಲಾಗಿತ್ತು. ಯೂಶುವಲಿ ಯಾರು ಪರ್ಮಿಷನ್ ಕೊಡಬೇಕು? ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದ್ರ ಜೊತೆಗೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಇದರ ಒಂದು ಪರ್ಮಿಷನ್ ಕೂಡ ಬೇಕಾಗುತ್ತೆ. ನೆನಪಿರಲಿ, ಎರಡೂ ಕೂಡ ಸ್ಟ್ಯಾಚ್ಯೂಟರಿ ಬಾಡೀಸ್, ಬೋತ್ ಆರ್ ಸ್ಟ್ಯಾಚ್ಯೂಟರಿ ಬಾಡೀಸ್. ಒಂದು 2002ರ ತಿದ್ದುಪಡಿ ಕಾಯ್ದೆ, ಯಾವುದು? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972. ಅದಕ್ಕೆ 2002ರಲ್ಲಿ ತಿದ್ದುಪಡಿ ಏನು ಮಾಡ್ತಾರೆ? ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫನ್ನು ಆವಾಗ ರಚನೆ ಮಾಡಿದ್ರೆ. ನೆಕ್ಸ್ಟು NTCAನ ಐ ಥಿಂಕ್ 2006 6 or 4 ಐ ಥಿಂಕ್ 2004 ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಆಗ ಏನು ಮಾಡ್ತಾರೆ? ರಚನೆ ಮಾಡ್ತಾರೆ. 2004 or 6, ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್, ಜಸ್ಟ್ ಲೆಟ್ ಮಿ ನೋ. ಫೈನ್. ಸೊ ಹುಲಿಗಳು ಅಂತ ಬಂದರೆ, ಹುಲಿಗಳ IUCN ಸ್ಟೇಟಸ್ ಗೊತ್ತಿರುತ್ತೆ ನಿಮಗೆ, ಗೊತ್ತಿರುತ್ತಲ್ವಾ? ಆ್ಯಂಡ್ ರೀಸೆಂಟ್ ಸೆನ್ಸಸ್ ಅಂದ್ರೆ ಗೊತ್ತಿರಲೇಬೇಕು. ಒಟ್ಟು ಹುಲಿಗಳ ಸಂಖ್ಯೆ 3682. ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಇರ್ತಕ್ಕಂತಹ ರಾಜ್ಯ ಮಧ್ಯಪ್ರದೇಶ ವಿತ್ ಅರೌಂಡ್ 785 ಟೈಗರ್ಸ್. ನೆಕ್ಸ್ಟ್ ಕರ್ನಾಟಕದಲ್ಲಿ 563 ಟೈಗರ್ಸ್ ಇದ್ದಾವೆ. ಕಳೆದ ಸೆನ್ಸಸ್ಗೆ ಹೋಲಿಸಿದ್ರೆ 2 ಟೈಗರ್ಸ್ ಕಮ್ಮಿ ಆಗಿದ್ದಾವಂತೆ. ಎಲ್ಲಿ ಹೋಗಿದ್ದಾವಂತೆ ಯಾರಿಗೂ ಕೂಡ ಗೊತ್ತಾಗಿಲ್ಲ ಇನ್ನು, ನೆನಪಿರಲಿ. ನೆಕ್ಸ್ಟು ಅತಿ ಹೆಚ್ಚು ಟೈಗರ್ಗಳನ್ನು ಹೊಂದಿರತಕ್ಕಂತಹ ನ್ಯಾಷನಲ್ ಪಾರ್ಕ್, ರಾಜ್ಯ ಅಂತ ಬಂದರೆ ಮಧ್ಯಪ್ರದೇಶ, ಇನ್ನು ಟೈಗರ್ ಪಾರ್ಕ್ ಅಂತ ಬಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕು. ಆ್ಯಂಡ್ ಜಿಮ್ ಕಾರ್ಬೆಟ್ ನಂತರದಲ್ಲಿ ಅರೌಂಡ್ ಜಿಮ್ ಕಾರ್ಬೆಟ್ಟಲ್ಲಿ ಅರೌಂಡ್ 260 ಟೈಗರ್ಸ್ ಇದ್ದಾವೆ. ನಂತರದಲ್ಲಿ ನಮ್ಮ ನೆಚ್ಚಿನ ಬಂಡೀಪುರ ಟೈಗರ್ ರಿಸರ್ವ್ ಬರುತ್ತೆ. ಯಾರಾದರೂ ಹೋಗಿ ಬಂದಿದ್ದೀರಾ? 150 ಟೈಗರ್ಗಳನ್ನು ಹೊಂದಿದೆ. ನೆಕ್ಸ್ಟು ನಾಗರಹೊಳೆ, ಇದನ್ನು ನಾರ್ತ್ ಇಂಡಿಯನ್ಸ್ ಅಂತೂ ಹೆಸರು ಹಾಳು ಮಾಡಿಟ್ಟಿದ್ದಾರೆ. ಡೆಲ್ಲಿಯಲ್ಲೆಲ್ಲ ಟೀಚರ್ಸ್ ಟೀಚ್ ಮಾಡುವಾಗ ನಾಗರಹೋಲ್ ಅಂತಾರೆ. ಯಾಕಂತಾರೋ ಇಲ್ಲವರೆಗೂ ಗೊತ್ತಿಲ್ಲ. ನಾಗರಹೊಳೆ ಟೈಗರ್ ರಿಸರ್ವ್ ಸುಮಾರು 142 ಟೈಗರ್ಸನ್ನು ಹೊಂದಿದೆ. 142 or 141, ಸ್ವಲ್ಪ ಚೇಂಜ್ ಆಗುತ್ತೆ ನಂಬರು, ಪ್ಲೀಸ್ ಕೀಪ್ ಇನ್ ಮೈಂಡ್. ನೆಕ್ಸ್ಟ್, ಸ್ಕೈರೂಟ್ ಏರೋಸ್ಪೇಸ್ ಅನ್ನೋ ಒಂದು ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಇತ್ತೀಚೆಗೆ ಕಲಾಮ್ 250ಯನ್ನು ಟೆಸ್ಟ್ ಮಾಡ್ತು. ಸೊ ಬೇಸಿಕಲಿ ಏನಪ್ಪ, ಫಸ್ಟು ಹೆಂಗೆ ಬಿಲ್ಡ್ ಮಾಡೋದು ಅಂತ ಹೇಳ್ತೀನಿ ನೋಡಿ, ಕರೆಂಟ್ ಅಫೇರ್ಸು. ಫಸ್ಟು ಕಲಾಮ್ 250ಯನ್ನು ಇತ್ತೀಚೆಗೆ ಯಾವುದು ಸ್ಕೈರೂಟ್ ಏರೋಸ್ಪೇಸ್ ಅನ್ನೋ ಒಂದು ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಟೆಸ್ಟ್ ಮಾಡ್ತು. ಹಾಗಾದರೆ ವಾಟ್ ಈಸ್ ದಿಸ್ ಕಲಾಮ್ 250? ಕ್ವಶನ್ ಹಿಂಗೆ ಬರುತ್ತೆ, ಕಲಾಮ್ 250 ವಿಚ್ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್ ಈಸ್ ಅಂತ ಕೇಳ್ತಾರೆ.
ಕಲಾಮ್ 250 ವಿಚ್ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್ ಈಸ್ ಅಂತ ಕೇಳ್ತಾರೆ. ಇಟ್ ಈಸ್ ಅ ಸ್ಟೇಜ್ ಇನ್ ರಾಕೆಟ್. ವಿಕ್ರಮ್ 1 ಅನ್ನೋ ಒಂದು ರಾಕೆಟ್ ಇದೆ. ಇದೇ ಸ್ಕೈ ರೂಟ್ ಸ್ಪೇಸ್ ಏಜೆನ್ಸಿ ಏರೋಸ್ಪೇಸ್ ಏನು ಮಾಡಿರುತ್ತೆ, ಈ ಹಿಂದೆ ಫಸ್ಟ್ ಪ್ರೈವೇಟ್ಲಿ ಬಿಲ್ಟ್ ರಾಕೆಟ್ ವಿಕ್ರಮ್ ಎಸ್ ಅನ್ನು ಕೂಡ ಟೆಸ್ಟ್ ಡ್ರೈವ್ ಅಂತಾರೋ ಏನಂತಾರೋ ಅದಕ್ಕೆ ಯಶಸ್ವಿ ಪರೀಕ್ಷೆ ಅಂತ ಕರೀತಾರಲ್ಲ, ಟೆಸ್ಟ್ ಫ್ಲೈಟ್ ಮಾಡಿತ್ತು. ಈಗ ವಿಕ್ರಮ್ 1 ಮಾಡ್ತಾ ಇದೆ. ವಿಕ್ರಮ್ 1ರಲ್ಲಿ ಇರ್ತಕ್ಕಂತಹ ಸೆಕೆಂಡ್ ಸ್ಟೇಜ್ ರಾಕೆಟ್ನ ಒಂದು ಸೆಕೆಂಡ್ ಸ್ಟೇಜ್. ಈಗ ರಾಕೆಟ್ ಅಂದಮೇಲೆ ಇಂಜಿನ್ ಇರುತ್ತೆ, ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಹೇಳ್ಬಿಟ್ಟು ಅದರ ಒಂದು 2ನೇ ಸ್ಟೇಜಲ್ಲಿ ಇರ್ತಕ್ಕಂತಹ ಒಂದು ಭಾಗ ಇದು ಕಲಾಮ್ 250. ನೆನಪಲ್ಲಿರುತ್ತಾ? ವಿಕ್ರಮ್ 1 ಈಸ್ ಅ ರಾಕೆಟ್, ಅದರಲ್ಲಿ ಸೆಕೆಂಡ್ ಸ್ಟೇಜ್ ರಾಕೆಟ್ ಆಗಿರುತ್ತೆ, ಸೆಕೆಂಡ್ ಸ್ಟೇಜ್ ಭಾಗ ಆಗಿರುತ್ತೆ, ರಾಕೆಟ್ನ ಒಂದು ಇಂಜಿನ್ನ ಭಾಗವಾಗಿರುತ್ತೆ. ಫೈನ್, ನೆನಪಿರುತ್ತಾ? ಎಸ್. ಇದೇ ಸಂದರ್ಭದಲ್ಲಿ ನಿಮಗೆ ಈ ಅಗ್ನಿಬಾನ್ ಸಾರ್ಟೆಡ್ ಮಿಸೈಲ್ ಕೂಡ ಗೊತ್ತಿರಬೇಕು. ಅಗ್ನಿಕುಲ್ ಅನ್ನೋ ಒಂದು ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಡೆವಲಪ್ ಮಾಡಿರುವಂತಹ ಅಗ್ನಿಬಾನ್ ಸಾರ್ಟೆಡ್ ಅನ್ನೋ ಒಂದು ರಾಕೆಟ್ ಕೂಡ ಗೊತ್ತಿರಬೇಕು. ಅಗ್ನಿಬಾನ್ ಸಾರ್ಟೆಡ್ ಅಂದರೆ ಏನು? ಸಬ್ ಆರ್ಬಿಟಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್. ಸಬ್ ಆರ್ಬಿಟಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅಂತ ಅರ್ಥ. ಸೊ ಇದು ಯಾಕೆ ಫೇಮಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ಅಗ್ನಿಕುಲ್ ಏನಿದೆಯಲ್ಲ, ಅಗ್ನಿಕುಲ್ ಇಟ್ ಹ್ಯಾಸ್ ಬಿಲ್ಟ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಲಾಂಚ್ ಪ್ಯಾಡ್. ಪ್ರೈವೇಟ್ ರಾಕೆಟು ವಿಕ್ರಮ್ ಆಯಿತು, ಪ್ರೈವೇಟ್ ಲಾಂಚ್ ಪ್ಯಾಡ್ ಶ್ರೀಹರಿಕೋಟಾದಲ್ಲಿ ಧನುಷ್ ಅನ್ನೋ ಒಂದು ಪ್ರೈವೇಟ್ ಲಾಂಚ್ ಪ್ಯಾಡ್ ಅಂದರೆ ಈ ರಾಕೆಟನ್ನು ಉಡಾವಣೆ ಮಾಡ್ತಾರಲ್ಲ ಅದು. ಸೊ ಆ ಒಂದು ರಾಕೆಟನ್ನು ಲಾಂಚ್ ಪ್ಯಾಡನ್ನು ಈ ಅಗ್ನಿಕುಲ್ ಎಂಬ ಸಂಸ್ಥೆ ಬಿಲ್ಡ್ ಮಾಡಿದೆ. ಕ್ಲಿಯರಾ? Shall we move on to the next point? ಅಷ್ಟೇ ಅಲ್ಲ, ಈ ಅಗ್ನಿಬಾನ್ ಸಾರ್ಟೆಡ್ ಅನ್ನೋದು ದಿಸ್ ಈಸ್ ಆಲ್ಸೋ ದಿ ಫಸ್ಟ್ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಪವರ್ಡ್ ರಾಕೆಟ್. ಬರ್ಕೊಳ್ಳಿದನ್ನ. ಅಗ್ನಿಕುಲ್ ಏನು ಮಾಡುತ್ತೆ, ಫಸ್ಟ್ ಪ್ರೈವೇಟ್ ಸ್ಪೇಸ್ ಲಾಂಚ್ ಪ್ಯಾಡನ್ನು ಕೂಡ ನಿರ್ಮಾಣ ಮಾಡಿದೆ ಧನುಷು. ಅದನ್ನು ಬಿಟ್ಟರೆ ಅಗ್ನಿಬಾನ್ ಸಾರ್ಟೆಡ್ ನಿರ್ಮಾಣ ಮಾಡಿದೆ. ಸಾರ್ಟೆಡ್ ಅಂದರೆ ಸಬ್ ಆರ್ಬಿಟಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್. ನೆಕ್ಸ್ಟ್ ಫಸ್ಟ್ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಪವರ್ಡ್ ರಾಕೆಟನ್ನು ಕೂಡ ಇದು ಅಭಿವೃದ್ಧಿಪಡಿಸಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಇದರ ಜೊತೆಗೆ ಇಟ್ ಹ್ಯಾಸ್ ಆಲ್ಸೋ ಸಕ್ಸಸ್ಫುಲಿ ಟೆಸ್ಟೆಡ್ ಇಟ್ಸ್ ರಾಕೆಟ್ ಫ್ರಮ್ ದಿ ಫಸ್ಟ್ ಪ್ರೈವೇಟ್ ಲಾಂಚ್ ಪ್ಯಾಡ್. ಕ್ಲಿಯರಾ ಇಲ್ಲಿವರೆಗೂ ಎಲ್ರಿಗೂ? ಕ್ಲಿಯರ್? ಎಸ್ ಸರ್, ಬೇಗ ಬೇಗ. ಹೇಳಬೇಕು. ಇತ್ತೀಚೆಗೆ ಗಗನಶಕ್ತಿ ಸುದ್ದಿಯಲ್ಲಿತ್ತು. ಗಗನಶಕ್ತಿ ವಿಚ್ ಈಸ್ ಆಫನ್ ಸೀನ್ ಇನ್ ನ್ಯೂಸ್ ಈಸ್ ಅಂತ ಕೇಳ್ತಾರೆ. ಇಟ್ ಈಸ್ ಡಿಫೆನ್ಸ್ ಎಕ್ಸಸೈಸ್ ಕಂಡಕ್ಟೆಡ್ ಬೈ ಇಂಡಿಯನ್ ಏರ್ಫೋರ್ಸ್. ಇಷ್ಟೇ ಸಾಕು, ಜಾಸ್ತಿ ಬೇಡ. ಗಗನಶಕ್ತಿ ಇತ್ತೀಚೆಗೆ ಏನು ಮಾಡ್ತು, ಇಂಡಿಯನ್ ಏರ್ಫೋರ್ಸ್ ಏನು ಮಾಡ್ತು, ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ, ಪೋಖ್ರಾನಲ್ಲಿ ಈ ಗಗನಶಕ್ತಿ ಎಕ್ಸಸೈಸನ್ನು ಮಾಡ್ತು. ಇಟ್ಸ್ ಅ ಮಿಲಿಟರಿ ಎಕ್ಸಸೈಸ್ ಇಟ್ಸ್ ಅನ್ ಡಿಫೆನ್ಸ್ ಎಕ್ಸಸೈಸ್ ಕಂಡಕ್ಟೆಡ್ ಬೈ ಇಂಡಿಯನ್ ಏರ್ಫೋರ್ಸ್. ತನ್ನ ಶಕ್ತಿಗಳನ್ನು ತೋರಿಸಲಿಕ್ಕೆ ಈ ಒಂದು ಎಕ್ಸಸೈಸನ್ನು ವಾರ್ಷಿಕವಾಗಿ ಇದು ನಡೆಸುತ್ತೆ. ನೆಕ್ಸ್ಟು, ಇತ್ತೀಚೆಗೆ DRDO ಏನು ಮಾಡಿದೆ, ತನ್ನ ಅಗ್ನಿ ಸೀರೀಸಲ್ಲಿ ಅಪ್ ಟು 5 ಮಿಸೈಲ್ಸ್ ಇದೆ. ನೆಕ್ಸ್ಟ್ 6th ಮಿಸೈಲನ್ನು ಕೂಡ ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ತನ್ನ ಅಗ್ನಿ ಸೀರೀಸಲ್ಲಿ ಇರ್ತಕ್ಕಂತಹ ಅಗ್ನಿ ಪ್ರೈಮ್ ಮಿಸೈಲ್ ಏನಿದೆ, ಕ್ಷಿಪಣಿ ಏನಿದೆ, ಅದನ್ನು ಇತ್ತೀಚೆಗೆ ಟೆಸ್ಟ್ ಮಾಡ್ತು. ರೈಟ್, ಇದರ ವ್ಯಾಪ್ತಿ ಕೇಳ್ತಾರೆ ಅಷ್ಟೇ, ಅದನ್ನು ಬಿಟ್ಟರೆ ಜಾಸ್ತಿ ಏನು ಕೇಳಕ್ಕೆ ಹೋಗಲ್ಲ. ಇದರ ವ್ಯಾಪ್ತಿ 1000ದಿಂದ 2000 ಇದರ ವ್ಯಾಪ್ತಿ ಇರುತ್ತೆ. ಆ್ಯಂಡ್ ಮತ್ತೊಂದು ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ಇದಕ್ಕೆ ಸಂಬಂಧಪಟ್ಟಿದ್ದೇನಪ್ಪ ಅಂದರೆ, ಈ ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5 ಅಗ್ನಿ ಪ್ರೈಮ್ ಯಾವ ಥರ ಇರುತ್ತಲ್ಲ, ಅದೇ ರೀತಿ ಅಗ್ನಿ ಸೀರೀಸಲ್ಲಿ
ಸದ್ಯಕ್ಕೆ ಇರುವಂತಹ ಅತ್ಯಂತ ಹೆಚ್ಚು ರೇಂಜನ್ನು ಹೊಂದಿರತಕ್ಕಂತಹ ಮಿಸೈಲ್ ಯಾವುದು? ಅಗ್ನಿ 5 ಮಿಸೈಲ್. ಅರೌಂಡ್ 4,000 to 6,000 ಅಂತ ಹೇಳಲಾಗುತ್ತೆ. ಈ ಅಗ್ನಿ 5 ಮಿಸೈಲನ್ನು ಏನು ಟೆಸ್ಟ್ ಮಾಡಿದ್ರಲ್ಲ, ಕೇಳಿಸ್ಕೊಳ್ಳಿ, ಅಗ್ನಿ 5 ಮಿಸೈಲನ್ನು ಏನು ಟೆಸ್ಟ್ ಮಾಡಿದ್ರಲ್ಲ, ಆ ಟೆಸ್ಟ್ಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ. ಯಾರು? ಸ್ವತಃ ಪ್ರಧಾನಮಂತ್ರಿ ಮೋದಿಯವರು ಆ ಒಂದು ಕೋಡ್ ನೇಮಿಂದ ಕರೀತಾರೆ. ಮಿಷನ್ ದಿವ್ಯಾಸ್ತ್ರ. ಯಾವ ಅಸ್ತ್ರ? ಮಿಷನ್ ದಿವ್ಯಾಸ್ತ್ರ. ಈ ಮಿಷನ್ ದಿವ್ಯಾಸ್ತ್ರವನ್ನು ಇತ್ತೀಚೆಗೆ ಕಂಡಕ್ಟ್ ಮಾಡಲಾಯಿತು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಅಗ್ನಿ 5 ಮಿಸೈಲ್ ಟೆಸ್ಟಿಂಗ್. ಫೈನ್, ಅರ್ಥ ಆಗುತ್ತಾ? ಮತ್ತೊಂದು ಕರೆಂಟ್ ಅಫೇರ್ಸ್ ಇತ್ತು. ಇತ್ತೀಚೆಗೆ ಒಬ್ಬರು ವ್ಯಕ್ತಿ ತೀರ್ಕೊಳ್ತಾರೆ. ಅವ್ರ ಹೆಸರು ರಾಮ್ ನಾರಾಯಣ್ ಅಗರ್ವಾಲ್. ಇವರನ್ನ ಸ್ವತಃ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಇವರನ್ನ ಫಾದರ್ ಆಫ್ ಅಗ್ನಿ ಸಿರೀಸ್ ಅಂತ ಕರೀತಾರೆ. ಫಾದರ್ ಆಫ್ ಅಗ್ನಿ ಸಿರೀಸ್. ಅಗ್ನಿ ಮಿಸೈಲ್ನ ಡೆವಲಪ್ಮೆಂಟ್ನಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿರ್ತಾರೆ. ಹಾಗಾಗಿ ಇವರನ್ನ ಫಾದರ್ ಆಫ್ ಅಗ್ನಿ ಸಿರೀಸ್ ಅಂತ ಕೂಡ ಕರೆಯಲಾಗುತ್ತೆ. ಸ್ವತಃ ಡಾಕ್ಟರ್ APJ ಅಬ್ದುಲ್ ಕಲಾಂ, ದಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆ್ಯಂಡ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರು ಈ ಬಿರುದನ್ನು ಇವರಿಗೆ ಕೊಟ್ಟಿರ್ತಾರೆ. ಅಂಡರ್ಸ್ಟೂಡ್? ಇಲ್ಲಿವರೆಗೂ ಅರ್ಥ ಆಗ್ತಾ ಇದೆಯಾ? T20 ಕ್ರಿಕೆಟ್ ಇತಿಹಾಸದಲ್ಲಿ 300 ವಿಕೆಟ್ಗಳನ್ನು ಪಡೆದಂತಹ ಮೊದಲ ವಿಕೆಟ್ ಕೀಪರ್ ಎಂಬ ಹೆಗ್ಗಳಿಕೆಗೆ ಧೋನಿಯವರು ಪಾತ್ರರಾಗಿದ್ದಾರೆ. ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ. ಐ ನೋ ಸುಮಾರು ಜನ ಧೋನಿ ಫ್ಯಾನ್ಸ್ ಇರ್ತೀರ, ಬಟ್ ದಿಸ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಎಸ್. ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರನ್ನು ಇತ್ತೀಚೆಗೆ ಎಲ್ಲಿ ಅನಾವರಣಗೊಳಿಸಲಾಗಿದೆ? ಸಿಂಪಲ್ ಕ್ವಶನ್ ಇರುತ್ತೆ. ಒಂದು ಹಿಂಗಾದ್ರೂ ಸುದ್ದಿಯಲ್ಲಿರುತ್ತೆ, ಇಲ್ಲ ಅಂದರೆ ಪ್ರಶ್ನೆ ಯಾವ ರೀತಿ ಇರುತ್ತೆ ಗೊತ್ತಾ? ಸ್ಟೇಟ್ಮೆಂಟ್ ವೈಸ್ ಇರುತ್ತೆ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟು ರೊಮೇನಿಯಾ ಬಗ್ಗೆ ಇರುತ್ತೆ. ಏನಂತ ಕೊಡ್ತಾರೆ? ರೊಮೇನಿಯಾ ಶೇರ್ಸ್ ಇಟ್ಸ್ ಬೌಂಡ್ರಿ ವಿತ್ ಬ್ಲ್ಯಾಕ್ ಸಿ. ರೊಮೇನಿಯಾ ಶೇರ್ಸ್ ಇಟ್ಸ್ ಮ್ಯಾರಿಟೈಮ್ ಬೌಂಡ್ರಿ ವಿತ್ ಬ್ಲ್ಯಾಕ್ ಸಿ. ಸೆಕೆಂಡ್ ಒನ್ನು, ರೀಸೆಂಟ್ಲಿ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಲೇಸರ್ ವಾಸ್ ಇನಾಗ್ರೇಟೆಡ್ ಇನ್ ರೊಮೇನಿಯಾ. ಮೂರನೇದು ಏನು ಕೊಡ್ಬೋದು? ವರ್ಲ್ಡ್ಸ್ ಟಾಲೆಸ್ಟ್ ಮೌಂಟೇನ್ ಆರ್ ಲಾಂಗೆಸ್ಟ್ ರಿವರ್ ಈಸ್ ಲೊಕೇಟೆಡ್ ಆರ್ ಪಾಸಸ್ ಥ್ರೂ ರೊಮೇನಿಯಾ ಅಂತ ಕೊಡ್ಬೋದು. ಇದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ? ಎಷ್ಟು ಸ್ಟೇಟ್ಮೆಂಟ್ಸು ಕರೆಕ್ಟ್ ಆಗಿದೆ? ಬೇಗ 1, 2 ಕರೆಕ್ಟ್ ಆಗಿದೆ ಅಲ್ವಾ? ಜಾಸ್ತಿ ಬೇಡ, ಇಷ್ಟೇ ಇರಲಿ. ರೊಮೇನಿಯಾ ಇದು ಇಟ್ ಹ್ಯಾಸ್ ಮ್ಯಾರಿಟೈಮ್ ಬೌಂಡ್ರಿ ವಿತ್ ಬ್ಲ್ಯಾಕ್ ಸಿ. ನಂತರ ಪ್ರಪಂಚದ ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರನ್ನು ಇತ್ತೀಚೆಗೆ ರೊಮೇನಿಯಾದಲ್ಲಿ ಅನ್ವೇಲ್ ಮಾಡಲಾಗಿದೆ. ಕ್ಲಿಯರ್? ಫೈನ್. ಇಲ್ಲಿ ಬ್ಲ್ಯಾಕ್ ಸಿ ಅಂತ ಬಂತಲ್ಲ, ಬ್ಲ್ಯಾಕ್ ಸಿ ಸರೌಂಡಿಂಗ್ ಕಂಟ್ರೀಸ್ ಇಂಪಾರ್ಟೆಂಟ್ ಥೀಮ್. ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ನಾಟ್ ನೆಸೆಸರಿಲಿ ಬ್ಲ್ಯಾಕ್ ಸಿ, ರೆಡ್ ಸಿ, ವೆಡಲ್ ಸಿ, ರಾಸ್ ಸಿ, ಮೆಡಿಟೇರಿಯನ್ ಸಿ, ಆಮೇಲೆ ಮತ್ತೆ ಯಾವ ಬರ್ತವೆ? ಗಲ್ಫ್ ಸಿ. ಈ ಒಂದು 6 to 7 ಇಂಪಾರ್ಟೆಂಟ್ ಸೀಸ್ ಬರುತ್ತೆ. ಈ 6 to 7 ಸೀಸಲ್ಲಿ ಕನಿಷ್ಠ 2 ಪ್ರಶ್ನೆ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. PDದಲ್ಲೂ ಬಂದಿತ್ತು, ಆಮೇಲೆ ಹಿಂದೆ ಯಾವುದೇ ಎಕ್ಸಾಮ್ ತೆಗೆದು ನೋಡಿದ್ರು ಕೂಡ ಬಂದಿರುತ್ತೆ. ವರ್ಸ್ಟ್ ಕೇಸ್ 1, ಬೆಸ್ಟ್ ಕೇಸ್ 2 to 3. ಫೈನ್, ಇರಲಿ. ಸೊ ಬ್ಲ್ಯಾಕ್ ಸಿ ಸರೌಂಡಿಂಗ್ ಕಂಟ್ರೀಸನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ನೀವು ಬರ್ಗರ್ ಟೀ ನೆನಪಿಟ್ಕೊಳ್ಳಿ. ಬರ್ಗರ್ ಟೀ. T for Turkey and B for Bulgaria, U for Ukraine, R for Russia, G for Georgia, and last R for Romania. Romania ಇದೆ ಅಲ್ಲ ಇಲ್ಲಿ? ಬರ್ಗರ್ ಟೀ. I'll repeat. B for Bulgaria, U for Ukraine, R for Russia, G for Georgia, R for Romania, T for Turkey. Understood? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಬೇಗ ಥಮ್ಸ್ ಅಪ್ ಬರಲಿ ಪ್ಲೀಸ್. ಹುರುನ್ ರಿಲೀಸ್ ಮಾಡುವಂತಹ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್, ಹುರುನ್ ಅನ್ನೋ ಒಂದು ಸಂಸ್ಥೆ ರಿಲೀಸ್ ಮಾಡತಕ್ಕಂತಹ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ನ ಪ್ರಕಾರ 2024ರಲ್ಲಿ ಅತಿ ಹೆಚ್ಚು ಯೂನಿಕಾರ್ನ್ ಕಂಪನಿಗಳನ್ನು ಹೊಂದಿರತಕ್ಕಂತಹ ಪ್ರಪಂಚದ ರಾಷ್ಟ್ರಗಳ ಪೈಕಿ ಭಾರತ 3rd ಪ್ಲೇಸಲ್ಲಿದೆ. ಆಸ್ ಪರ್ ದ ಲೇಟೆಸ್ಟ್ ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ ಇನ್ ದಿ ಇಯರ್ 2024, ಅಕ್ರಾಸ್ ದಿ ವರ್ಲ್ಡ್ 3rd ಮ್ಯಾಕ್ಸಿಮಮ್ ನಂಬರ್ ಆಫ್ ಯೂನಿಕಾರ್ನ್ ಕಂಪನೀಸನ್ನು ಹೊಂದಿರತಕ್ಕಂತಹ
ರಾಷ್ಟ್ರ ಭಾರತ ಆಗಿದೆ. ಕ್ಲಿಯರ್? ಒಂದು ಯೂನಿಕಾರ್ನ್ ಅಂದರೆ ಏನು? ಸ್ಟಾರ್ಟಪ್ಗಳು ಸುಮಾರು ಇರ್ತವೆ, ಬಟ್ ಅದರಲ್ಲಿ ಯೂನಿಕಾರ್ನ್ ಅಂದರೆ ಏನು ಪರ್ಟಿಕ್ಯುಲರ್ಲಿ? ನಾವು ಯೂನಿಕಾರ್ನ್ ಅಂತ ಕರೆಯುವಂತಹ ನವೋದ್ಯಮಗಳು ಅಥವಾ ನವ ಉದ್ಯಮಗಳು ಯಾವುವು ಅಂತ ಹೇಳಿದ್ರೆ ಅದರ ವ್ಯಾಲ್ಯೂಯೇಷನ್ನು $1 ಬಿಲಿಯನ್ ಮೀರಿಸಿರಬೇಕು. $1 ಬಿಲಿಯನ್ ಅಲ್ಲ. ಯಾವ ಸ್ಟಾರ್ಟಪ್ಗಳನ್ನು ಅಥವಾ ಯಾವ ಕಂಪನಿಗಳ ವ್ಯಾಲ್ಯೂಯೇಷನ್ನು ಅಟ್ಲೀಸ್ಟ್ $1 ಬಿಲಿಯನ್ ಇರುತ್ತೋ ಅವುಗಳನ್ನು ನಾವು ಯೂನಿಕಾರ್ನ್ ಅಂತ ಕರಿಬಹುದು. ಆ್ಯಂಡ್ such 67 unicorns existed as of 2024 in India. So with this, India has been placed at the 3rd place. Sir, ಹಾಗಾದ್ರೆ ಇಂಡಿಯಾ 3rd place ಇಲ್ಲಿದ್ರೆ obviously first 2 ಸ್ಥಾನ ಎಲ್ಲಿರುತ್ತೆ? ಸಿಲಿಕಾನ್ ವ್ಯಾಲಿ, ಅಮೆರಿಕಾ with 703 unicorns, second ಚೀನಾ with just 340 unicorns. ಮತ್ತೇನು ಮಾಡೋಕ್ಕಾಗುತ್ತೆ? ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಎಕ್ಸಾಮ್ SSC GD ಅವು ಇವು IAS KAS ಅಂತ ಹೇಳ್ಬಿಟ್ಟು ಎಲ್ಲರೂ ಇರೋಬರೋ ಯೂತ್ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪ್ರೇಷನಲ್ಲೇ ನಾವು ಬ್ಯುಸಿ ಆಗೋಗ್ಬಿಟ್ಟಿದ್ದೀವಿ. ಹಾಗಾಗಿ 67 ಯೂನಿಕಾರ್ನ್ ಈಸ್ ನೋ ಸರ್ಪ್ರೈಸ್. ನಾವೆಲ್ಲವೂ ಈ ಎಕ್ಸಾಮ್ಸ್ ಬಿಟ್ಟು ಈ ಥರ ಮಾಡೋಕ್ಕೆ ಕೂತ್ಕೊಂಡ್ರೆ ಸ್ಟಾರ್ಟಪ್ಸ್ಗಳನ್ನು ಶುರು ಮಾಡಿದ್ರೆ US ಅನ್ನು ಮೀರಿಸ್ತೀವಿ ನಾವು. ಹೌದು ಅಲ್ವೋ? ಎಸ್ ಆರ್ ನೋ? ಅಗ್ರಿ? ಇರಲಿ. ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಂಡಂತಹ 2023-24 ಟಿಲ್ ಮೇ 2024 ರಷ್ಯಾದಿಂದ ಅತಿ ಹೆಚ್ಚು ಆಯಿಲನ್ನು ಇಂಪೋರ್ಟ್ ಮಾಡಿಕೊಂಡಂತಹ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡಿಕೊಂಡಂತಹ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಭಾರತ. ಸಿ ವಾಟ್ ಹ್ಯಾಪಂಡ್? ರಷ್ಯಾ ಮೇಲೆ ಹಲವಾರು ಯುರೋಪಿಯನ್ ದೇಶಗಳು ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು, ವೆಸ್ಟರ್ನ್ ನೇಷನ್ಸ್, ದೇ ಹ್ಯಾವ್ ಬೀನ್ ಇಂಪೋಸಿಂಗ್ ಸ್ಯಾಂಕ್ಷನ್ಸ್ ಪ್ರೈಮರಿಲಿ ಬಿಕಾಸ್ ರಷ್ಯಾ ಹ್ಯಾಸ್ ಅಟ್ಯಾಕ್ಡ್ ನಮ್ಮ ಯುಕ್ರೇನ್. 24 ಫೆಬ್ರವರಿ 2023 ಇದು ಗಲಾಟೆ ಆರಂಭ ಆಯಿತು. ಇನ್ನೂ ಕೂಡ ಮುಗಿಯೋಂಗೆ ಕಾಣ್ತಾ ಇಲ್ಲ. ಇನ್ನೊಂದು 2 months ಆದರೆ 2 years ಆಗುತ್ತೆ. 2nd anniversary ಮಾಡ್ಕೊಳ್ತಾರೆ. ಸೊ ಎಷ್ಟೇ ವಾರ್ನ್ ಮಾಡಿದ್ರು ಕೂಡ, ಯುನೈಟೆಡ್ ನೇಷನ್ಸ್ ಸ್ಯಾಂಕ್ಷನ್ಸ್ ಸೇರಿದ್ರು ಕೂಡ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕ್ರಿಮಿನಲ್ ಮೊಕದ್ದಮೆಯನ್ನು ಹೊಡೆದ್ರು ಕೂಡ ರಷ್ಯಾ ಬಿಡ್ತಾ ಇಲ್ಲ, ಈ ಕಡೆ ಯುಕ್ರೇನು ಬಿಡ್ತಾ ಇಲ್ಲ. ಅದು ನಿಲ್ಲೋಂಗೆ ಕಾಣಿಸಲ್ಲ. ದಟ್ಸ್ ಫೈನ್. ಆ ಒಂದು ನೆಪವನ್ನು ಇಟ್ಕೊಂಡು ಹಲವಾರು ಯುರೋಪಿಯನ್ ನೇಷನ್ಸ್ ಮತ್ತು ವೆಸ್ಟರ್ನ್ ನೇಷನ್ಸ್ ದೇ ಹ್ಯಾವ್ ಇಂಪೋಸ್ಡ್ ಸ್ಯಾಂಕ್ಷನ್ಸ್. ಫೆಬ್ರವರಿ 22 ಅಲ್ವಾ? ಎಸ್, ಸ್ಯಾಂಕ್ಷನ್ಸ್ ಇಂಪೋಸ್ ಮಾಡಿದ್ದಾವೆ. ಸ್ಯಾಂಕ್ಷನ್ಸ್ ಇಂಪೋಸ್ ಮಾಡಿದ್ರೆ ಏನಾಗುತ್ತೆ? ರಷ್ಯಾದ ಒನ್ ಆಫ್ ದಿ ಮೇನ್ ರೆವೆನ್ಯೂ ಸೋರ್ಸಸ್ ಈ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್. ಅವ್ರು ಇಂಪೋಸ್ ಮಾಡಿದ್ರೆ ಏನಾಯಿತು? ರಷ್ಯಾ ಇರುವಂತಹ ಸ್ಟಾಕನ್ನು ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದನ್ನು ಸೆಲ್ ಮಾಡಲೇಬೇಕು. ಸೊ ಫಾರ್ ದ್ಯಾಟ್ ಟು ಹ್ಯಾಪನ್ ರೂಶ್ಯಾ ಏನು ಮಾಡ್ತಾ ಇದೆ? ನಮ್ಮಂಥ ದೇಶಗಳು, ಯಾವ ದೇಶಗಳ ಜೊತೆಗೆ ರಷ್ಯಾ ಸ್ವಲ್ಪ ಫ್ರೆಂಡ್ಲಿ ಕಾರ್ಡಿಯಲ್ ರಿಲೇಷನ್ಸನ್ನು ಹೊಂದಿರುತ್ತೋ ಆ ರಾಷ್ಟ್ರಗಳಿಗೆ ಅಟ್ ಅ ಸಬ್ಸಿಡೈಸ್ಡ್ ರೇಟ್ $100 ಬ್ಯಾರಲ್ ಬದಲು $50 ಕೊಡ್ತೀನಿ, ಬೇಕಾ? ಯಾಕೆ ಬೇಡ ಅಂತೀವಿ? ತಗೊಳ್ಳಿ. ಯಾಕಂದರೆ ನಮ್ಮ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಪ್ರೋಗ್ರಾಮ್ ಅಡಿಯಲ್ಲಿ ಭಾರತ ಪೆಟ್ರೋಲಿಯಂ ರಿಸರ್ವನ್ನು ಬಿಲ್ಡ್ ಮಾಡ್ತಾ ಇದೆ. ಸದ್ಯಕ್ಕೆ ಇರ್ತಕ್ಕಂಥ ಪೆಟ್ರೋಲಿಯಂ ರಿಸರ್ವ್ ಈ 3 ಸ್ಥಳಗಳಲ್ಲಿ, ಎಲ್ಲಿ? ವಿಶಾಖಪಟ್ಟಣಮು, ಮ್ಯಾಂಗ್ಳೂರು ಮತ್ತು ಕಡೂರು. ಕರೆಕ್ಟ್ ಅಲ್ವಾ? ವಿಶಾಖಪಟ್ಟಣಂ, ಮ್ಯಾಂಗ್ಳೂರ್ ಆ್ಯಂಡ್ ಮತ್ತೊಂದು ಪಡೂರ್ ಅಲ್ವಾ? ಮಂಗಳೂರು ಹತ್ರ ಇರ್ತಕ್ಕಂತಹ ಏರಿಯಾ. ಸೊ ಈ 3 ಸ್ಥಳಗಳಲ್ಲಿ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವನ್ನು ಬಿಲ್ಡ್ ಮಾಡ್ತಾ ಇದೆ. ಆಯಿಲ್ ರಿಸರ್ವ್ ಅಂದರೆ ಇನ್ ಕೇಸ್ ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಗಿ ಆಯಿಲ್ ಸಪ್ಲೈ ನಿಂತೋದ್ರೆ ಕನಿಷ್ಠ ಇಷ್ಟು ದಿನಗಳಿಗಾದರೂ ಆಯಿಲ್ ಸಪ್ಲೈ, ಅನ್ಹಿಂಡರ್ಡ್ ಆಯಿಲ್ ಸಪ್ಲೈ ಎನ್ಶೂರ್ ಆಗಿರಬೇಕು. ಸೊ ದಿಸ್ ಈಸ್ ಬೀಂಗ್ ಎನ್ಶೂರ್ಡ್ ಅಂಡರ್ ದಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಪ್ರೋಗ್ರಾಮ್. ಸೊ ಸದ್ಯಕ್ಕಿರುವಂಥ ರಿಸರ್ವ್ಸ್ ಪ್ರಕಾರ ಅರೌಂಡ್ 9 days ಆಗುವಷ್ಟು ನಮ್ಮ ಹತ್ರ ರಿಸರ್ವ್ಸ್ ಇದೆ. ರೈಟ್? ಯಾರಿಗೂ ಗೊತ್ತಾಗ್ತಾ ಅಲ್ವಾ? ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಕೇಳಿದ್ರೆ ಇಲ್ವಾ? ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಇದೀರಾ? ಅಟ್ಲೀಸ್ಟ್ ಅದಕ್ಕಾದ್ರೂ ರಿಪ್ಲೈ ಮಾಡಿ. ಸೊ ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಪಡೂರಿನಲ್ಲಿ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಸೆಕೆಂಡ್ ಸ್ಟೇಜಲ್ಲಿ ಚಾಂಡಿಕೋಲ್ ಮತ್ತು ಮತ್ತೊಂದು ಮಂಗಳೂರಿನಲ್ಲಿ ಬಿಲ್ಡ್ ಮಾಡೋಕ್ಕೆ ಅವಕಾಶವನ್ನು ನೀಡಲಾಗಿದೆ. ಫೈನ್, ಓಕೆ. ಇದೇ ಸಂದರ್ಭದಲ್ಲಿ ಈಗ ಇದಂತೂ ನಿಜ, ರಷ್ಯಾದಿಂದ ತೈಲನ್ನು ಆಮದು ಮಾಡಿಕೊಳ್ಳೋದ್ರಲ್ಲಿ ಅತಿ ಹೆಚ್ಚು ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಕ್ರೂಡ್ ಆಯಿಲ್ ಫ್ರಮ್ ರಷ್ಯಾ ಈಸ್ ಇಂಡಿಯಾ. ಇದು ನೆನಪಿರುತ್ತೆ. ಆ್ಯಂಡ್ ಫಸ್ಟ್ ರಷ್ಯಾ, ಸೆಕೆಂಡ್ ಪ್ಲೇಸಲ್ಲಿ ರಷ್ಯಾವನ್ನು ಹೊರತುಪಡಿಸಿ ಇರಾಕ್ ಇದೆ, 3rd ಪ್ಲೇಸಲ್ಲಿ ಸೌದಿ ಅರೇಬಿಯಾ ಇದೆ. ಟಾಪ್ 3 ನೆನಪಲ್ಲಿ ಇಟ್ಕೊಳ್ಳಿ, ಕೇಳ್ಬೋದು ಕ್ವಶನ್. ರಷ್ಯಾ, ಇರಾಕ್ ಆ್ಯಂಡ್ ಸೌದಿ ಅರೇಬಿಯಾ ನೆನಪಲ್ಲಿರುತ್ತೆ, ಐ ಹೋಪ್. ನೆಕ್ಸ್ಟ್, ಇತ್ತೀಚೆಗೆ ಒಂದು ವರ್ಡ್ ಸುದ್ದಿಯಲ್ಲಿತ್ತು, ಲಾಂಡ್ರೋ ಮ್ಯಾಟ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು. ಯಾರಾದರೂ ಹೇಳ್ಬೋದಾ ಏನು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು? ಸುಮಾರು ಸುದ್ದಿಯಲ್ಲಿತ್ತು. ನಿಮಗೆ ಎಕನಾಮಿಕ್ಸಲ್ಲಿ ಕೇಳ್ಬೋದು ಇದನ್ನು. ಎಕನಾಮಿಕ್ಸಲ್ಲಿ ಆಸ್ ಪಾರ್ಟ್ ಆಫ್ ಯುವರ್ ಎಕನಾಮಿಕ್ಸ್ ಸಬ್ಜೆಕ್ಟು, ಕೋರ್ಸ್ ಸಬ್ಜೆಕ್ಟು, ಇದನ್ನು ಲಿಂಕ್ ಮಾಡಿ ಕೇಳ್ಬೋದು. ಲಾಂಡ್ರೋಮ್ಯಾಟ್ ಅನ್ನೋ ಪದ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ.
ಲಾಂಡ್ರೋಮ್ಯಾಟ್ ಅಂದರೆ ಏನು ಗೊತ್ತಾ, ಈಗ ಇಂಡಿಯಾ ಮಾಡ್ತಾ ಇದೆಯಲ್ಲ ಅದಕ್ಕೆ ಮನಿ ಲಾಂಡ್ರಿಂಗ್ ಅಂದರೆ ಅಕ್ರಮ ಅಂತ ಕರಿತೀವಲ್ಲ, ಕೈಂಡ್ ಆಫ್ ಅಕ್ರಮ. ಹೆಂಗೆ ರಷ್ಯಾ ಮೇಲೆ ನಿರ್ಬಂಧ ಹೇರಿದ್ದಾರೆ ಯಾರು, ಯುರೋಪಿಯನ್ ಕಂಟ್ರೀಸು ಮತ್ತು ವೆಸ್ಟರ್ನ್ ಕಂಟ್ರೀಸು. ಭಾರತದ ಮೇಲೆ ನಿರ್ಬಂಧ ಹೇರಿಲ್ಲ. ಸೊ ಭಾರತ ಏನು ಮಾಡುತ್ತೆ, ರಷ್ಯಾದಿಂದ ಕ್ಲೀನಾಗಿ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇಂಪೋರ್ಟ್ ಮಾಡಿ ಅದನ್ನು ಕ್ರೂಡ್ ಆಯಿಲನ್ನು ಪ್ರೊಸೆಸ್ ಮಾಡಿ ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಈ ಯುರೋಪಿಯನ್ ನೇಷನ್ಸು ಮತ್ತು ವೆಸ್ಟರ್ನ್ ನೇಷನ್ಸ್ಗೆ ಕಳಿಸ್ಕೊಡುತ್ತೆ. ಹಾಗಾಗಿ ಭಾರತದಂತಹ ರಾಷ್ಟ್ರಗಳನ್ನು ನಾವು ಲಾಂಡ್ರೋಮ್ಯಾಟ್ ಕಂಟ್ರೀಸ್ ಅಂತ ಕರಿಬೋದು. ರೈಟ್? ಎಸ್. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1966ರಲ್ಲಿ ಏನು ಮೆನಿಲಾದಲ್ಲಿ, ಫಿಲಿಪೈನ್ಸ್ನ ಮೆನಿಲಾದಲ್ಲಿ ಹೆಡ್ ಕ್ವಾರ್ಟರ್ಸನ್ನು ಹೊಂದಿರತಕ್ಕಂತಹ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಲಾಯಿತು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಟ್ ಸ್ಪೆಷಲಿ ಫೋಕಸಸ್ ಆನ್ ದಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಏಷ್ಯನ್ ರೀಜನ್. ನೌ ಇಟ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟು ಏಷ್ಯಾ ಪೆಸಿಫಿಕ್ ಕಂಟ್ರೀಸ್ ಟು. ಕ್ಲಿಯರ್? ಸೊ ಈ ಒಂದು ADB ಬಗ್ಗೆ ಸುದ್ದಿ ಇತ್ತು. ಭಾರತಕ್ಕೆ ಏನು ಭಾರತ GDP 7% ರೇಟಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ನೆಸೆಸರಿ. ನಮಗೇನು ಬೇಕು, ADB ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಮಾಹಿತಿ ಗೊತ್ತಿರಬೇಕು. 1966 ಆರಂಭ ಆಯಿತು. ಸದ್ಯ 68 ರಾಷ್ಟ್ರಗಳನ್ನು ಏಷ್ಯಾ ಪೆಸಿಫಿಕ್ ಪ್ರದೇಶದಿಂದ ಹೊಂದಿದೆ. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಈಸ್ ಲೊಕೇಟೆಡ್ ಅಟ್ ಮನಿಲಾ, ಫಿಲಿಪೈನ್ಸ್. ಆ್ಯಂಡ್ ADB ಫೌಂಡಿಂಗ್ ಮೆಂಬರ್ಸಲ್ಲಿ ಭಾರತ ಕೂಡ ಇನ್ವಾಲ್ವ್ ಇದೆ. 68 ಮೆಂಬರ್ಸ್. 2016 17 UPSC ಪ್ರಿಲಿಮ್ಸ್ ಕ್ವೆಶನ್ ಕೇಳಿತ್ತು. ಅದರಲ್ಲಿ ಒಂದು ADB ಮೇಲೆ ಒಂದು ಸ್ಟೇಟ್ಮೆಂಟ್ ಇತ್ತು, ಆಲ್ ಆಫ್ ADB's ಮೆಂಬರ್ಸ್ ಆರ್ ಫ್ರಮ್ ಏಷ್ಯಾ ರೀಜನ್ ಓನ್ಲಿ ಅಂತ ಕೊಟ್ಟಿದ್ರು. ಸೊ ಆ ಸ್ಟೇಟ್ಮೆಂಟ್ ಅಬ್ಸಲ್ಯೂಟ್ಲಿ ರಾಂಗ್ ಆಗುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಮೆಂಬರ್ಸ್ ಫ್ರಮ್ ಔಟ್ಸೈಡ್ ಏಷ್ಯಾ ಟು. ಏಷ್ಯಾವನ್ನು ಹೊರತುಪಡಿಸಿ ಮೆಂಬರ್ಸನ್ನು ಕೂಡ ಈ ADB ಹೊಂದಿರುತ್ತೆ. ಕ್ಲಿಯರ್? ಇತ್ತೀಚೆಗೆ ಡಸ್ಟ್ ಲಿಕ್ ಅನ್ನೋ ಒಂದು ಜಂಟಿ ವ್ಯಾಯಾಮ ಅಥವಾ ಡಿಫೆನ್ಸ್ ಎಕ್ಸಸೈಸ್ ಸುದ್ದಿಯಲ್ಲಿತ್ತು. ಡಸ್ಟ್ ಲಿಕ್ ಅಂದರೆ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಹಿಂಗಾದ್ರೂ ನೆನ್ಪಿಟ್ಕೋಬೋದು. ಒಂದು ವೇ ಬಂದುಬಿಟ್ಟು ಡಸ್ಟ್ ಲಿಕ್ ಇಲ್ಲಿ ಯು ಇದೆಯಲ್ಲ, ಯು ಅಂದರೆ ಉಜ್ಬೇಕಿಸ್ತಾನ್. ಸರ್ ಕೋಡ್ ವರ್ಡ್ ನೆನಪಾಗುತ್ತಾ? ಸಡನ್ನಾಗಿ ಅಲ್ಲಿ ಹೋದರೆ ನೆನಪಾಗಲ್ಲ. ಇಲ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ 1-2 ಸಲ ರಿವಿಷನ್ ಮಾಡಿದ್ರೆ ದೇವರಾಣೆಗೂ ಅಲ್ಲಿ ನೆನಪಾಗುತ್ತೆ. ಸೊ ಡಸ್ಟ್ ಲಿಕ್ ಅಂದರೆ ಉಜ್ಬೇಕಿಸ್ತಾನ್. ಡಸ್ಟ್ ಯು ಫಾರ್ ಉಜ್ಬೇಕಿಸ್ತಾನ್. ಸರ್ ಡಸ್ಟ್ ಅಂದರೆ ಏನು? ಡಸ್ಟ್ ಅಂದರೆ ಈ ಉಜ್ಬೇಕಿಸ್ತಾನ್ ಯಾವ ಭಾಷೆ ಅದು? ಅವ್ರ ಭಾಷೆಯಲ್ಲಿ, ಒಟ್ಟಿನಲ್ಲಿ ಅವ್ರ ಭಾಷೆಯಲ್ಲಿ ದೋಸ್ತ್ ಅಂತ ಕರೆದಂಗೆ. ದೋಸ್ತ್ ಅಂದರೆ ಫ್ರೆಂಡ್ಶಿಪ್. ಫೈನ್, ಗುಡ್. ಲಂಡನ್ ಘೋಷಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ರಿಲೇಟೆಡ್ ಟು ಕಾಮನ್ವೆಲ್ತ್ ಆಫ್ ನೇಷನ್ಸ್. ಕಾಮನ್ವೆಲ್ತ್ ಆಫ್ ನೇಷನ್ಸ್ ಸ್ವಲ್ಪ ಚೆನ್ನಾಗಿದೆ ಈ ಕಾನ್ಸೆಪ್ಟು, ಅರ್ಥ ಮಾಡ್ಕೊಳ್ಳಿ. 1949ರಲ್ಲಿ ಈ ಕಾಮನ್ವೆಲ್ತ್ ಆಫ್ ನೇಷನ್ಸ್ ರಚನೆ ಆಗುತ್ತೆ. ಸರ್ ಹಾಗಾದರೆ ವಿ ಹ್ಯಾವ್ ಅನದರ್ ಡಿಕ್ಲರೇಷನ್ ನೋನ್ ಆಸ್ ಬಾಲ್ಫೋರ್ ಡಿಕ್ಲರೇಷನ್. ಬಾಲ್ಫೋರ್ ಡಿಕ್ಲರೇಷನ್ ಇದೆಯಲ್ಲ, ಇದು ಕೂಡ ಕಾಮನ್ವೆಲ್ತ್ಗೆ ಸಂಬಂಧಪಟ್ಟಿದ್ದು. ಹಾಗಾದರೆ ಯಾವುದನ್ನು ರೆಫರೆನ್ಸ್ ಆಗಿ ನಾವು ತಗೊಳ್ಬೇಕು? ಬೇಸಿಕಲಿ ಕಾಮನ್ವೆಲ್ತ್ ನೇಷನ್ಸ್ ಅಂದರೆ ಈ ಹಿಂದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಥವಾ ಬ್ರಿಟಿಷ್ ವಸಾಹತಃ ಏನಂತ ಕರಿಬೋದು, ಬ್ರಿಟಿಷ್ ಪ್ಯಾರಾಮೌಂಟ್ಸ್ಗೆ ಒಳಪಟ್ಟಂತಹ ರಾಷ್ಟ್ರಗಳು ಕಾಲಾನಂತರದಲ್ಲಿ ಅವು ಇಂಡಿಪೆಂಡೆನ್ಸನ್ನು ಪಡ್ಕೊಂಡು ಸ್ವತಂತ್ರ ರಾಷ್ಟ್ರಗಳಾಗಿ ಇದ್ದಾವೆ. ಹಾಗಾಗಿ ಅವರು ಒಂದು ಸಿಮಿಲರ್ ಹಿಸ್ಟ್ರಿ ಬ್ಯಾಕ್ಗ್ರೌಂಡನ್ನು ಹೊಂದಿರೋದ್ರಿಂದ ಒಂದು ಸಂಘಟನೆ ಅಥವಾ ಒಂದು ಗುಂಪನ್ನು, ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದಾವೆ. ಫೈನ್. ಸೊ ಹಾಗಾದರೆ ಈ ಬಾಲ್ಫೋರ್ ಡಿಕ್ಲರೇಷನ್ ಏನಾಗುತ್ತೆ, 1924-26 ಬರುತ್ತೆ. ಬೇಸಿಕಲಿ ಇಟ್ ಟಾಕ್ಸ್ ಅಬೌಟ್ ಬ್ರಿಟಿಷ್ ಕಾಮನ್ವೆಲ್ತ್. ಆಗಿನ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ಗವರ್ನೆನ್ಸನ್ನು ಅಥವಾ ಸೆಲ್ಫ್ ಗವರ್ನೆನ್ಸನ್ನು ಮಾಡ್ತಿದ್ದಂತಹ ರಾಷ್ಟ್ರಗಳನ್ನು ಈ ಬ್ರಿಟಿಷ್ ಕಾಮನ್ವೆಲ್ತ್ಗೆ ಸೇರಿಸಲಾಗಿತ್ತು. ನಾಟ್ ನೆಸೆಸರಿಲಿ ಸೆಲ್ಫ್ ರೂಲ್, ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂತಹ ರಾಷ್ಟ್ರಗಳನ್ನು ಕೂಡ ಇದರಲ್ಲೇ ಸೇರಿಸಲಾಗಿತ್ತು. ಅದಕ್ಕೆ ಬಾಲ್ಫೋರ್ ಡಿಕ್ಲರೇಷನ್ ಸಂಬಂಧಪಟ್ಟಿದ್ದು. ನಂತರದಲ್ಲಿ 1949ರಲ್ಲಿ ಬ್ರಿಟಿಷರನ್ನ ಓಡಿಸಿ, ನಾಟ್ ಜಸ್ಟ್ ಫ್ರಮ್ ಇಂಡಿಯಾ, ಫ್ರಮ್ ಮೆನಿ ಅದರ್ ಕಂಟ್ರೀಸು ಅವ್ರು ಓಡಿಸಿ ಏನು ಮಾಡ್ತಾರೆ, 1949ನಲ್ಲಿ ಇನ್ನೊಂದು ಡಿಕ್ಲರೇಷನ್ ತೊಗೊಂಬರ್ತಾರೆ. ಅದರ ಹೆಸರು ಲಂಡನ್ ಡಿಕ್ಲರೇಷನ್. ಸೊ ಆಸ್ ಪರ್ ಲಂಡನ್ ಡಿಕ್ಲರೇಷನ್, ದಿ ಕಂಟ್ರೀಸ್ ಅಂಡರ್ ಕಾಮನ್ವೆಲ್ತ್ ಆಫ್ ನೇಷನ್ಸ್, ಬ್ರಿಟಿಷ್ ಕಾಮನ್ವೆಲ್ತ್ ಬೇರೆ, ಕಾಮನ್ವೆಲ್ತ್ ಆಫ್ ನೇಷನ್ಸ್ ಬೇರೆ. ಆ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಏನಾಗುತ್ತೆ, ಆ ಕಾಮನ್ವೆಲ್ತ್ ಆಫ್ ನೇಷನ್ಸು ಬ್ರಿಟಿಷ್ ಅಥವಾ ಬ್ರಿಟನ್ನಿಂದ ಸ್ವತಂತ್ರವನ್ನು ಪಡ್ಕೊಂಡಿರ್ತಕ್ಕಂತಹ ರಾಷ್ಟ್ರಗಳಾಗ್ತವೆ. ಸೊ ಬಾಲ್ಫೋರ್ ಡಿಕ್ಲರೇಷನ್ ನೋಡಿ ಚೆಕ್ ಮಾಡಿ. ಇವನ್ ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್. ಇಯರ್ಸ್ ಅಲ್ಲೋ ಕನ್ಫ್ಯೂಸ್ ಆಗುತ್ತೆ. 1917 ಐ ಗೆಸ್. ನಾನು ಆಮೇಲೆ ಕ್ರಾಸ್ ವೆರಿಫೈ ಮಾಡ್ತೀನಿ. ಸೊ ಈ ಥರ ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗ್ತಾ ಇದ್ದರೆ ದಯವಿಟ್ಟು ಹೊಟ್ಟೆ ಹಾಕ್ಕೊಂಡು ನನಗೂ ಸಹ ಅಪ್ಡೇಟ್ ಮಾಡಿ. ಸೊ ದಟ್ ನನಗೂ ಕೂಡ ಇನ್ ಅ ವೇ ಯು ವಿಲ್ ಬಿ ಹೆಲ್ಪಿಂಗ್ ಔಟ್. ಫೈನ್. ಓಕೆ, ಬಾಲ್ಫೋರ್ ಡಿಕ್ಲರೇಷನ್ ಈಸ್ 1917. ಪ್ಲೀಸ್ ಅಪ್ಡೇಟ್ ಇಟ್. ಓಕೆ, ಫೈನ್. ಸೊ ಈಗ ಏನಾಗಿದೆ, ಈ ಲಂಡನ್ ಘೋಷಣೆ ಬಂದು ಅಥವಾ ಕಾಮನ್ವೆಲ್ತ್ ಆಫ್ ನೇಷನ್ಸ್ ರಚನೆಯಾಗಿ 75 ವರ್ಷದ ಸಂಭ್ರಮಾಚರಣೆ, 75th ಇಯರ್ ಆಫ್ ಸೆಲೆಬ್ರೇಷನ್ಸ್. ಅಂಡರ್ಸ್ಟುಡ್? ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಗೊತ್ತಿರುತ್ತಾ?
ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಕೇಳಲಿಕ್ಕಿಲ್ಲ, ಬಟ್ ಈಗ KPSC ಅವರು ತಲೆ ಕೆಟ್ಟಂಗೆ ಮಾಡ್ತಾ ಇದಾರಲ್ಲ, 4-5 ಸ್ಟೇಟ್ಮೆಂಟ್ ಕೊಟ್ಟು ಓನ್ಲಿ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟು ಆ ಥರ ಕೊಡ್ತಾರೆ, ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಕಾಮನ್ವೆಲ್ತ್ ಗೇಮ್ಸ್ ಅಂತ ಬಂದರೆ 2022 ಆಗಿತ್ತು. 2022 ಎಲ್ಲಾಗಿತ್ತು? ಬರ್ಮಿಂಗ್ಹ್ಯಾಮಲ್ಲಿ ಆಗಿತ್ತು. 2022 ಬರ್ಮಿಂಗ್ಹ್ಯಾಮಲ್ಲಿ ಆಗಿತ್ತು. 2026 ನೆಕ್ಸ್ಟ್ ಆಫ್ಟರ್ 4 years ಅದು ಗ್ಲಾಸ್ಗೋ ಸ್ಕಾಟ್ಲ್ಯಾಂಡಲ್ಲಿ ನಡೆಯುತ್ತಂತೆ. ಫೈನ್, ಅಂಡರ್ಸ್ಟುಡ್, ಆಲ್ ಕ್ಲಿಯರ್, ನೋ ಡೌಟ್ಸ್, ಗುಡ್. ರಷ್ಯಾ ನೇತೃತ್ವದ CSTO ಬಣದಿಂದ ಅರ್ಮೇನಿಯಾ ಹಿಂದೆ ಸರಿದಿದೆ. ಕ್ವಶನ್ ಹೆಂಗಿರುತ್ತೆ? ವಿಚ್ ಕಂಟ್ರಿ ರೀಸೆಂಟ್ಲಿ ಎಕ್ಸಿಟೆಡ್ ದಿ CSTO ಅಥವಾ CSTO ಸಂಘಟನೆಯನ್ನು ತೊರೆದಂತಹ ರಾಷ್ಟ್ರ ಯಾವುದು ಅಂತ ಕೇಳ್ತಾರೆ. ಅರ್ಮೇನಿಯಾ ಅಂತ ಹೇಳಿ, ಅಥವಾ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ಅರ್ಮೇನಿಯಾ ರೀಸೆಂಟ್ಲಿ ಲೆಫ್ಟ್ ಅಂದರೆ ಎಸ್ ಅಂತ ಹೇಳಿ. ನಿಮ್ಗೆ ಗೊತ್ತಿದೆ, ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. CSTO ಫುಲ್ ಫಾರ್ಮ್ ಗೊತ್ತಿದೆ ಯಾರಿಗಾದ್ರು? ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್. ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್. ಈ USSR ಬಿದ್ದ ಮೇಲೆ 1992 ನಂತರದಲ್ಲಿ ಯುರೇಷಿಯನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ರಷ್ಯಾ ಸೇರಿಕೊಂಡು ಈ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ನ ರಚನೆ ಮಾಡ್ತವೆ. ಇದರ ಮುಖ್ಯ ಉದ್ದೇಶ ವೆಸ್ಟರ್ನ್ ನೇಷನ್ಸು ಮತ್ತು ಹೊಸದಾಗಿ ಹುಟ್ಕೊಂಡಂತಹ ಸೋ ಕಾಲ್ಡ್ ಯುರೋಪಿಯನ್ ನೇಷನ್ಸಿಂದ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋದು. ಸೊ ಈ ಒಂದು ಸಂಘಟನೆ 1994 ರಚನೆ ಆಗುತ್ತೆ. ಇದರಿಂದ ಇತ್ತೀಚೆಗೆ ಅರ್ಮೇನಿಯಾ ಹಿಂದೆ ಸರಿದಿದೆ. ಇದರಲ್ಲಿದ್ದಂತಹ ಮೆಂಬರ್ಸ್ ಯಾರು? ಅಜರ್ಬೈಜಾನ್, ಜಾರ್ಜಿಯಾ, ಬೆಲಾರಸ್ ಆ್ಯಂಡ್ ಪ್ರಸ್ತುತ ಇನಿಷಿಯಲಿ ಅಜರ್ಬೈಜಾನ್, ಜಾರ್ಜಿಯಾ, ಬೆಲಾರಸ್ ಇದು. ಈಗ ಅರ್ಮೇನಿಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತು ತಜಿಕಿಸ್ತಾನ್, ಬೆಲಾರಸ್ ಸೇರ್ಕೊಂಡಿದ್ದು. ಈಗ ಅರ್ಮೇನಿಯಾವನ್ನು ಬಿಟ್ಟು ಕಳಿಸ್ಬಿಡಿ. ನೆನಪಲ್ಲಿರುತ್ತಾ? ಇದಕ್ಕೊಂದು ಟ್ರಿಕ್ ಮಾಡಿ ಅಪ್ಲೋಡ್ ಮಾಡ್ತೀನಂತೆ, ಡೋಂಟ್ ವರಿ, ಯು ಕ್ಯಾನ್ ರಿಮೆಂಬರ್. ಟ್ರಿಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆ ಮಾಡೋಕ್ಕೆ ಹೋಗ್ಬಿಡಿ. ನೀವು ಯಾವುದಕ್ಕೆ ಟ್ರಿಕ್ ಮಾಡ್ತಾ ಇರ್ತಾರೋ ಅದಕ್ಕೆ ಸಂಬಂಧ ಇರೋ ಥರ ಮಾಡಿ. ಸೊ ನೀವು ಎಕ್ಸಾಮ್ ಹತ್ರ ಬಂದಾಗ ನೆಕ್ಸ್ಟ್ 10 days 1,000 ಟ್ರಿಕ್ಸ್ ಮಾಡಿ ಯಾವುದು ನೆನಪಲ್ಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದನ್ನು ಯಾವುದಕ್ಕೆ ರಿಲೇಟ್ ಮಾಡ್ತಾ ಇದ್ರಲ್ಲ, ಅಂದರೆ ಯಾವುದ್ರ ಮೇಲೆ ಓದ್ತಾ ಇದ್ರಲ್ಲ, ಅದಕ್ಕೆ ರಿಲೇಟ್ ಮಾಡಿಕೊಂಡು ಟ್ರೈ ಟು ಕೀಪ್ ಇನ್ ಮೈಂಡ್. ನೆಕ್ಸ್ಟ್, ಆಫ್ರಿಕನ್ ಯೂನಿಯನ್ ಆಫ್ರಿಕಾ ಕ್ಲಬ್ ಅನ್ನು ರಚನೆ ಮಾಡಿದೆ. ಕ್ವಶನ್ ಹೆಂಗೆ ಕೇಳ್ಬೋದು? ಇತ್ತೀಚೆಗೆ ಆಫ್ರಿಕಾ ಕ್ಲಬ್ ರಚನೆ ಆಯಿತು. ಇದನ್ನು ಯಾರು ಆರಂಭ ಮಾಡಿದ್ರು ಅಂತ ಹೇಳಿದ್ರೆ ಆಫ್ರಿಕನ್ ಯೂನಿಯನ್ ಅಂತ ಹೇಳಿ. ನಾಟ್ ಯುನೈಟೆಡ್ ನೇಷನ್ಸ್, ನಾಟ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ಆರ್ ನಾಟ್ ಯುನೈಟೆಡ್ ನೇಷನ್ಸ್ ಎನಿ ಆಫ್ರಿಕನ್ ನೇಷನ್ಸ್ ಆರ್ ಎನಿ ಗ್ರೂಪ್ ಆಫ್ ಆಫ್ರಿಕನ್ ನೇಷನ್ಸ್. ಇದನ್ನು ಆಫ್ರಿಕನ್ ಯೂನಿಯನ್ ರಚನೆ ಮಾಡಿದೆ. ಆಫ್ರಿಕಾ ಕ್ಲಬ್ ಅಂದರೆ ಏನು ಗೊತ್ತಾ? ಆಫ್ರಿಕಾ ಖಂಡದಲ್ಲಿ ಇರತಕ್ಕಂತಹ ಎಲ್ಲ ರಾಷ್ಟ್ರಗಳ ಮಧ್ಯೆ ಅಥವಾ ಆಫ್ರಿಕಾ ಖಂಡದಲ್ಲಿ ಇರತಕ್ಕಂತಹ ಮಲ್ಟಿಲ್ಯಾಟ್ರಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅವುಗಳ ಒಂದು ಒಕ್ಕೂಟ. ಬಿಕಾಸ್ ಆಫ್ರಿಕಾ ಇನ್ನೂ ಕೂಡ ಹಿಂದೆ ಇರತಕ್ಕಂತಹ, ಅಂದರೆ ಅಭಿವೃದ್ಧಿಯನ್ನು ಹೊಂದದೇ ಇರತಕ್ಕಂತಹ ಒಂದು ಖಂಡ ಅಂತ ಕರಿಬೋದು. ಫಾರ್ ದಿಸ್ ಕಾಂಟಿನೆಂಟ್ ಟು ಗ್ರೋ ರ್ಯಾಪಿಡ್ಲಿ ಆರ್ ಗ್ರೋ ಟು ಇಟ್ಸ್ ಆಪ್ಟಿಮಲ್ ರಿಕ್ವೈರ್ಡ್ ಲೆವೆಲ್, ಅಲ್ಲಿ ಏನು ಬೇಕಾಗುತ್ತೆ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ, ಜಸ್ಟ್ ಲೈಕ್ ಬ್ಯಾಂಕ್ಸು ಮತ್ತು ರೆಗ್ಯುಲೇಟರ್ಸು, ಅವರ ಒಂದು ಇನ್ವಾಲ್ವ್ಮೆಂಟ್ ಅತಿ ಮುಖ್ಯವಾಗಿರುತ್ತೆ, ರೈಟ್? ಸೊ ಹಾಗಾಗಿ ಅವುಗಳ ಒಂದು ಒಕ್ಕೂಟ ಇದ್ದರೆ, ಒಂದು ಕಲೆಕ್ಟಿವ್ ಆರ್ಗನೈಸೇಷನ್ ಇದ್ದರೆ, ಪ್ಲಾಟ್ಫಾರ್ಮ್ ಇದ್ದರೆ, ದೇ ಕ್ಯಾನ್ ಕಮ್ ಟುಗೆದರ್, ಡಿಸ್ಕಸ್ ಮೇಜರ್ ಇಶ್ಯೂಸ್. ನಮ್ಮ ದೇಶದಲ್ಲಿ ಈ ಥರ ಆಗ್ತಾ ಇದೆ, ನಿಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಅದನ್ನು ನೀವು ಹೆಂಗೆ ಆ ಚಾಲೆಂಜನ್ನು ಹೆಂಗೆ ನಿಭಾಯಿಸಿದ್ರಿ, ನಾವು ಹೆಂಗೆ ನಿಭಾಯಿಸ್ಬೋದು, ನಾಳೆ ಒಟ್ಟಾಗಿ ನಮ್ಮ ಒಂದು ಖಂಡಕ್ಕೆ ಏನಾದರೂ ದೊಡ್ಡ ಚಾಲೆಂಜ್ ಬಂದರೆ ಹೌ ವಿ ಕ್ಯಾನ್ ಟ್ಯಾಕಲ್ ಇಟ್ ಕಲೆಕ್ಟಿವ್ಲಿ. ಈ ಥರ ಡಿಸ್ಕಷನ್ಗೆ ಇದನ್ನು ರಚನೆ ಮಾಡಲಾಗಿದೆ, ಅಷ್ಟೇ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ಏನು ಕೇಳ್ಬೋದು ಗೊತ್ತಾ? ವಿಚ್ ಆಫ್ ದಿ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ಸ್ ವೇರ್ ಕ್ರಿಯೇಟೆಡ್ ರೀಸೆಂಟ್ಲಿ, ಅಂದರೆ 2023, 2024 ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಡ್ತಾರೆ. ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸು, ಆಮೇಲೆ ಆಫ್ರಿಕಾ ಕ್ಲಬ್ಬು ಮತ್ತು ಕಾಫಿ ಕ್ಲಬ್ಬು, ಈ ಥರ ಆಪ್ಷನ್ ಕೊಡ್ತಾರೆ. 1, 2, 3 ಹೇಳಿ. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗನೈಸೇಷನ್ಸ್ ವೇರ್ ಎಸ್ಟಾಬ್ಲಿಷ್ಡ್, ಈ ಕೆಳಗಿನ ಯಾವ ಸಂಘಟನೆಗಳನ್ನು 2023 ಮತ್ತು 2024 ಆರಂಭಿಸಲಾಗಿತ್ತು? ಒಂದು IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸು, ಎರಡನೇದು ನಮ್ಮ ಆಫ್ರಿಕಾ ಕ್ಲಬ್ಬು, ಮೂರನೇದು ಯಾವುದು ಕಾಫಿ ಕ್ಲಬ್ ಅಂತ ಹೇಳಿದೆ. ಆನ್ಸರ್ 1, 2, 2, 3, 1, 2, 3. Clear? AB, very good. Fine. Next,
ಇದಾಯ್ತಾ? ಡಾಕ್ಟರ್ ರಾಕೇಶ್ ಮೋಹನ್ ಅವರನ್ನ ಮಾರ್ಚ್ 2024 ವಿಶ್ವ ಬ್ಯಾಂಕ್ ಗ್ರೂಪ್ ಅಥವಾ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಏನು ಕರಿತೀವಿ, ಅದರ ಆರ್ಥಿಕ ಸಲಹಾ ಸಮಿತಿ ಎಕನಾಮಿಕ್ ಸಜೆಷನ್ ಕಮಿಟಿಗೆ ನೇಮಕ ಮಾಡಲಾಗಿದೆ. ಸೊ ಭಾರತದಿಂದ ಯಾರಾದರೂ ಈ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆಗೆ ಆಯ್ಕೆ ಆಗಿದ್ರೆ ಅಥವಾ ನಾಮನಿರ್ದೇಶನಗೊಂಡಿದ್ರೆ, ನಾಮಿನೇಟ್ ಆಗಿದ್ರೆ, ಇಟ್ ಬಿಕಮ್ಸ್ ಅ ಪೊಟೆನ್ಷಿಯಲ್ ಕ್ವಶನ್. ಸೊ ಡಾಕ್ಟರ್ ರಾಕೇಶ್ ಮೋಹನ್ ನೆನಪಲ್ಲಿ ಇರುತ್ತಲ್ವಾ? ಆಬ್ವಿಯಸ್ಲಿ ನೆನಪಲ್ಲಿ ಇರುತ್ತೆ. ನೆಕ್ಸ್ಟು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಯಾವುದು ಕರಿತೀವಿ? ಸಿ ಆಫ್ ಕೋರ್ಸ್ 1944 ಆಸ್ ದಿ ಔಟ್ಕಮ್ ಆಫ್ ಬ್ರಿಟನ್ ವುಡ್ಸ್ ಕಾನ್ಫರೆನ್ಸು ನಾವು ಈ ವರ್ಲ್ಡ್ ಬ್ಯಾಂಕ್ ಮತ್ತು IMF ರಚನೆ ಆಗಿದ್ದನ್ನು ನೋಡಬಹುದು. ವರ್ಲ್ಡ್ ಬ್ಯಾಂಕ್ ಆ ಸಂದರ್ಭದಲ್ಲಿ ರಚನೆ ಆದಾಗ ಇಟ್ ವಾಸ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಪೋಸ್ಟ್ ವರ್ಲ್ಡ್ ವಾರ್ 2 ಅದನ್ನು ನಮ್ಮ ಏನು ಪ್ರಪಂಚ ಎಷ್ಟೋ ನಾಶವಾಗಿ ಹೋಗಿತ್ತು ಬಿಕಾಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್. ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಈ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟನ್ನು ರಚನೆ ಮಾಡಲಾಗಿತ್ತು. ದಟ್ ಈಸ್ ಫೈನ್. ಅದನ್ನು ನಾವು ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಇಟ್ ಈಸ್ ಆನ್ ಔಟ್ಕಮ್ ಆಫ್ ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್. ಈ IMF ಮತ್ತು ವರ್ಲ್ಡ್ ಬ್ಯಾಂಕನ್ನು ನಾವು ಬ್ರಿಟನ್ ವುಡ್ಸ್ ಟ್ವಿನ್ಸ್ ಅಂತ ಕೂಡ ಕರಿತೀವಿ. ಐ ಹೋಪ್ ಯು ನೋ. ಫೈನ್. ಈ ವರ್ಲ್ಡ್ ಬ್ಯಾಂಕ್ ಗುಂಪಲ್ಲಿ ಅಥವಾ ವರ್ಲ್ಡ್ ಬ್ಯಾಂಕ್ ಗ್ರೂಪಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಯಾವ್ಯಾವುದು? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನು, ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಆ್ಯಂಡ್ ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. 5 ಸಂಸ್ಥೆಗಳಿದ್ದಾವೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್, ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಆ್ಯಂಡ್ ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ಇದರಲ್ಲಿ IFC ಅನ್ನೋದು ಏನಿದೆಯಲ್ಲ, ಇಟ್ ಈಸ್ ದಿ ಪ್ರೈವೇಟ್ ಆರ್ಮ್ ಆಫ್ ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಕೊಡುತ್ತೆ, ಸಬ್ಸಿಡೈಸ್ಡ್ ರೇಟ್ ಕೊಡುತ್ತೆ, ಎಲ್ಲ ಮಾಡುತ್ತೆ. ಬಟ್ ಅದರಲ್ಲಿ ಇರ್ತಕ್ಕಂತಹ ಒಂದು IFC ಇಟ್ ಈಸ್ ಅ ಪ್ರೈವೇಟ್ ಆರ್ಮ್. ಅಂದರೆ ಬೇರೆ ಬೇರೆ ಕಂಪನೀಸ್ಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಪ್ರೈವೇಟ್ ಲೋನ್ಸ್ ಅಂದರೆ ಯಾರೂ ಗೊತ್ತಿಲ್ಲದೆ ಕೊಡೋವಂಥದ್ದಲ್ಲ. ಅಂದರೆ ಮಾರ್ಕೆಟ್ ರೇಟ್ ಏನಿರುತ್ತೋ ಆ ಇಂಟ್ರೆಸ್ಟ್ ರೇಟ್ಗೆ ನೀಡುವಂತಹ ಒಂದು ಲೋನ್ ಫೆಸಿಲಿಟಿ ಆಗಿರುತ್ತೆ. ಇದರಲ್ಲಿ ಈ 4 ಸಂಸ್ಥೆಗಳಲ್ಲಿ IBRD, IDA, MIGA ಆ್ಯಂಡ್ IFC ಮತ್ತು ICSIDಯಲ್ಲಿ ಈ 5 ಸಂಸ್ಥೆಗಳಲ್ಲಿ ಭಾರತ ಮೊದಲ 4 ಸಂಸ್ಥೆಗಳ ಸದಸ್ಯತ್ವ ಹೊಂದಿದೆ. ಬಟ್ ಇಟ್ ಹ್ಯಾಸ್ ನಾಟ್ ಜಾಯಿಂಡ್ ICSID, International Committee for Settlement of Investment Disputes. India has not joined. ನೆನಪಲ್ಲಿರುತ್ತಾ? ಈ 5 ಸಂಸ್ಥೆಗಳಲ್ಲಿ ಲೇಟೆಸ್ಟ್ ಅಂದರೆ ಅತ್ಯಂತ ರೀಸೆಂಟಾಗಿ ರಚನೆ ಆದಂಥ ಸಂಸ್ಥೆ ಅಂದರೆ ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1988. ಇಷ್ಟು ಬೇಸಿಕ್ ನೆನಪಲ್ಲಿರುತ್ತೆ ಎಲ್ರಿಗೂ? ಅರ್ಥ ಆಗ್ತಿದೆಯಾ? ಫೈನ್. ಇತ್ತೀಚೆಗೆ ಮ್ಯಾನ್ಮಾರ್ನ ಸಿಟ್ವೆ ಪೋರ್ಟ್ ಏನಿದೆ ಅದರ ಸಂಪೂರ್ಣ ನಿರ್ವಹಣೆಯನ್ನು, ಆ ಸಂಪೂರ್ಣ ಜವಾಬ್ದಾರಿಯನ್ನು ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ವಹಿಸಿಕೊಂಡಿದೆ. ಸೊ ಮ್ಯಾನ್ಮಾರ್ ಸಿಟ್ವೆ ಪೋರ್ಟ್ ಏನಾಗ್ತಾ ಇದೆ? ಈಗ ಇದು ಭಾರತ ನೋಡೋಕ್ಕಾದ್ರೂ ಸ್ವಲ್ಪ ಹಂಗೆ ಅನಿಸುತ್ತಲ್ಲ, ಇರಲಿ. ಈ ಕಡೆ ವಿ ಹ್ಯಾವ್ ಬಾಂಗ್ಲಾದೇಶು, ಈ ಕಡೆ ಮ್ಯಾನ್ಮಾರು, ಈ ಕಡೆ ನಮ್ಮ ನೇಪಾಳು, ಈ ಕಡೆ ಚೀನಾ ಇದೆ, ಈ ಕಡೆ ಪಾಕಿಸ್ತಾನ ಇದೆ, ಈ ಕಡೆ ಶ್ರೀಲಂಕಾ ಇದೆ. ಭಾರತ ಏನು ಮಾಡ್ತಾ ಇದೆ ಪಾಕಿಸ್ತಾನ ಏನು ಮಾಡ್ತಾ ಇದೆ ಥ್ರೂ ಇಟ್ಸ್ ರಿಂಗ್ ಆಫ್ ಫೆನ್ಸ್ ಪಾಲಿಸಿ ಅಥವಾ ಒಂದು ಫೈರ್ ಪಾಲಿಸಿ ಮುಖಾಂತರ ಭಾರತದ ಸುತ್ತಮುತ್ತಲೂ ಇರತಕ್ಕಂತಹ ರಾಷ್ಟ್ರಗಳು ಬಾಂಗ್ಲಾದೇಶ್, ಶ್ರೀಲಂಕಾ ಮತ್ತು ಪಾಕಿಸ್ತಾನಕ್ಕೆ ಆರ್ಥಿಕ ಸಹಾಯದ ಹೆಸರಲ್ಲಿ ಇನ್ ದ ನೇಮ್ ಆಫ್ ಎಕನಾಮಿಕ್ ಹೆಲ್ಪು ಅಥವಾ ಫೈನಾನ್ಷಿಯಲ್ ಏಡು ಅದೇನು ಮಾಡ್ತಾ ಇದೆ, ಈ ರಾಷ್ಟ್ರಗಳಿಗೆ ಚೀಪ್ ಬಡ್ಡಿಯಲ್ಲಿ ದುಡ್ಡು ಕೊಡುತ್ತೆ. ಆ್ಯಂಡ್ ವಾಪಸ್ ಅವುಗಳು ರೀಪೇ ಮಾಡೋಕ್ಕೆ ಆಗದೇ ಇದ್ದಾಗ ಅವುಗಳ ಪೋರ್ಟನ್ನು, ಅವುಗಳ ಏರ್ಪೋರ್ಟನ್ನು ತಗೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಶ್ರೀಲಂಕಾದಲ್ಲಿ ಒಂದು ಪೋರ್ಟ್ ಡೆವಲಪ್ ಮಾಡ್ತಾ ಇತ್ತು. ಆ್ಯಂಡ್ ನಮ್ಮ ಪಾಕಿಸ್ತಾನದಲ್ಲಿ ಯಾವ ಪೋರ್ಟ್ ಅದು ಗ್ವಾದರ್ ಪೋರ್ಟನ್ನು ಡೆವಲಪ್ ಮಾಡ್ತಾ ಇತ್ತು. ಹಾಗಾಗಿ ಇಂಡಿಯಾಗೆ ಆಲ್ಟರ್ನೇಟಿವ್ ರೂಟ್ ಬೇಕಾಗಿತ್ತು. ಬಿಕಾಸ್ ಇಂಡಿಯಾ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ, ಇಂಡಿಯನ್ ಮೇನ್ ಲ್ಯಾಂಡಿಂದ ನಾರ್ತ್ ಈಸ್ಟರ್ನ್ ಅಥವಾ 7 ಸಿಸ್ಟರ್ ಸ್ಟೇಟ್ಸ್ ಏನಂತ ಕರಿತೀವಿ, ಅಲ್ಲಿ ಹೋಗಬೇಕಾದ್ರೆ ಥ್ರೂ ಅ ವೆರಿ ನ್ಯಾರೋ ಕಾರಿಡಾರ್, ಸುಮಾರು 30 ಕಿಲೋಮೀಟರ್ ಅಗಲವನ್ನು ಹೊಂದಿರತಕ್ಕಂತಹ ಒಂದು ಕಾರಿಡಾರ್ ಮುಖಾಂತರ ಇಟ್ ಹ್ಯಾಸ್ ಟು ಪಾಸ್. ಇಟ್ ಈಸ್ ಕಾಲ್ಡ್ ಎ ಸಿಲಿಗುರಿ ಕಾರಿಡಾರ್. ಸೊ ವೆನ್ ದಿಸ್ ಸಿಲಿಗುರಿ ಕಾರಿಡಾರ್ ಕಮ್ಸ್ ಅಂಡರ್ ದಿ ಅಟ್ಯಾಕ್ ಆಫ್ ಚೀನಾ, ಇಂಡಿಯಾ ವಿಲ್ ಹ್ಯಾವ್ ನೋ ಆಪ್ಷನ್ ಟು ಕೀಪ್ ಕನೆಕ್ಟೆಡ್ ವಿತ್ ಇಟ್ಸ್ ನಾರ್ತ್ ಈಸ್ಟರ್ನ್ ರೀಜನ್ಸ್. ಹಾಗಾಗಿ ಭಾರತ ಏನು ಮಾಡ್ತದೆ, ಇಲ್ಲಿರ್ತಕ್ಕಂತಹ ಮಯನ್ಮಾರ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮಯನ್ಮಾರ್ ಮುಖಾಂತರ ಈ ಈಶಾನ್ಯ ಭಾರತದ ಒಳಗೆ ಒಂದು ಕನೆಕ್ಟಿವಿಟಿಯನ್ನು ಕಲ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಆ್ಯಂಡ್ ಆಸ್ ಪಾರ್ಟ್ ಆಫ್ ದ್ಯಾಟ್ ಈ ಯಾವುದು ಕಾಲಾದನ್ ಮಲ್ಟಿ ಮೋಡಲ್ ಪವರ್ ಪ್ರಾಜೆಕ್ಟ್, ಪವರ್ ಯಾಕೆ ಬಂತು, ಕಾಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಕಾಲಾದನ್
ಕಾಲಾದನ್ ಅಂದರೆ ಬ್ಲ್ಯಾಕ್ ಮನಿ ಅಲ್ಲ, ಕಾಲಾದನ್ ರಿವರ್ ಬರುತ್ತೆ ಮ್ಯಾನ್ಮಾರಲ್ಲಿ. ಸೊ ಟೆಕ್ನಿಕಲಿ ಏನು ಮಾಡುತ್ತೆ ಗೊತ್ತಾ, ಭಾರತ ಇಲ್ಲಿ ಇರ್ತಕ್ಕಂಥ ನಮ್ಮ ಕೋಲ್ಕತ್ತಾದಲ್ಲಿ ಹುಗ್ಲಿ ರಿವರ್ ಮೌತಲ್ಲಿ ಇರ್ತಕ್ಕಂಥ ಒಂದು ಪೋರ್ಟಿಂದ ಏನು ಮಾಡುತ್ತೆ, ಸಿ ಮುಖಾಂತರ, ಕಾಲಾದನ್ ಮಲ್ಟಿ ಮೋಡಲ್ ಅಂತ ಯಾಕೆ ಕರಿತೀವಿ, ಇಟ್ ಇನ್ವಾಲ್ವ್ಸ್, ಕ್ವಶನ್ ಕೇಳ್ಬೋದು, ಕಾಲಾದನ್ ಮಲ್ಟಿ ಮೋಡಲ್ ಅಂದರೆ ಇಟ್ ಇನ್ವಾಲ್ವ್ಸ್ ಸಿ ರೂಟು ಮತ್ತು ರಿವರ್ ರೂಟು ಮತ್ತು ರೋಡ್ ರೂಟು ಮೂರನ್ನು ಸಹ ಒಳಗೊಂಡಿರುತ್ತೆ. ಸೊ ಏನು ಮಾಡುತ್ತೆ, ಇನಿಷಿಯಲಿ ಈ ಕೋಲ್ಕತ್ತಾ ಪೋರ್ಟಿಂದ ಸಿ ಮುಖಾಂತರ ಮಯನ್ಮಾರಲ್ಲಿ ಇರ್ತಕ್ಕಂಥ ಸಿಟ್ವೆ ಪೋರ್ಟ್ಗೆ ಹೋಗ್ಬೋದು ಥ್ರೂ ಶಿಪ್ಪು. ಅಲ್ಲಿಂದ ಸಿಟ್ವೆ ಪೋರ್ಟಿಂದ ಪಾಲೆಟ್ವಾ ಅನ್ನೋ ಒಂದು ಸ್ಥಳ ಬರುತ್ತೆ. ಆ ಪಾಲೆಟ್ವಾ ಸ್ಥಳಕ್ಕೆ ವಯ ಕಾಲಾದನ್ ರಿವರ್, ಕಾಲಾದನ್ ನದಿ ಮೂಲಕ ಹೋಗಬೇಕಾಗುತ್ತೆ. ಅಲ್ಲಿಂದ ನಮ್ಮ ಮಿಜೋರಾಂ ಬಾರ್ಡರ್ ಏನಿದೆ ಅಲ್ಲಿಗೆ ವಯ ರೋಡ್ ಹೋಗ್ತೀವಿ. ಅದು ಐ ಥಿಂಕ್ NH54 ಬರುತ್ತಲ್ಲಿ, NH54 ಹೋಗಿ ಕನೆಕ್ಟ್ ಆಗುತ್ತೆ ಬಾರ್ಡರಿಂದ ಮಿಜೋರಾಂ ಹೋಗುವಂಥ ಒಂದು ರೋಡು, NH54 ನೆನಪಲ್ಲಿ ಇರಲಿ. ಸೊ ಈ ಒಂದು ಸಿಸ್ಟಮನ್ನು ಅಥವಾ ಈ ಒಂದು ಪ್ರಾಜೆಕ್ಟನ್ನು ಭಾರತ ಸಹಿ ಹಾಕಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಅಪಾರ್ಟ್ ಫ್ರಮ್ ಸಿಟ್ವೆ ಪೋರ್ಟ್, ಈ ಸಿಟ್ವೆ ಪೋರ್ಟನ್ನು ಹೊರತುಪಡಿಸಿ ಭಾರತ ಈ ರೀತಿಯಾದಂಥ ಒಂದು ಪೋರ್ಟನ್ನು ನಮ್ಮ ಇರಾನ್ನ ಚಬಹಾರ್ ಬಂದರಲ್ಲೂ ಕೂಡ ಹೊಂದಿದೆ. ಚಬಹಾರ್ ಪೋರ್ಟನ್ನು ಕೂಡ ಡೆವಲಪ್ ಮಾಡ್ತಾ ಇದೆ. ಫೈನ್. ಈಗೇನಾಗಿದೆ, ಈ ಪಾಲೆಟ್ವಾ ಅಂತ ಏನು ಹೇಳಿದ್ನಲ್ಲ, ಮಯನ್ಮಾರಲ್ಲಿ ಇರ್ತಕ್ಕಂಥ ಮಯನ್ಮಾರ್ ಸಿಟ್ವೆ ಪೋರ್ಟ್ಗೆ ಹೋಗ್ತೀರಾ, ಅಲ್ಲಿಂದ ರಿವರ್ ಮುಖಾಂತರ ಕಾಲಾದನ್ ರಿವರ್ ಮುಖಾಂತರ ಹೋಗಿ ಪಾಲೆಟ್ವಾ ತಲುಪ್ತೀರಾ. ಪಾಲೆಟ್ವಾಯಿಂದ ಮುಂದೆ ಮಿಜೋರಾಂಗೆ ಹೋಗಬೇಕು. ಬಟ್ ಈ ಪಾಲೆಟ್ವಾನ ಮಯನ್ಮಾರಲ್ಲಿ ಬಂಡುಕೋರರು ಅಥವಾ ಆಕ್ಟಿವಿಸ್ಟ್ಸ್ ಏನಿದ್ದಾರೆ, ನಿಮಗೆಲ್ಲ ಗೊತ್ತು ಮಯನ್ಮಾರಲ್ಲಿ ಒಂದು ಕ್ರೈಸಿಸ್ ನಡೀತಾ ಇದೆ, ಅವರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾಗಿ ಇಂಡಿಯನ್ಸ್ಗೆ ಅಥವಾ ಇಂಡಿಯಾಗೆ ರೋಡ್ ಬ್ಲಾಕ್ ಆಗಿದೆ. ಸೊ ಇದು ಕ್ಲಿಯರ್ ಆದಮೇಲೆ ಒನ್ಸ್ ಅಗೇನ್ ಈ ಒಂದು ಅನ್ಹಿಂಡರ್ಡ್ ಟ್ರಾವೆಲನ್ನು ಎನ್ಶೂರ್ ಮಾಡ್ಬೋದು. ರೈಟ್, ಫೈನ್. ಎಸ್, ಇಂಡೋ ಪೆಸಿಫಿಕ್ ಆರ್ಥಿಕ ಚೌಕಟ್ಟು, ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಇತ್ತೀಚೆಗೆ ಒಂದು ಸಮಿಟನ್ನು ಮಾಡ್ತು. ಎಲ್ಲಿ ಮಾಡ್ತು, ನಾಟ್ ನೆಸೆಸರಿ. ಇದನ್ನು ಯಾರು ಆರಂಭ ಮಾಡಿದ್ರು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ 2022ರಲ್ಲಿ ಆರಂಭ ಮಾಡಿತ್ತು. ಇಂಡಿಯಾ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ದಿಸ್ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫೋರಮ್. ಇಲ್ಲಿ ಎಕನಾಮಿ ಅಂದರೆ ನಾಟ್ ಜಸ್ಟ್ ಪರ್ಟಿಕ್ಯುಲರ್ಲಿ ಎಕನಾಮಿ, ಆರ್ಥಿಕತೆ ಜೊತೆಗೆ ಪರಿಸರ ಆಗಿರ್ಬೋದು ಅಥವಾ ಸುಸ್ಥಿರ ಅಭಿವೃದ್ಧಿ ಆಗಿರ್ಬೋದು, ಸಸ್ಟೈನಬಲ್ ಡೆವಲಪ್ಮೆಂಟ್, ಈ ರೀತಿ ಹಲವಾರು ವಿಷಯಗಳನ್ನು ತಗೊಂಡು ಇನ್ಕ್ಲೂಡಿಂಗ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ಒಂದು ಎಲ್ಲ ದೇಶಗಳಿಗೂ ಕೂಡ ಇಂಡೋ ಪೆಸಿಫಿಕ್ ರೀಜನಲ್ಲಿ ಇರ್ತಕ್ಕಂತಹ ದೇಶಗಳಿಗೆ ಗ್ರೋ ಟುಗೆದರ್ ಅನ್ನೋ ಒಂದು ಮೂಲ ಮಂತ್ರದೊಂದಿಗೆ ಡಿಸ್ಕಷನ್ಗೆ ಅನುಕೂಲ ಮಾಡಿಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ಇದಾಗಿರುತ್ತೆ. ಭಾರತೀಯ ಕೋಸ್ಟ್ ಗಾರ್ಡ್ನ ಮಹಾನಿರ್ದೇಶಕ ರಾಕೇಶ್ ಪಾಲ್ ಅವರು ತಮಿಳುನಾಡಿನ ಮಂಟಪಂನಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ಜಲಕೇಂದ್ರ ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕ್ವಾಟಿಕ್ ಸೆಂಟರನ್ನು ಇತ್ತೀಚೆಗೆ ಎಲ್ಲಿ ಇನಾಗ್ರೇಟ್ ಮಾಡಲಾಯಿತು, ಕೋಸ್ಟ್ ಗಾರ್ಡ್ ಅಕ್ವಾಟಿಕ್ ಸೆಂಟರನ್ನು ಎಲ್ಲಿ ಇನಾಗ್ರೇಟ್ ಮಾಡಲಾಯಿತು ಅಂತ ಕೇಳಿದ್ರೆ ತಮಿಳುನಾಡಿನ ಮಂಟಪಂನಲ್ಲಿ ಇದನ್ನು ಇನಾಗ್ರೇಟ್ ಮಾಡಲಾಗಿದೆ. ಐ ಥಿಂಕ್ ಸ್ವಲ್ಪ ಲ್ಯಾಗ್ ಇದೆ ಅನ್ಸುತ್ತಲ್ಲ, ರೈಟ್, ಇರಲಿ. ಸೊ ಇದನ್ನು ತಮಿಳುನಾಡಿನ ಮಂಟಪಂನಲ್ಲಿ ಇನಾಗ್ರೇಟ್ ಮಾಡಲಾಗಿದೆ. ಭಾರತೀಯ ಕೋಸ್ಟ್ ಗಾರ್ಡ್ ಅಂದರೆ ಇದನ್ನು 1978ರಲ್ಲಿ ಆರಂಭ ಮಾಡಲಾಯಿತು. ಪ್ರಸ್ತುತ ಮಹಾನಿರ್ದೇಶಕ ಪರಮೇಶ್ ಶಿವಮಣಿಯವರು. ಸೊ ಟಿಲ್ 1978 ಈ ಕೋಸ್ಟಲ್ ಸೆಕ್ಯೂರಿಟಿ ಅಂತ ಬಂದಾಗ ಇಟ್ ಯೂಸ್ ಟು ಬಿ ಹ್ಯಾಂಡಲ್ಡ್ ಬೈ ಇಂಡಿಯನ್ ನೇವಿ. ಅವ್ರಿಗೆ ಯಾವಾಗ ಕೆಲಸ ಜಾಸ್ತಿ ಆಯಿತು, ಸ್ವಲ್ಪ ಡೆಲಿಗೇಟ್ ಮಾಡುವಂಥ ಅವಶ್ಯಕತೆ ಬಂತು, ಆವಾಗ 1978ರಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡನ್ನು ಸ್ಥಾಪನೆ ಮಾಡಲಾಯಿತು. ಕ್ಲಿಯರ್? ಸೊ ಇಷ್ಟು ಸಾಕು ಇವತ್ತಿಗೆ. ನಾನು ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೇನೆ ಅಂತೆ. ರೈಟ್, ಟುಮಾರೋ ವಿಲ್ ಕಂಪ್ಲೀಟ್ ಇನ್ ದಿ ಮಾರ್ನಿಂಗ್ ಏಪ್ರಿಲ್ ಆ್ಯಂಡ್ ಮೇ ಕರೆಂಟ್ ಅಫೇರ್ಸ್. ಆರ್ ಯು ಆಲ್ ಸ್ಯಾಟಿಸ್ಫೈಡ್? ಈ ಸಿರೀಸ್ ಅಥವಾ ಈ ಒಂದು ಇನಿಷಿಯೇಟಿವ್ ಲೈಕ್ ಆಗ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಸಾಧ್ಯ ಆದರೆ, ನಿಮ್ಗೆ ಇಷ್ಟ ಆದರೆ, ನಿಮ್ಮ ಟೈಮ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಇತರೆ ಗ್ರೂಪ್ಸಲ್ಲೂ ಕೂಡ ಶೇರ್ ಮಾಡಿ. ಇನ್ ದಿಸ್ ವೇ ಯು ಕ್ಯಾನ್ ಹೆಲ್ಪ್ ಅಸ್. ರೈಟ್, ಈ ರೀತಿ ನೀವು ಕೂಡ ಇನ್ ರಿಟರ್ನ್ ಏನಾದರೂ ಹೆಲ್ಪ್ ಮಾಡೋಂಗಿದ್ರೆ ಯು ಕ್ಯಾನ್ do this. Yes, okay then. Thank you so much. All the very best. Good night. See you tomorrow. Take care. ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ತಪ್ಪಿಸಬೇಡಿ.